ಬಂದಿದೆನಾ? Okay. Is my voice audible to all students in online? Please, can anybody respond? Yes, sir. Yes. And now it is resolved. Now we are okay with the things. See, I was discussing about Article 12. ನೋಡಿ 12ನೇ ವಿಧಿಯ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ದ ಆರ್ಟಿಕಲ್ 12 ದ ರಿಪೀಟ್ ಮಾಡಿ ಸರ್ ಅಂತ ಹೇಳ್ತಿದ್ರಿ. ರಿಪೀಟ್ ಮಾಡಕ್ಕೆ ಇನ್ನು ಏನು ಹೇಳೇ ಇಲ್ಲ, ಇವಾಗ ಇದು ಚಾಲು ಇದೆ. ಓಕೆ, ದ ಟರ್ಮ್ ಸ್ಟೇಟ್ ನೋಡಿ ಆರ್ಟಿಕಲ್ 12 ಏನಿದೆಯಲ್ಲ ನೋಡಿ, ವಿ ಸ್ಟಾರ್ಟೆಡ್ ಅವರ್ ಡಿಸ್ಕಷನ್ ಫ್ರಮ್ ಆರ್ಟಿಕಲ್ ವೈಸ್. So now we are discussing the article 12. It is the first article in the fundamental rights, ಮೂಲಭೂತ ಹಕ್ಕುಗಳಲ್ಲಿ ಅಥವಾ 3ನೇ ಭಾಗದಲ್ಲಿ ಬರ್ತಕ್ಕಂತ ಮೊದಲ ವಿಧಿ 12ನೇ ವಿಧಿ. ಇದಕ್ಕೆ ಪೂರ್ವವಾಗಿ ನಾನು ಏನ್ ಡಿಸ್ಕಸ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮೂಲಭೂತ ಹಕ್ಕು ಅಂದ್ರೆ 3ನೇ ಭಾಗದ ಗುರಿ ಏನು, ಇದರ ಉದ್ದೇಶಗಳೇನು ಅಂತಕ್ಕಂಥ ಡಿಸ್ಕಸ್ ಮಾಡಿದೆ. ಗುರಿ ಅಂತ ಬಂದಾಗ ಪ್ಲೀಸ್ ಡೂ ರಿಮೆಂಬರ್ ದ ಮೇನ್ ಏಮ್ ಆಫ್ ಫಂಡಮೆಂಟಲ್ ರೈಟ್ಸ್ ಈಸ್ ಟು ಎನ್ಶೂರ್ ಇಕ್ವಾಲಿಟಿ ಅಂಡ್ ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಅಂತ ಹೇಳಿದೆ. ಅಂದ್ರೆ ಸಮಾನತೆ ಮತ್ತು ವ್ಯಕ್ತಿಗಣತೆಯನ್ನ ಎತ್ತಿ ಹಿಡಿಯುವುದು ಪ್ರಮುಖವಾಗಿರ್ತಕ್ಕಂಥ ಗುರಿಯಾಗಿದೆ. ಇನ್ನು ಉದ್ದೇಶ ಅಂತ ಬಂದಾಗ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಥರ್ಡ್ ಪಾರ್ಟ್, 3ನೇ ಭಾಗದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ದ ಮೇನ್ ಆಬ್ಜೆಕ್ಟಿವ್ ಆಫ್ ಥರ್ಡ್ ಪಾರ್ಟ್ ಈಸ್ ಟು ಪ್ರೊಟೆಕ್ಟ್ ರೈಟ್ಸ್ ಆಫ್ ಸಿಟಿಸನ್ಸ್ ಇನ್ ಅಗೇನ್ಸ್ಟ್ ಆರ್ಬಿಟ್ರರಿ ಆರ್ ಡೆಸ್ಪಾಟಿಕ್ ರೂಲ್ ಆಫ್ ಸ್ಟೇಟ್ ಆರ್ ಅಥಾರಿಟೇರಿಯನ್ ರೂಲ್ ಆಫ್ ಸ್ಟೇಟ್ ಆರ್ ಡಿಕ್ಟಟೋರಿಯಲ್ ರೂಲ್ ಆಫ್ ಸ್ಟೇಟ್. ರಾಜ್ಯದ ನಿರಂಕುಶ ಆಡಳಿತದ ವಿರುದ್ಧ ನಾಗರಿಕರ ಹಕ್ಕುಗಳಿಗೆ ರಕ್ಷಣೆಯನ್ನ ಕೊಡುವುದೇ ಈ ಭಾಗದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅನ್ನೋದನ್ನ ನಾನು ಹೇಳಿದ್ದೀನಿ. ಇದಾದ ನಂತರ ನೌ ಐ ಆಮ್ ಮೂವಿಂಗ್ ಟು 12th ಇಂಪಾರ್ಟೆಂಟ್ ಆರ್ಟಿಕಲ್, ದಟ್ ಈಸ್ ಮೇನ್ ಆರ್ಟಿಕಲ್. ಗೊತ್ತಿರಲಿ, ಇಟ್ ಡಿಫೈನ್ಸ್ ದಿ ಟರ್ಮ್ ಸ್ಟೇಟ್. ಈ ಒಂದು ವಿಧಿಯು ರಾಜ್ಯ ಎಂಬ ಪದಕ್ಕೆ ಅರ್ಥ ವಿವರಣೆಯನ್ನ ಕೊಡುತ್ತದೆ. ಲಿಸನ್ ಕೇರ್ಫುಲಿ. ಅವ್ರು ಹೇಳಿದ್ರು ರಾಜ್ಯ ಅಂದ್ರೆ ಏನ್ ಸರ್, ಯಾರೆಲ್ಲ ಮಾಡಿದ್ರೆ, ಯಾವ ಸಂಸ್ಥೆ ಮಾಡಿದ್ರೆ ಅದನ್ನ ನಾವು ರಾಜ್ಯ ಎಂದು ಪರಿಗಣಿಸುತ್ತೇವೆ. ಯಾರು ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತಂದರೆ ರಾಜ್ಯ ಧಕ್ಕೆ ತಂದಿದೆ ಎಂದು ನಾವು ಭಾವಿಸುತ್ತೇವೆ ಅಂತಂದಾಗ, ಅಂದ್ರೆ ರಾಜ್ಯ ಅನ್ನೋದು ಏನನ್ನ ಒಳಗೊಳ್ಳುತ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಿ ದ ಟರ್ಮ್ ಸ್ಟೇಟ್ ಇನ್ಕ್ಲೂಡ್ಸ್, ನಾನು ಒಂದೊಂದು ಕಾಂಪೊನೆಂಟ್ ಗಳನ್ನ ಹೇಳ್ತಾ ಹೋಗ್ತೀನಿ. ನಂಬರ್ 1 ಯೂನಿಯನ್ ಗವರ್ನಮೆಂಟ್. ನೋಡಿ, ಯೂನಿಯನ್ ಗವರ್ನಮೆಂಟ್ ಕೇಂದ್ರ ಸರ್ಕಾರ. ಯೂನಿಯನ್ ಗವರ್ನಮೆಂಟ್ ಅಂದ್ರೆ ಇಲ್ಲಿ 2 ಅಂಗಗಳು ಬರ್ತವೆ. ಒಂದು ಲೆಜಿಸ್ಲೇಚರ್, ಎರಡನೇದಾಗಿ ಎಕ್ಸಿಕ್ಯೂಟಿವ್ ಶಾಸಕಾಂಗ ಮತ್ತು ಕಾರ್ಯಾಂಗ. ಫಸ್ಟ್ ಒನ್ ನೋಡಿ, ದ ಟರ್ಮ್ ಸ್ಟೇಟ್ ಇನ್ಕ್ಲೂಡ್ಸ್ ಯೂನಿಯನ್ ಗವರ್ನಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಒಳಗೊಳ್ಳುತ್ತೆ. ಆ ಕೇಂದ್ರ ಸರ್ಕಾರದಲ್ಲಿ 2 ಅಂಗಗಳು ಬರ್ತವೆ. ಇಲ್ಲಿ
ಇಲ್ಲಿ ನ್ಯಾಯಾಂಗ ಅನ್ನೋದು ಬರೋದಿಲ್ಲ, ಪ್ಲೀಸ್ ಡೂ ರಿಮೆಂಬರ್. ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್, ಶಾಸಕಾಂಗ ಮತ್ತು ಕಾರ್ಯಾಂಗ. ಶಾಸಕಾಂಗ ಅಂದ್ರೆ ಯಾವುದು? ಯೂನಿಯನ್ ಲೆಜಿಸ್ಲೇಚರ್ ಅಂದ್ರೆ ಯಾವುದು? ನಮ್ಮ ದೇಶದಲ್ಲಿ ಕೇಂದ್ರ ಶಾಸಕಾಂಗಕ್ಕೆ ಏನಂತ ಕರಿತೀವಿ ನಾವು? ಪಾರ್ಲಿಮೆಂಟ್. ವೆರಿ ಗುಡ್. ಸೊ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ, ಪಾರ್ಲಿಮೆಂಟ್. ಇನ್ನು ಎಕ್ಸಿಕ್ಯೂಟಿವ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರಲಿ, ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಪ್ರೆಸಿಡೆಂಟ್ ಇವರೆಲ್ಲರೂ ಸಹ ಬರ್ತಾರೆ. ಬಟ್ ಪ್ರೈಮ್ ಮಿನಿಸ್ಟರ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಗೊತ್ತಿರಲಿ ನಿಮಗೆ. ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಗೌರ್ಮೆಂಟ್ ಏನಿರುತ್ತಲ್ಲ, ಕೇಂದ್ರ ಕಾರ್ಯಾಂಗ ಅಂತಕ್ಕಂಥದ್ದು. ದಿಸ್ ಇಸ್ ದಿ ಒನ್. ನೋಡಿ, ಯೂನಿಯನ್ ಗವರ್ನಮೆಂಟ್, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್. ಶಾಸಕಾಂಗ ಅಂದ್ರೆ ಸಂಸತ್ತು, ಕಾರ್ಯಾಂಗ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ನೋಡಿ, ನಮ್ಮ ದೇಶದಲ್ಲಿ ಈ ಲೆಜಿಸ್ಲೇಚರ್, ಶಾಸಕಾಂಗ ಅಂದ್ರೆ ಸಂಸತ್ತು, ಯಾವುದಾದ್ರೂ ಕಾನೂನುಗಳನ್ನ ಮಾಡುವ ಮೂಲಕ, ಬೈ ಎನಾಕ್ಟಿಂಗ್ ಲಾ, ನಮ್ಮ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ತಂದರೆ, ಇಫ್ ಎಟ್ ಆಲ್ ಪಾರ್ಲಿಮೆಂಟ್ಸ್ ವೈಲೇಟ್ ಎನಿ ಫಂಡಮೆಂಟಲ್ ರೈಟ್ ಆಫ್ ಸಿಟಿಸನ್ಸ್ ಬೈ ಎನಾಕ್ಟಿಂಗ್ ಲಾ. ಯಾಕೆಂದ್ರೆ ನಮ್ಮಲ್ಲಿ ಶಾಸನಗಳನ್ನ ಮಾಡುವ ಸಂಸ್ಥೆನೇ ಶಾಸಕಾಂಗ, ಸಂಸತ್ತು ನಮ್ಮಲ್ಲಿ ಕೇಂದ್ರ ಶಾಸಕಾಂಗ. ಪ್ಲೀಸ್ ಡೂ ರಿಮೆಂಬರ್ ಇಟ್. 3 ಅಂಗಗಳು ಬರ್ತಾವಲ್ಲ, ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೂ ನಿಮಗೆ ಹೇಳಿದ್ದೀನ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನಮ್ಮಲ್ಲಿ ಶಾಸನಗಳನ್ನು ರೂಪಿಸ್ತಕ್ಕಂಥ ಅಂಗವೇ ಶಾಸಕಾಂಗ. ನೋಡಿ, ಕೇಂದ್ರದಲ್ಲಿರುವುದು ಸಂಸತ್ತು, ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯುತ್ತೇವೆ. ಯೂನಿಯನ್ ಲೆಜಿಸ್ಲೇಚರ್ ಇಸ್ ನೋನ್ ಆಸ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಇಸ್ ಕನ್ಸಿಡರ್ಡ್ ಆಸ್ ಯೂನಿಯನ್ ಲೆಜಿಸ್ಲೇಚರ್. ಸೊ ಸಂಸತ್ತು ಶಾಸನಗಳನ್ನ ಮಾಡುತ್ತೆ, ಕಾನೂನುಗಳನ್ನು ರೂಪಿಸುತ್ತದೆ. ಆ ಕಾನೂನುಗಳು ಏನಾದರೂ ನಮ್ಮ ಹಕ್ಕುಗಳಿಗೆ ಧಕ್ಕೆ ತರುವಂತಿದ್ದರೆ ಅದನ್ನ ರಾಜ್ಯ ಮಾಡಿದಂತನೇ ಅರ್ಥ. ಯಾಕೆಂದ್ರೆ ರಾಜ್ಯದ ವ್ಯಾಪ್ತಿಯಲ್ಲಿ ಕೇಂದ್ರ ಶಾಸಕಾಂಗವು ಬರುತ್ತದೆ. ನಾನು ಬರೆದಿದ್ದೀನಿ ಇಲ್ಲಿ. ಅಂಡ್ ಇನ್ನೊಂದು ಕಾರ್ಯಾಂಗ. ಓಕೆ ಸರ್, ಸಂಸತ್ತು ಮಾಡಿ. ಒಂದು ವೇಳೆ ಪ್ರಧಾನಮಂತ್ರಿ, ಮಂತ್ರಿಮಂಡಲ ನೇತೃತ್ವದ ಸರ್ಕಾರ ಯಾವುದಾದ್ರೂ ಒಂದು ನಿರ್ಧಾರ ತೆಗೆದುಕೊಂಡ್ರೆ, ಇಫ್ ಎಟ್ ಆಲ್ ದೇ ಟೇಕ್ ಎನಿ ಡಿಸಿಷನ್ ಇನ್ ಅಗೇನ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್. ನೋಡಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟ್ ಏನಾದ್ರು ನಿರ್ಧಾರ ತಗೊಂಡು ನಮ್ಮ ಹಕ್ಕುಗಳಿಗೆ ಧಕ್ಕೆ ತರುವಂತಾಗಿದ್ರೆ ಅದು ರಾಜ್ಯ ಧಕ್ಕೆ ತಂದಿದೆ ಅಂತಲೇ ಅರ್ಥ. ಯಾಕೆಂದ್ರೆ ಕೇಂದ್ರ ಶಾಸಕಾಂಗ, ಕೇಂದ್ರ ಕಾರ್ಯಾಂಗ ರಾಜ್ಯದ ಪರಿಭಾವನೆಯಲ್ಲಿ ಬರುತ್ತವೆ. ದಿಸ್ ಇಸ್ ಪಾರ್ಟ್. ನೋಡಿ, ಒಂದಿದು ಕಾಂಪೋನೆಂಟ್ ನಂಬರ್ 1. ಅದಕ್ಕೆ ನಾನು ಯೂನಿಯನ್ ಗವರ್ನಮೆಂಟ್ ಅಂತ ಹಾಕಿದ್ದೀನಿ. ಇದರ 2 ಅಂಗಗಳು ಶಾಸಕಾಂಗ, ಕಾರ್ಯಾಂಗ. ಇವ್ರು ಏನೇ ಮಾಡಿದ್ರು ಸಹ ಅದನ್ನ ರಾಜ್ಯ ಮಾಡಿದೆ ಎಂದೇ ನಾವು ಭಾವಿಸಬೇಕಾಗುತ್ತದೆ. ಮುಂದೆ ನಾನು ಹೇಳ್ತೀನಿ, ಸೆಂಟೆನ್ಸ್ ಬರುತ್ತೆ. ಏನು ಅಂದ್ರೆ, ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್ ಅಂತ ಬರುತ್ತೆ. ರಾಜ್ಯವು ತಾರತಮ್ಯ ಮಾಡುವಂತಿಲ್ಲ ಅಂತ ಬರುತ್ತೆ. ಅಂದ್ರೆ ಯಾರು ಮಾಡಿದ್ರೆ ರಾಜ್ಯ ಅಂತ ಪರಿಗಣಿಸುವಂದ್ರೆ, ನೋಡಿ ಫಸ್ಟ್ ಕಾನ್ಸೆಪ್ಟ್ ಇದು ಬರುತ್ತೆ, ಯೂನಿಯನ್ ಗವರ್ನಮೆಂಟ್. ಇವ್ರು ಏನೇ ಈ ಸಂಸತ್ತು ಶಾಸನಗಳನ್ನು ರೂಪಿಸಿದ್ರು ಅದನ್ನು ರಾಜ್ಯ ಮಾಡಿದೆ ಅಂತಾನೆ ಅರ್ಥ. ಅಂಡ್ ಕಾರ್ಯಾಂಗ ಏನಾದ್ರೂ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅದನ್ನು ರಾಜ್ಯ ಮಾಡಿದೆ ಅಂತಾನೆ ಅರ್ಥ. ಓಕೆ, ದಿಸ್ ಈಸ್ ಒನ್. ಓಕೆ, ಇವ್ರು ಅಷ್ಟೇನಾ? ಮತ್ತೆ ನಮ್ಮ ದೇಶದಲ್ಲಿ ಯಾರನ್ನ ನಾವು ರಾಜ್ಯ ಎಂದು ಪರಿಗಣಿಸುತ್ತೇವೆ? ಯಾವ ಸಂಸ್ಥೆಗಳನ್ನು ನಾವು ರಾಜ್ಯ ಅಂತ ಪರಿಗಣಿಸ್ತೀವಿ ಅಂತಂದ್ರೆ, ನಾವು ದ ಸೆಕೆಂಡ್ ಒನ್ ಬಿ. ಎ ಆಯ್ತು ನೋಡ್ರಿ, ಬಿ. ಸೆಕೆಂಡ್ ಒನ್ ಬಿ. ವಾಟ್ ಇಸ್ ದ ಬಿ ಅಂತ ಹೇಳಿದ್ರೆ, ನೋಡಿ ಸಿಂಪಲ್ ಆಗಿರ್ತಕ್ಕಂಥ ಆಸ್ಪೆಕ್ಟ್. 2 minutes ಅಪ್ಪ, ರಬ್ಬರ್ ಅಲ್ಲಿದೆ. ಎಸ್, ಬಿ. ನೋಡಿ, ಇಲ್ಲಿ ಕೇಂದ್ರ ಸರ್ಕಾರ ಬಂತು. ಇಲ್ಲಿ ಯಾವ್ದು ಬರುತ್ತೆ ಬಿ ಅಲ್ಲಿ? ಸ್ಟೇಟ್ ಗವರ್ನಮೆಂಟ್. ನೋಡಿ, ಸ್ಟೇಟ್ ಗವರ್ನಮೆಂಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಟರ್ಮ್ ಸ್ಟೇಟ್. ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರ. ಇಲ್ಲಿನೂ ಸಹ ಸೇಮ್ 3 ಅಂಗಗಳು: ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗ ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್, ರಾಜ್ಯ ಕಾರ್ಯಾಂಗ. ರಾಜ್ಯ ಶಾಸಕಾಂಗ ಅಂಡ್ ರಾಜ್ಯ ಕಾರ್ಯಾಂಗ. ಸೊ ದಿಸ್ ಈಸ್ ಆಲ್ಸೋ ಸ್ಟೇಟ್. ಈಗ ಕರ್ನಾಟಕಕ್ಕೆ ನಾವು ಬರೋಣ. ರಾಜ್ಯಗಳಂದ್ರೆ ನಮ್ಮಲ್ಲಿ 28 ರಾಜ್ಯಗಳಿವೆ. 28 ರಾಜ್ಯಗಳು. ನಮ್ ಕರ್ನಾಟಕ ಒಂದು. ನೋಡಿ, ಕರ್ನಾಟಕ ಗವರ್ಮೆಂಟ್ 2, ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ನಮ್ಮಲ್ಲೂ ಶಾಸಕಾಂಗ ಇದೆ, ಕರ್ನಾಟಕ ಶಾಸಕಾಂಗ ಇದೆ. ಅವರು ಸ್ಟೇಟ್ ಲೆಜಿಸ್ಲೇಚರ್, ವಿಧಾನಸಭೆ, ವಿಧಾನ ಪರಿಷತ್ 2 ಸದನಗಳನ್ನು ನಾವು ಕಾಣ್ತೀವಿ. ನಮ್ಮ ಶಾಸಕಾಂಗನೂ ಸಹ ಏನಾದ್ರೂ ಶಾಸನಗಳನ್ನ ಮಾಡಿ, ರಾಜ್ಯದಲ್ಲಿ ಶಾಸನ ಮಾಡ್ತಕ್ಕಂಥ ಸಂಸ್ಥೆ ಯಾವಂದ್ರೆ ರಾಜ್ಯ ಶಾಸಕಾಂಗ. ನೋಡಿ, ದ ಸ್ಟೇಟ್ ಲೆಜಿಸ್ಲೇಚರ್ ಮೇಕ್ಸ್ ಲೆಜಿಸ್ಲೇಚರ್ಸ್ ಫಾರ್ ಸ್ಟೇಟ್. ರಾಜ್ಯಗಳಿಗೆ ಶಾಸನಗಳನ್ನು ಮಾಡ್ತಕ್ಕಂಥದ್ದು ರಾಜ್ಯ ಶಾಸಕಾಂಗ. ನೋಡಿ, ಏನಾದ್ರೂ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಲೆಜಿಸ್ಲೇಚರ್, ನಮ್ಮ ಶಾಸಕಾಂಗ ಕಾನೂನುಗಳನ್ನ ಪಾಸ್ ಮಾಡಿದ್ರೆ ಅಥವಾ ಶಾಸನಗಳನ್ನ ಪಾಸ್ ಮಾಡಿ ನಾಗರಿಕರ ಹಕ್ಕುಗಳಿಗೆ ಧಕ್ಕೆ ತಂದರೆ ಅದನ್ನ ರಾಜ್ಯ ಮಾಡಿದಂತನೇ ಅರ್ಥ. ನೋಡಿ, ಕೇವಲ ಕೇಂದ್ರ ಸರ್ಕಾರ ಮಾತ್ರವಲ್ಲ, ಇವನ್ ರಾಜ್ಯ ಸರ್ಕಾರಗಳು ಸಹ ರಾಜ್ಯ ಎಂಬ ಪದದ ವ್ಯಾಪ್ತಿಗೆ ಒಳಪಡುತ್ತವೆ.
Even state government also comes under the purview of the term state. ರಾಜ್ಯ ಎಂಬ ಪದದ ಅರ್ಥ ವಿವರಣೆಯ ಒಳಗಡೆನೆ ಇದು ಸಹ ಬರುತ್ತೆ. ಓಕೆ, ಶಾಸಕಾಂಗ ಅಂತ ಹೇಳಿದ್ರೆ ಇವನ್ ಎಕ್ಸಿಕ್ಯೂಟಿವ್. ಯಾವ ರೀತಿ ಕೇಂದ್ರ ಕಾರ್ಯಾಂಗದಲ್ಲಿ ಪ್ರಧಾನಮಂತ್ರಿ ಮಂತ್ರಿಮಂಡಲ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿ ಮಂತ್ರಿಮಂಡಲ. ಇವರೇನಾದ್ರೂ ನಿರ್ಧಾರ ತೆಗೆದುಕೊಂಡು ನಾಗರಿಕರ ಹಕ್ಕುಗಳಿಗೆ ಧಕ್ಕೆ ತರುವಂತಿದ್ದರೆ ಅದನ್ನ ರಾಜ್ಯ ತಂದಿದೆ ಅಂತಾನೆ ಅರ್ಥ. ಬಿಕಾಸ್ ಸೊ ನೋಡಿ, ಯೂನಿಯನ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಆರ್ ಪಾರ್ಟ್ ಆಫ್ ದಿ ಟರ್ಮ್ ಸ್ಟೇಟ್. ರಾಜ್ಯ ಮಾಡಿದೆ ಅಂತಾನೆ ಅರ್ಥ. ಇವ್ರು ಏನೇ ಕೆಲಸ ಮಾಡಿದ್ರು ಸಹ ಅದನ್ನ ರಾಜ್ಯ ಮಾಡಿದೆ ಎಂದೇ ನಾವು ಭಾವಿಸಬೇಕಾಗುತ್ತದೆ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಈಸ್ ದಿ ಒನ್ ಆಸ್ಪೆಕ್ಟ್. ಇದಾದ ನಂತರ ಇನ್ನೊಂದು ಮೂರನೇದ್ದು ಸಹ ಬರುತ್ತೆ. ಎಸ್, ಥರ್ಡ್ ಆಸ್ಪೆಕ್ಟ್. ಮೂರನೇದ್ದನ್ನು ಸಹ ನಾವಿಲ್ಲಿ ಕಾಣಬಹುದು. ಏನು ಸರ್ ಮೂರನೇದ್ದು ಅಂತ ಹೇಳಿದ್ರೆ, ಆಲ್ ಲೋಕಲ್ ಬಾಡೀಸ್ ಆರ್ ಲೋಕಲ್ ಅಥಾರಿಟೀಸ್ ಅಂತ ಬರುತ್ತೆ. ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಅಥಾರಿಟಿ, ಲೋಕಲ್ ಅಥಾರಿಟೀಸ್, ಲೋಕಲ್ ಅಥಾರಿಟೀಸ್, ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಅಥಾರಿಟೀಸ್ ಅಂತ ಬರ್ತವೆ. ಸ್ಥಳೀಯ ಸಂಸ್ಥೆಗಳು ಏನ್ ಸರ್ ಇವು ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದ್ರೆ, ವಾಟ್ ವಿ ಹ್ಯಾವ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ, ವಾಟ್ ವಿ ಹ್ಯಾವ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ ಅಂಡ್ ಇನ್ ದೇಶದಲ್ಲಿ ಇದಾವೆ ಮುನ್ಸಿಪಾಲಿಟೀಸ್ ಗಳಿವೆ ಸ್ಥಳೀಯ ಮಟ್ಟದಲ್ಲಿ. ಆಕ್ಚುಲಿ ಹಂಗ್ ನೋಡಂಗಿದ್ರೆ ನಮ್ ದೇಶದಲ್ಲಿ 3 ರೀತಿಯ ಸರ್ಕಾರ ವ್ಯವಸ್ಥೆಗಳು ಬರ್ತವೆ. ವಿ ಹ್ಯಾವ್ 3 ಸೆಟ್ ಆಫ್ ಗವರ್ನಮೆಂಟ್ಸ್ ಇನ್ ಇಂಡಿಯಾ. ಒಂದು ಸೆಂಟ್ರಲ್ ಗವರ್ನಮೆಂಟ್, ಇನ್ನೊಂದು ಸ್ಟೇಟ್ ಗವರ್ನಮೆಂಟ್, ಇನ್ ಲೋಕಲ್ ಗವರ್ನಮೆಂಟ್. ಸ್ಥಳೀಯ ಸರ್ಕಾರಗಳು, ಸ್ಥಳೀಯ ಸರ್ಕಾರಗಳಲ್ಲಿ ಯಾವ ಬರ್ತಾವ ಅಂದ್ರೆ ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂಡ್ ಮುನ್ಸಿಪಾಲಿಟೀಸ್ ಗಳನ್ನ ಕಾಣುತ್ತೇವೆ. ನೋಡಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಮುನ್ಸಿಪಾಲಿಟೀಸ್ಗಳು ಇವುಗಳು ಸಹ ರಾಜ್ಯದ ಭಾಗವಾಗಿವೆ. ನೋಡಿ, ನಾಳೆ ಪಂಚಾಯತ್ ಏನಾದ್ರೂ ನಿಮ್ಮ ಹಕ್ಕುಗಳಿಗೆ ಧಕ್ಕೆ ತಂದರೆ ಅದನ್ನ ರಾಜ್ಯ ಮಾಡಿದೆ ಎಂದು ಭಾವಿಸಬೇಕಾಗುತ್ತದೆ. ಬಿಕಾಸ್ ಲೋಕಲ್ ಬಾಡೀಸ್ ಆರ್ ಲೋಕಲ್ ಅಥಾರಿಟೀಸ್ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಪರ್ವ್ಯೂ ಆಫ್ ಜುಡಿಷಿಯಲ್ ರಿವ್ಯೂ. ದೇ ಕಮ್ ಅಂಡರ್ ದಿ ಪರ್ವ್ಯೂ ಆಫ್ ಜುಡಿಷಿಯಲ್ ರಿವ್ಯೂ, ಪರ್ವ್ಯೂ ಆಫ್ ಸ್ಟೇಟ್. ದ ಟರ್ಮ್ ಸ್ಟೇಟ್, ರಾಜ್ಯ ಎಂಬ ಪದದ ವ್ಯಾಪ್ತಿಗೆ ಇವುಗಳು ಒಳಪಡುತ್ತವೆ. ಲೋಕಲ್ ಅಥಾರಿಟೀಸ್ ನೋಡಿ, ಅಂದ್ರೆ ಕೇಂದ್ರ ಸರ್ಕಾರವು ರಾಜ್ಯ ಎಂಬ ಪದದ ವ್ಯಾಪ್ತಿಗೆ ಒಳಪಡುತ್ತೆ. ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು ಲೋಕಲ್ ಬಾಡೀಸ್ ಅಥವಾ ಸ್ಥಳೀಯ ಸಂಸ್ಥೆಗಳು ಅಂತ ನಾವು ಕರಿತೀವಿ. ಸರ್ ಇಷ್ಟೇ ಏನ್ ಸರ್ ಅಂತ ಕೇಳಿದ್ರೆ, ನೋ, ಒನ್ ಮೋರ್ ಆಸ್ಪೆಕ್ಟ್ ಸಹ ಇಲ್ಲಿ ಬರುತ್ತೆ. ಏನು ಅಂತ ಹೇಳಿದ್ರೆ, ಅದರ್ ಅಥಾರಿಟೀಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್. ಕೇಂದ್ರದ ಅಧೀನದಲ್ಲಿ ಬರ್ತಕ್ಕಂಥ, ರಾಜ್ಯದ ಅಧೀನದಲ್ಲಿ ಬರ್ತಕ್ಕಂಥ ಇನ್ನುಳಿದ ಸಂಸ್ಥೆಗಳೂ ಸಹ ರಾಜ್ಯದ ವ್ಯಾಪ್ತಿಗೆ ಒಳಪಡುತ್ತವೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ, ಆಲ್ ಅದರ್ ಅಥಾರಿಟೀಸ್, all authorities that come under the central and state government, ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಥವಾ ನಿಯಂತ್ರಣದಲ್ಲಿ ಬರ್ತಕ್ಕಂಥ ಇನ್ನುಳಿದ ಸಂಸ್ಥೆಗಳು ಅಥವಾ ಪ್ರಾಧಿಕಾರಗಳು ಅಂತ ನಾವು ಕರಿತೀವಿ. ಇದಕ್ಕೆ ಪ್ರಾಧಿಕಾರಗಳು ಅಂತ ಕರಿತೀವಿ. ಯಾವ್ಯಾವ ಸರ್ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, LIC ನೋಡಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, LIC, ಇಟ್ ಈಸ್ ಕಂಪ್ಲೀಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಂಟ್ರಲ್ ಗವರ್ನಮೆಂಟ್. ಕೇಂದ್ರದ ಅಧೀನದಲ್ಲಿ ಇರ್ತಕ್ಕಂಥ ಸಂಸ್ಥೆ. ನೋಡಿ, LIC ಸಹ ರಾಜ್ಯದ ಒಂದು ಭಾಗ. ನಾಳೆ LIC ನಮಗ ಹಕ್ಕುಗಳಿಗೆ ಧಕ್ಕೆ ತಂತು ಅಂತಂದ್ರೆ ನಾವು ರಾಜ್ಯ ಮಾಡಿದಂತಾನೆ ಭಾವಿಸ್ಬೇಕಾಗುತ್ತೆ ಅದನ್ನು. LIC ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಟರ್ಮ್ ಸ್ಟೇಟ್. ಯಾಕಂದ್ರೆ ಅದು ಸಹ ಕೇಂದ್ರದ ಅಧೀನದಲ್ಲಿ ಬರ್ತಕ್ಕಂಥ ಸಂಸ್ಥೆಗಳು. LIC ಆಗಿರ್ಬೋದು, ONGC ಆಗಿರ್ಬೋದು, ಸೇಲ್ ಆಗಿರ್ಬೋದು, ಗೇಲ್ ಆಗಿರ್ಬೋದು. ಏನ್ ಸರ್ ಗೇಲ್ ಅಂದ್ರೆ ಮತ್ತೆ ಕ್ರಿಕೆಟ್ ಪ್ಲೇಯರ್ ಗೇಲ್ ಅಲ್ಲ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಸೇಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ONGC ಅಂದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಲ್ವಾ. ಸೊ ದಿಸ್ ಈಸ್ ವಾಟ್, ಈ ಎಲ್ಲ ಕಂಪನಿಗಳು, ಈ ಎಲ್ಲ ಪ್ರಾಧಿಕಾರಗಳು ಸರ್ಕಾರದ ಅಧೀನಕ್ಕೆ ಬರ್ತಕ್ಕಂಥವು. ಈ ಸಂಸ್ಥೆಗಳು ಸಹ ರಾಜ್ಯ ಎಂಬ ಪದಕ್ಕೆ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಏನಮ್ಮ? ಡೀನಾ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲ, ಅದರ ಅಥಾರಿಟೀಸ್ ಇವೆಲ್ಲ. ಕೋಆಪರೇಟಿವ್ ಸೊಸೈಟೀಸ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್. ಅವು ಏನಮ್ಮ? ಗವರ್ಮೆಂಟ್ ನ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು ಗೊತ್ತಿರಲಿ ನಿಮಗೆ. ಆ ಸಂಸ್ಥೆಗಳು ಸಹ ಇಲ್ಲಿ ರಾಜ್ಯ ಎಂಬ ಪದದ ಅರ್ಥ ವಿವರಣೆ ಅಡಿಗೆಯಲ್ಲಿ ಬರ್ತಾರೆ ನೋಡಿ. ಹಂಗಾಗಿ ಈ 4 ಸಂಸ್ಥೆಗಳು, ಯಾವುದೇ ಸಂಸ್ಥೆ ಏನೇ ಮಾಡಿದ್ರು ಸಹ ಅದನ್ನ ರಾಜ್ಯ ಮಾಡಿದೆ ಎಂದೇ ಭಾವಿಸಬೇಕಾಗುತ್ತೆ. ಯಾಕಂದ್ರೆ ರಾಜ್ಯ ಎಂಬ ಪದದ ಅರ್ಥ ವಿವರಣೆ ನೋಡಿ ಗೊತ್ತಿರಲಿ ನಿಮಗೆ. ಆರ್ ಯು ಕ್ಲಾರಿಫೈಡ್? ನಾವು ಯುವರ್ ಡೌಟ್ ಇಸ್ ಕ್ಲಾರಿಫೈಡ್ ಅಂತ ಅಂದ್ಕೊಳ್ತೀನಿ. ರಾಜ್ಯ ಅಂದ್ರೆ ಏನು?
ಯಾವುದನ್ನ ರಾಜ್ಯ ಅಂತ ಪರಿಗಣಿಸ್ತೀವಿ. ಮತ್ತೆ ರಾಜ್ಯ ಅಂದ್ರೆ ನಮಗೆ ನಿಮ್ಗೆ ತಿಳಿದಂಗೆ ಕರ್ನಾಟಕ ರಾಜ್ಯ, ಆಂಧ್ರ ರಾಜ್ಯ, ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ ರಾಜ್ಯ ಅನ್ನೋ ಶಬ್ದವನ್ನ. See, the term state has broader meaning in our constitution. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ರಾಷ್ಟ್ರ ನೇಷನ್ ಅಂತ ಯೂಸ್ ಮಾಡಿಲ್ಲ ಶಬ್ದವನ್ನ ನಮ್ಮ ದೇಶ ರಾಜ್ಯ ಎಂಬ ಶಬ್ದದಿಂದ ಯೂಸ್ ಮಾಡಿದ್ದೇವೆ. So while reading Indian Constitution, you should have broader scope for the term state. ರಾಜ್ಯ ಎಂಬ ಪದಕ್ಕೆ ವಿಶಾಲಾತ್ಮಕವಾದ ಅರ್ಥ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸೊ ದಿಸ್ ಈಸ್ ದ ಟರ್ಮ್ ಸ್ಟೇಟ್, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ 13ನೇ ವಿಧಿ. ಎಸ್, ಪ್ರೈವೇಟ್ ಬರ್ತಾವಲ್ಲ, ಯಾವ ಅಲ್ಲಿ ಬರಲ್ಲ ಪ್ರೈವೇಟು ಅಲ್ಲ, ಕಾಲ್ ಏನು ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಆಗಿ ಕೇಸ್ ಆಗ್ಬೋದು ನೀವು ಅವ್ರ ಮೇಲೆ, ರಾಜ್ಯ ಅಂತ ಪರಿಗಣಿಸೋದಿಲ್ಲ ಅವ್ರು. ರಾಜ್ಯ ಈ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಇದೆಯಪ್ಪ, ಇನ್ಫೋಸಿಸ್ ಏನಾದ್ರು ನಿಮ್ಗೆ ಧಕ್ಕೆ ತಂತು ಅಂತ ಹೇಳಿದ್ರೆ ಅದು ರಾಜ್ಯ ಅಂತಲ್ಲ, ನೀವು ಪ್ರೈವೇಟ್ ಆಗಿ ಇನ್ಫೋಸಿಸ್ ಅವ್ರ ಮೇಲೆ ಕೇಸ್ ಆಗ್ಬೋದು ಬರುತ್ತೆ. ಆದ್ರೆ ಇಟ್ ಇಸ್ ನಾಟ್ ಅಂಡರ್ ದಿ ಕಂಟ್ರೋಲ್, ಕಂಪ್ಲೀಟ್ ಕಂಟ್ರೋಲ್ ಆಫ್ ಸ್ಟೇಟ್. ಇಟ್ ಇಸ್ ನಾಟ್ ಓನ್ಡ್ ಬೈ ದಿ ಸ್ಟೇಟ್. ಮೋನೋಪಲಿ ಆಗಲ್ಲ, ನಿಯಂತ್ರಣ ಮಾಡುತ್ತೆ ರಾಜ್ಯಗಳು ಅವ್ರನ್ನ. ನಮ್ಮಲ್ಲಿ ಯಾವುದು ಮೋನೋಪಲಿ ಹಾಕಿರಕ್ ಬರೋದಿಲ್ಲ, ಗೊತ್ತಿಲ್ಲ. ಇನ್ಫೋಸಿಸ್ ಅದು ತಪ್ಪು ಮಾಡಿದ್ರೆ ಕೋರ್ಟ್ ಇದೆ, ಒಂದು ವೇಳೆ ಧಕ್ಕೆ ತಂದ್ರೆ ಕೋರ್ಟ್ಗೆ ಹೋಗ್ಬೋದು ನಾವು, ಡೈರೆಕ್ಟ್ ಇನ್ಫೋಸಿಸ್ ಮೇಲೆ ಕೇಸ್ ಹಾಕ್ಬೋದು ನಾವು. ಜುಡಿಷಿಯರಿ ಬರೋದಿಲ್ಲ, ಜುಡಿಷಿಯರಿ ಇರೋದು ಪ್ರೊಟೆಕ್ಷನ್ಗೋಸ್ಕರ ಇದೆ ಅದು. ಇಲ್ಲಿ ನೋಡಿ, ನಾನು ಸರ್ಕಾರ ಕೇವಲ ಶಾಸಕಾಂಗ ಕಾರ್ಯಾಂಗ ಅಂತ ಬರೋದಿಲ್ಲ, ಮತ್ತೆ ನ್ಯಾಯಾಂಗ ಬರಲ್ಲ. ಇಲ್ಲಿ ನ್ಯಾಯಾಂಗ ರಕ್ಷಿಸುವುದಕ್ಕೋಸ್ಕರ ಇದೆ ವಿನಃ ಅಲ್ಲಿ ಯಾವುದೇ ರೀತಿಯ ಶಾಸನಗಳನ್ನ ಮಾಡಲ್ಲ, ನಿರ್ಧಾರ ತೆಗೆದುಕೊಳ್ಳಲ್ಲ ನ್ಯಾಯಾಂಗ ಯಾವಾಗೂ ಸಹ. ಅದು ನಿರ್ದೇಶನ ಕೊಡುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ, ಗೊತ್ತಿರಲಿ ನಿಮಗೆ. ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್, ಪ್ಲೀಸ್ ಡೂ ರಿಮೆಂಬರ್. ಇವುಗಳನ್ನ ರಾಜ್ಯ ವ್ಯಾಪ್ತಿಗೆ ಸೇರಿಸುತ್ತೇವೆ. ಮಾಡಿ ಪ್ರೈವೇಟೈಸೇಷನ್ ಮಾಡಿದ್ರೆ ದಟ್ ಇಸ್ ಡಿಫ್ರೆಂಟ್ ಆಗುತ್ತೆ. ಆನಂತರ ಕಂಪ್ಲೀಟ್ ಪ್ರೈವೇಟ್ಗೆ ಹೋಗಲ್ಲ ಅದು. ಏನಮ್ಮ ನಾನು ಕಂಪ್ಲೀಟ್ ಪ್ರೈವೇಟೈಸೇಷನ್ ಮಾಡ್ತಾರೆ ಅಂತ ಹೇಳಿಲ್ಲ. ಸಮ್ ಶೇರ್ಸ್ ಆರ್ ಗೋಯಿಂಗ್ ಟು ಬಿ ಗಿವನ್ ಟು ಪ್ರೈವೇಟ್ ಶೇರ್, ಕಂಪ್ಲೀಟ್ ಪ್ರೈವೇಟೈಸೇಷನ್ ಅಂತ ಹೇಳ್ತಾ ಇಲ್ಲ. ಓಕೆ, ಸೊ ಇದು ರಾಜ್ಯ. ನೋಡಿ, ಇವ್ರು ಏನೇ ಮಾಡಿದ್ರು ಅದನ್ನ ರಾಜ್ಯ ಮಾಡಿದೆ ಅಂತಾನೆ ನಾವು ಭಾವಿಸಬೇಕಾಗುತ್ತದೆ. ಈಗ ಅವು ರಾಜ್ಯದ ವ್ಯಾಪ್ತಿ ಅಡಿಯಲ್ಲಿ ಬರ್ತದೆ. ನೋಡಿ, ರಾಜ್ಯದ ವ್ಯಾಪ್ತಿ ಕಂಪ್ಲೀಟ್ ಆಗಿ ಅಂಡರ್ ಕಂಟ್ರೋಲ್ ಇರ್ತಕ್ಕಂಥದ್ದು ಯಾವಿದಾವಲ್ಲ ಅವು ರಾಜ್ಯದ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥದ್ದು. ಓಕೆ, ಸೊ ದಿಸ್ ಈಸ್ ಒನ್. ಈಗ ನೆಕ್ಸ್ಟ್ 13ನೇ ವಿಧಿಗೆ ಹೋಗೋಣ. ಲೆಟ್ ಅಸ್ ಮೂವ್ ಟು ದಿ 13th ಆರ್ಟಿಕಲ್. 13ನೇ ವಿಧಿ ಏನ್ ಹೇಳುತ್ತೆ? 13ನೇ ವಿಧಿ ಅಂತ ಹೇಳಿದ್ರೆ, ಇಟ್ ಡಿಫೈನ್ಸ್ ದಿ ಟರ್ಮ್ ಲಾ. ಕಾನೂನು ಎಂಬ ಪದದ ಅರ್ಥ ವಿವರಣೆಯನ್ನ ನೀಡುತ್ತದೆ. ಕಾನೂನು ಎಂಬ ಪದದ ಅರ್ಥ ವಿವರಣೆಯನ್ನ ನೀಡುತ್ತದೆ ಲಾ. ಓಕೆ, ಎಸ್. ನಮ್ಮ ದೇಶದಲ್ಲಿ ಯಾವುದನ್ನ ಕಾನೂನು ಅಂತ ಕರಿತೀವಿ? ಯಾರು ಮಾಡಿದ್ರೆ ಅದನ್ನ ಕಾನೂನು ಅಂತ ಕರಿತೀವಿ ನಮ್ಮ ದೇಶದಲ್ಲಿ? ಯಾರ್ಯಾರು ನಮ್ಮ ದೇಶದಲ್ಲಿ ಕಾನೂನು ಮಾಡುವ ಅಧಿಕಾರ ಯಾರಿಗಿದೆ? ಹೂ ಹ್ಯಾಸ್ ದ ಪವರ್ ಟು ಮೇಕ್ ಲಾಸ್ ಇನ್ ಇಂಡಿಯಾ? ಯಾರಿಗಿದಮ್ಮ? ಯಾವ ಅಂಗ ಮಾಡುತ್ತದೆ? ಸರ್ಕಾರದಲ್ಲಿ ಯಾವ ಅಂಗ ಕಾನೂನುಗಳನ್ನ ಮಾಡುತ್ತದೆ? ಶಾಸಕಾಂಗ. ನೋಡಿ, ಶಾಸನಗಳನ್ನ ಕಾನೂನುಗಳನ್ನ ಮಾಡ್ತಕ್ಕಂಥದ್ದು ಶಾಸಕಾಂಗ ಅಲ್ವಾ? ನೋಡಿ, ಇಲ್ಲಿ 3 ಆಸ್ಪೆಕ್ಟ್ಸ್ ಗಳು ಬರ್ತವೆ. ಪ್ಲೀಸ್ ಟು ರಿಮೆಂಬರ್. ಫಸ್ಟ್ ಒನ್ ನಾನು ಹೇಳ್ತೀನಿ ನೋಡಿ. ದ ಲಾಸ್ enacted by parliament, ಸಂಸತ್ತಿನಿಂದ ಜಾರಿಯಾದ ಕಾನೂನುಗಳು. ನೋಡಿ, ಸಂಸತ್ತಿನಿಂದ ಯಾವುದೇ ಕಾನೂನುಗಳು ರಚಿತವಾದ್ರು, ಯಾವುದೇ ಶಾಸನಗಳು ರಚಿತವಾದ್ರು ಅವುಗಳನ್ನ ಕಾನೂನು ಎಂದೇ ನಾವು ಪರಿಗಣಿಸ್ತೀವಿ. ಇವಾಗ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಕಾನೂನುಗಳು ಯಾರು ಸಂಸತ್ತಿನ ಮುಖಾಂತರ ಬಂದಿರತಕ್ಕಂಥವು ಅವೆಲ್ಲ ಅಲ್ವಾ? ಸೊ ಕಾನೂನು ಎಂದು ನಾವು ಕರಿತೀವಿ. ದ ಲಾಸ್ ದಟ್ ಆರ್ ಎನಾಕ್ಟೆಡ್ ಬೈ ಪಾರ್ಲಿಮೆಂಟ್, ಸಂಸತ್ತಿನ ಮೂಲಕ ಅನುಮೋದನೆಗೊಂಡಿರ್ತಕ್ಕಂಥ ಶಾಸನಗಳನ್ನ ನಾವು ಕಾನೂನು ಎಂದು ಪರಿಗಣಿಸ್ತೀವಿ ನಮ್ಮ ದೇಶದಲ್ಲಿ. ಗೊತ್ತಿರಲಿ ನಿಮಗೆ. ಈಗ ಡೌರಿ ಅಬಾಲಿಷನ್ ಆಕ್ಟ್ ಇದೆ ನಮ್ಮಲ್ಲಿ, ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಯಾರು ತಗೊಂಡ್ರು? ಸಂಸತ್ತು. ಕಾನೂನು ನಾವೆಲ್ಲ ಫಾಲೋ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಕಾನೂನು ಅದು. ನಮ್ಮಲ್ಲಿ ಕಾನೂನು ಮಾಡುವ ಅಧಿಕಾರ ಇರೋದು ಕೇಂದ್ರದಲ್ಲಿ ಸಂಸತ್ತಿಗೆ ಮಾತ್ರ. ಸಂಸತ್ತು ಶಾಸನಗಳನ್ನ ರೂಪಿಸುತ್ತದೆ. ಪ್ಲೀಸ್ ಡೂ ರಿಮೆಂಬರ್. ಬೇರೆ ಈಗ ನಾವು ನೀವು ಮಾಡಿದ್ರದನ್ನ ಕಾನೂನು ಅಂತ ಪರಿಗಣಿಸಕ್ಕಾಗ್ತದೆ ನಮ್ಮ ದೇಶದಲ್ಲಿ? ನೋ. ನೋಡಿ, ಹಾಗಾಗಿ ಕಾನೂನು ಎಂಬ ಪದದ ಅರ್ಥ ವಿವರಣೆಯನ್ನು ನೀವು ತಿಳಿಸಿ. ಯಾರು ಮಾಡಿದ್ರೆ ಅದು ಕಾನೂನು ಆಗುತ್ತೆ ನಮ್ಮ ದೇಶದಲ್ಲಿ, ಯಾವುದನ್ನ ಕಾನೂನು ಅಂತ ಪರಿಗಣಿಸ್ತೀವಿ ನಮ್ಮ ದೇಶದಲ್ಲಿ ಅನ್ನೋದು ಗೊತ್ತಿರಬೇಕು. ನಂಬರ್ 1 ಇದು ನೋಡಿ, ಲಾಸ್ ದಟ್ ಆರ್ ಎನಾಕ್ಟೆಡ್ ಬೈ ಪಾರ್ಲಿಮೆಂಟ್ ಒಂದು ಇದು. ಇದ್ರ ಜೊತೆಗೆ ಕೇಂದ್ರದಲ್ಲಿ ಇನ್ನು ಯಾರಾದ್ರೂ ಮಾಡಿರೋದನ್ನ ಕಾನೂನು ಅಂತ ಪರಿಗಣಿಸ್ತೀವ ನಾವು? Is there any other way anybody here in this way, in this line?
ಈಗ ಓಕೆ, ಸಂಸತ್ತು ಮಾಡ್ತಕ್ಕಂಥ ಶಾಸನಗಳನ್ನ ನಾವು ಕಾನೂನುಗಳು ಎಂದು ಪರಿಗಣಿಸ್ತೀವಿ, ನೋ ಡೌಟ್. ಈಸ್ ದೇರ್ ಎನಿ ಅದರ್ ವೇ ಇಟ್ ದಿ ಸೆಂಟ್ರಲ್ ಗವರ್ಮೆಂಟ್ ಟು ಎನಾಕ್ಟ್? ಯಾವುದನ್ನ ಮತ್ತೆ ಬೇರೆ ಯಾರಾದ್ರೂ ಕಾನೂನು ಮಾಡುವ ಅಧಿಕಾರ ಇದನ್ನ ಕೇಂದ್ರದಲ್ಲಿ ಸಂಸತ್ತನ್ನ ಹೊರತುಪಡಿಸಿದ್ರೆ ಏನಾದ್ರು ಪ್ರೆಸಿಡೆಂಟಾ? ಯಾವ ರೀತಿ ಪ್ರೆಸಿಡೆಂಟ್ ಅಪ್ಪ? ಐ ವಿಲ್ ಗಿವ್ ಚಾನ್ಸ್ ಫಾರ್ ಹಿಮ್. ನೀವು ಪ್ರೆಸಿಡೆಂಟ್ ಅಂತ ಹೇಳಿದ್ರಲ್ಲ, ರಾಷ್ಟ್ರಪತಿಗಳಿಗೆ ಕಾನೂನು ಮಾಡುವ ಅಧಿಕಾರ ಇದೆನಾ ನಮ್ಮ ದೇಶದಲ್ಲಿ? ವೆರಿ ಗುಡ್. ರಿಮೆಂಬರ್, ಪಾಯಿಂಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್. ಏನು ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಘೋಷಿಸುವ ಅಧಿಕಾರವನ್ನು ಹೊಂದಿದ್ದಾರೆ, ಆರ್ಡಿನೆನ್ಸ್. President has power to issue ordinance or promulgate ordinances. ನೋಡಿ, ಆರ್ಡಿನೆನ್ಸಸ್ ಗಳು ಸಹ ಕಾನೂನುಗಳೆಂದೇ ನಾವು ಭಾವಿಸಬೇಕಾಗುತ್ತದೆ. ಇದನ್ನ ಸುಗ್ರೀವಾಜ್ಞೆ ಅಂತ ಕರಿತೀವಿ ನಾವು, ಆರ್ಡಿನೆನ್ಸಸ್ ಬೈ ಪ್ರೆಸಿಡೆಂಟ್. ನೋಡಿ, ರಾಷ್ಟ್ರಪತಿಗಳಿಂದ ಹೊರಡಿಸುವಂತಹ ಸುಗ್ರೀವಾಜ್ಞೆಗಳನ್ನ ಕಾನೂನು ಎಂದೇ ನಾವು ಪರಿಗಣಿಸಬೇಕಾಗುತ್ತದೆ. ನೋಡಿ, ದ ಆರ್ಡಿನೆನ್ಸಸ್ ದಟ್ ಆರ್ ಪ್ರಮಲ್ಗೇಟೆಡ್ ಬೈ ಪ್ರೆಸಿಡೆಂಟ್, ರಾಷ್ಟ್ರಪತಿ ಹೊರಡಿಸಿರ್ತಕ್ಕಂಥ ಸುಗ್ರೀವಾಜ್ಞೆಗಳು, ಇದನ್ನು ಕಾನೂನು ಅಂತ ಕರಿತೀವಿ. ಈಗ ನೀವು ನನಗೊಂದು ಪ್ರಶ್ನೆ ಕೇಳ್ಬೋದು, ಏನ್ ಸರ್, ಕಾನೂನು ಮಾಡೋದು ಸಂಸತ್ತು, ರಾಷ್ಟ್ರಪತಿ ಬರೋದು ಕಾರ್ಯಾಂಗದಲ್ಲಿ, ರಾಷ್ಟ್ರಪತಿ ಬರ್ತಾರೆ, ಮತ್ತೆ ರಾಷ್ಟ್ರಪತಿಗೂ ನಾವು ಕಾನೂನು ಮಾಡುವ ಅಧಿಕಾರ ಕೊಟ್ರೆ ಮತ್ತೆ ಸಂಸತ್ತಿಂದ ಏನು ಉಳಿಸ್ತಾರೆ ಇದ್ರಾಗ ಅಂತ ನೀವು ಕೇಳ್ಬೋದು, ಕೇಳಲ್ವಾ? ಕಾಮನ್. ಯಾರಾದ್ರೂ ಹೇಳ್ತೀರಿ ಏನದಕ್ಕ? ಹೌ ದ ಆರ್ಡಿನೆನ್ಸ್ ಇಸ್ ಡಿಫರೆಂಟ್ ಫ್ರಮ್ ದಿ ಲಾ ದಟ್ ಈಸ್ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್? ವೆರಿ ಗುಡ್. ನೋಡಿ, ಆರ್ಡಿನೆನ್ಸ್ ಇಸ್ ಎ ಲಾ, ನೋ ಡೌಟ್. ಆರ್ಡಿನೆನ್ಸ್ ಇಸ್ ಎ ಲಾ ಪ್ರಮಲ್ಗೇಟೆಡ್ ಬೈ ಆರ್ಡಿನೆನ್ಸ್, ಪ್ರಮಲ್ಗೇಟೆಡ್ ಬೈ ಪ್ರೆಸಿಡೆಂಟ್. ನೋಡಿ, ಅಂದ್ರೆ ಸುಗ್ರೀವಾಜ್ಞೆ ಒಂದು ಕಾನೂನು, ಆದ್ರೆ ಇದನ್ನು ಯಾರು ಹೊರಡಿಸ್ತಾರೆ ಅಂದ್ರೆ ರಾಷ್ಟ್ರಪತಿ ಹೊರಡಿಸ್ತಾರೆ. ಇವ್ರು ಹೇಳಿರ್ತಕ್ಕಂಥ ಪಾಯಿಂಟ್ ನೀವು ಪರಿಗಣಿಸೋದಾದ್ರೆ, ದ ಆರ್ಡಿನೆನ್ಸ್ ಇಸ್ ಅಲ್ಲ, ನೋ ಡೌಟ್, ಬಟ್ ಇಟ್ ಇಸ್ ಎ ಟೆಂಪರರಿ ಪ್ರಾವಿಷನ್. ಸರ್, ಮತ್ತೆ ಯಾವಾಗ ಮಾಡ್ತಾರೆ ರಾಷ್ಟ್ರಪತಿಗಳು ಆರ್ಡಿನೆನ್ಸ್ ಅಂತ ಹೇಳಿದ್ರೆ? ನೋಡಿ, ಇಟ್ is supreme power lies in the parliament in order to make the laws in India. ಕಾನೂನನ್ನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಅಥಾರಿಟಿ ಯಾವುದಂದ್ರೆ ಅದು ಸಂಸತ್ತು. ಸಂಸತ್ತು ಯಾವಾಗ ಶಾಸನಗಳನ್ನ ರೂಪಿಸುತ್ತೆ ಹೇಳಿ? ಯಾವಾಗ ತಾನು ಅಧಿವೇಶನದಲ್ಲಿ ಇರುತ್ತದೆಯೋ ಅವಾಗ ಮಾತ್ರ ಅದು ಮಾಡುತ್ತದೆ. ಅಂಡರ್ಸ್ಟ್ಯಾಂಡ್? ವೆನ್ ದ ಪಾರ್ಲಿಮೆಂಟ್ ಈಸ್ ಇನ್ ಸೆಷನ್, ದೆನ್ ಓನ್ಲಿ ಪಾರ್ಲಿಮೆಂಟ್ ಕ್ಯಾನ್ ಫಾರ್ಮುಲೇಟ್ ದಿ ಲೆಜಿಸ್ಲೇಚರ್ಸ್ ಆರ್ ಲಾ. ಶಾಸನಗಳನ್ನ, ಕಾನೂನುಗಳನ್ನ ರಚಿಸುವುದು ಸಂಸತ್ತು ಅಧಿವೇಶನದಲ್ಲಿದ್ದಾಗ ಮಾತ್ರ. ಒಂದು ವೇಳೆ ಸಂಸತ್ತು ಅಧಿವೇಶನ ಇಲ್ಲದಿರುವ ಸಂದರ್ಭದಲ್ಲಿ, ಇನ್ ಕೇಸ್ ಪಾರ್ಲಿಮೆಂಟ್ ಈಸ್ ನಾಟ್ ಇನ್ ಸೆಷನ್, ನೋಡಿ, ವರ್ಷದ ಎಲ್ಲಾ ದಿನಗಳು ಸಂಸತ್ತು ಅಧಿವೇಶನದಲ್ಲಿ ಇರೋದಿಲ್ಲ, ವರ್ಷದಲ್ಲಿ 3 ಬಾರಿ ಮಾತ್ರ ಅಧಿವೇಶನ ಸೇರುತ್ತದೆ ಸಂಸತ್ತು. ಇನ್ ಎ ಇಯರ್ 3 times it gathers for session. ಇನ್ ಎ ಇಯರ್ 3 times it gathers for session. 3 ಅಧಿವೇಶನಗಳು ಅಂತ ಬರ್ತವೆ. ಬಜೆಟ್ ಅಧಿವೇಶನ, ಬಜೆಟ್ ಸೆಷನ್ ಅಂತ ಕರಿತೀವಿ. ಇನ್ನೊಂದು ಯಾವ್ದು ಬರುತ್ತೆ? ಚಳಿಗಾಲದ ಅಧಿವೇಶನ, ಆರ್ ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್ ಅಂಡ್ ಚಳಿಗಾಲದ ಅಧಿವೇಶನ ಅಂತಕ್ಕಂಥದ್ದು ಬರುತ್ತೆ. ಈ 3 ಅಧಿವೇಶನಗಳನ್ನು ಮಾತ್ರ ಸೇರುತ್ತೆ. ಆದ್ರೆ ಕೆಲವು ದಿನ ಮಾತ್ರ, ಕೆಲವು ದಿನ ಲೀಸರ್ ಪೀರಿಯಡ್ ಅಲ್ಲಿ ಇರುತ್ತೆ ಪಾರ್ಲಿಮೆಂಟ್, ವಿರಾಮದ ಅವಧಿಯಲ್ಲಿ, ಅವಾಗ ಅಧಿವೇಶನ ಇರೋದಿಲ್ಲ. ನೋಡಿ, ವೆನ್ ದ ಪಾರ್ಲಿಮೆಂಟ್ ಈಸ್ ನಾಟ್ ಇನ್ ಸೆಷನ್, ಸಂಸತ್ತು ಅಧಿವೇಶನದಲ್ಲಿ ಇರದೇ ಇರೋ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಒಂದು ಕಾನೂನು ಬೇಕಾಗಿತ್ತಂತಂದ್ರೆ, ಇಫ್ ದ ಗವರ್ಮೆಂಟ್ ಈಸ್ ಬ್ಯಾಡ್ಲಿ ಇನ್ ನೀಡ್ ಆಫ್ ಎ ಲಾ, ಒಂದು ನೀಡ್ ಆಫ್ ಕಾನೂನು ಬೇಕಾಗಿದೆ, ಆದ್ರೆ ಕಾನೂನು ಪಾಸ್ ಮಾಡುವ ಸಂಸ್ಥೆ ಇವತ್ತು ಅಧಿವೇಶನದಲ್ಲಿ ಇಲ್ಲ. ಮತ್ತೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದೆನ್ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕ್ಯಾನ್ ಅಡ್ವೈಸ್ ದಿ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳಿಗೆ ಸಲಹೆ ನೀಡಬಹುದು. ಏನು ಅಂತ ಹೇಳಿದ್ರೆ, ನೀವು ಸುಗ್ರೀವಾಜ್ಞೆ ಹೊರಡಿಸುವ ಮುಖಾಂತರ ಇದನ್ನ ಜಾರಿಗೆ ತಗೊಂಡ್ಬನ್ನಿ, ನಾವು ಮುಂದೆ ಸಂಸತ್ ಅಧಿವೇಶನ ಸೇರಿದಾಗ ಅದಕ್ಕೆ ಅಪ್ರೂವಲ್ ಕೊಡ್ಸ್ಕೊಳ್ತೀವಿ ಅಂತ ಹೇಳಿ. ನೋಡಿ, ಆನ್ ದಿ ಅಡ್ವೈಸ್ ಆಫ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಪ್ರೆಸಿಡೆಂಟ್ ಕ್ಯಾನ್ ಇಶ್ಯೂ ದಿ ಆರ್ಡಿನೆನ್ಸ್. ಆರ್ಡಿನೆನ್ಸ್ ಆಲ್ಸೋ ಇಟ್ ಇಸ್ ಎ ಟೈಪ್ ಆಫ್ ಲಾ. ರಾಷ್ಟ್ರಪತಿ ಏನಾದ್ರು ಹೊರಡಿಸಿದ್ರೆ ಅಂದ್ರೆ ಅದು ಕಾನೂನಾಗುತ್ತೆ. ಮುಂದೆ ಸಂಸತ್ತು ಸಭೆ ಮತ್ತೆ ಅಧಿವೇಶನ ಸೇರಿದಾಗ ಅದಕ್ಕೆ ಅಪ್ರೂವಲ್ ಕೊಟ್ಕೊಂಡು ಅದನ್ನ ಕಂಟಿನ್ಯೂ ಮಾಡ್ತಾರೆ. ದಟ್ ಇಸ್ ಡಿಫರೆಂಟ್. ಅಂದ್ರೆ ಆರ್ಡಿನೆನ್ಸ್ ಇಟ್ ಇಸ್ ಎ ಟೆಂಪರರಿ ಪೀರಿಯಡ್, ಇಟ್ ಇಸ್ ಎ ಟೆಂಪರರಿ ಅರೇಂಜ್ಮೆಂಟ್. ಸಂಸತ್ತು ಅಧಿವೇಶನ ಇಲ್ಲದಿರುವ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ತಾತ್ಕಾಲಿಕ ಸೊಲ್ಯೂಷನ್. ಆದರೂ ಇದನ್ನ ನಾವು ಕಾನೂನು ಎಂದೇ ಪರಿಗಣಿಸುತ್ತೇವೆ. ನೋಡಿ, ಹಂಗಾಗಿ ಗೊತ್ತಿರಲಿ, ದ ಲಾಸ್ ಎನಾಕ್ಟೆಡ್ ಬೈ ಪಾರ್ಲಿಮೆಂಟ್ ಆರ್ ಡೀಮ್ಡ್ ಆಸ್ ಲಾಸ್ ಅಂಡ್ ದಿ ಆರ್ಡಿನೆನ್ಸಸ್ ಪ್ರಮಲ್ಗೇಟೆಡ್ ಬೈ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳು ಹೊರಡಿಸಿರ್ತಕ್ಕಂಥ ಸುಗ್ರೀವಾಜ್ಞೆಗಳನ್ನು ಸಹ ನಾವು ಕಾನೂನು ಎಂದೇ ಪರಿಗಣಿಸಬೇಕಾಗುತ್ತದೆ. ನೋಡಿ, ಇವುಗಳನ್ನು ನಾವು ಕಾನೂನು ಅಂತ ಕರಿತೀವಿ ನಮ್ಮ ದೇಶದಲ್ಲಿ. ಮತ್ತೆ ಯಾರ್ಯಾರು ಕಾನೂನು ಮಾಡ್ತಾರೆ ಅಂತ ಹೇಳಿದ್ರೆ, ವೆರಿ ಸಿಂಪಲ್. ಸೆಕೆಂಡ್ ಈಸ್, ನೀವು ಬಹಳ ಸುಲಭವಾಗಿ ಹೇಳ್ಬಹುದು ಇಲ್ಲಿ, ರಾಜ್ಯ. ನೋಡಿ, ದ ಲಾಸ್ ದಟ್ ಆರ್ ಎನಾಕ್ಟೆಡ್ ಬೈ ಸ್ಟೇಟ್ ಲೆಜಿಸ್ಲೇಚರ್, the laws that are enacted by
ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ರಾಜ್ಯ ಶಾಸಕಾಂಗದಿಂದ ರಚಿತವಾಗುವ ಕಾನೂನುಗಳು. ದ ಲಾಸ್ ದಟ್ ಆರ್ ಎನಾಕ್ಟೆಡ್ ಬೈ ಸ್ಟೇಟ್ ಲೆಜಿಸ್ಲೇಚರ್. ನೋಡಿ, ಕರ್ನಾಟಕನೂ ಸಹ ಕಾನೂನುಗಳನ್ನ ಮಾಡಬಹುದು ಕರ್ನಾಟಕ ಅಸೆಂಬ್ಲಿಯಲ್ಲಿ. ಅದನ್ನು ನಾವು ಕಾನೂನು ಅಂತಾನೆ ಪರಿಗಣಿಸ್ತೀವಿ ನಮ್ಮ ರಾಜ್ಯದಲ್ಲಿ ಅಲ್ವಾ. ನಮ್ಮ ರಾಜ್ಯಕ್ಕೆ ಬೇಕಾಗ್ತಕ್ಕಂಥ ಲಾಗಳನ್ನು ಮಾಡೋದೇ ನಮ್ಮ ಶಾಸಕಾಂಗ, ಸಂಸತ್ತು ಮಾಡಲ್ಲ. ಕರ್ನಾಟಕ ಬೇಕಾಗಿರ್ತಕ್ಕಂಥದ್ದು ಇಟ್ ಇಸ್ ಕರ್ನಾಟಕ ಲೆಜಿಸ್ಲೇಚರ್, ಕರ್ನಾಟಕ ಶಾಸಕಾಂಗ ಮಾಡುತ್ತದೆ. ನಮ್ಮಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತಿವೆ, ಅದನ್ನು ಸಹ ಕಾನೂನು ಎಂದೇ ಪರಿಗಣಿಸ್ತೇವೆ. ಪ್ಲಸ್ ಇನ್ನೊಂದು ಬರುತ್ತೆ, ಏನ್ ಬರುತ್ತಪ್ಪ, ಯಾವ ರೀತಿ ರಾಷ್ಟ್ರಪತಿ ಕೇಂದ್ರದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುತ್ತಾರೋ, how a president issues ordinances at the central, in the same way at the state level governor promulgates ordinances. So remember, ordinances by governor ಅಂದ್ರೆ ರಾಜ್ಯಪಾಲರಿಂದ ಹೊರಡಿಸಲಾಗ್ತಕ್ಕಂಥ ಸುಗ್ರೀವಾಜ್ಞೆಗಳು. ನೋಡಿ, ಇವುಗಳನ್ನು ಸಹ ನಾವು ಕಾನೂನು ಅಂತ ಪರಿಗಣಿಸ್ತೀವಿ. ಸೇಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲಿನೂ ಸಹ ಅಪ್ಲಿಕೇಬಲ್ ಆಗುತ್ತೆ. ನೋಡಿ, ರಾಜ್ಯ ಶಾಸಕಾಂಗ ಅಧಿವೇಶನ ಇಲ್ಲದಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಘೋಷಿಸಬಹುದು. ಸುಗ್ರೀವಾಜ್ಞೆಯು ಸಹ ಕಾನೂನಿದ್ದಂತೆ. ಮುಂದೆ ಅದಕ್ಕೆ ಮತ್ತೆ ರಾಜ್ಯ ಶಾಸಕಾಂಗ ಅಧಿವೇಶನ ಸೇರಿದಾಗ ಅದಕ್ಕೆ ಅಪ್ರೂವಲ್ ಕೊಡಿಸ್ಕೊಳ್ಳುತ್ತೆ, ಸರ್ಕಾರ ಕೊಡಿಸ್ಕೊಳ್ಳುತ್ತೆ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ನೋಡಿ, ಇವೆರಡು ಅಂಶಗಳನ್ನ ನಾವು ಕಾಣ್ತೀವಿ. ನೋಡಿ, ನಮ್ಮ ದೇಶದಲ್ಲಿ ಯಾರು ಮಾಡಿದ್ರೆ ಅದನ್ನ ಕಾನೂನು ಅಂತ ಕರಿತೀವಿ. ಸಂಸತ್ತು ಅಂಡ್ ಪ್ರೆಸಿಡೆಂಟ್. ಸಂಸತ್ತಿಗೆ ಮೇನ್ ಅಧಿಕಾರ ಇರೋದು, ಟೆಂಪ್ರವರಿ ಆಗಿ ಪ್ರೆಸಿಡೆಂಟ್ ಆರ್ಡಿನೆನ್ಸ್ ಹೊರಡಿಸುವುದರ ಮುಖಾಂತರ ಕಾನೂನುಗಳನ್ನ ಮಾಡಬಹುದು. ಅಂಡ್ ರಾಜ್ಯದಲ್ಲಿ ಅಂತ ಬಂದಾಗ ದ ಲಾಸ್ ದಟ್ ಆರ್ ಎನಾಕ್ಟೆಡ್ ಬೈ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗ ಕಾನೂನುಗಳನ್ನ ಮಾಡಬಹುದು, ಅವುಗಳನ್ನು ಮಾತ್ರ ನಾವು ಕಾನೂನು ಅಂತ ಕರಿತೀವಿ. ಹೊರತಾಗಿ ರಾಜ್ಯಪಾಲರು ತಾತ್ಕಾಲಿಕ ಅವಧಿಗೆ ಹೊರಡಿಸಿರ್ತಕ್ಕಂಥ ಸುಗ್ರೀವಾಜ್ಞೆಗಳನ್ನು ನಾವು ಕಾನೂನು ಎಂದೇ ಪರಿಗಣಿಸುತ್ತೇವೆ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಈಸ್ ಲಾ ಅಂತಕ್ಕಂಥ ಇಷ್ಟೇ. ಏನ್ ಸರ್, ಇಸ್ ಇಟ್ ದೀಸ್ ಆರ್ ದ ಟೂ ಆಸ್ಪೆಕ್ಟ್ಸ್ ದಟ್ ಕಮ್ ಇನ್ ದಿ ಲಾ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ ಅಂತ ಕೇಳಿದ್ರೆ, ನೋ, ಒನ್ ಮೋರ್ ಆಸ್ಪೆಕ್ಟ್ ಸಹ ಬರುತ್ತೆ ಇಲ್ಲಿ. ಮೂರನೇದ್ದು ಒನ್ ಮೋರ್ ಆಸ್ಪೆಕ್ಟ್ ಏನಮ್ಮ? ಯೂನಿಯನ್ ಟೆರಿಟರಿ ಡೆಲ್ಲಿ, ಪಾಂಡಿಚೇರಿ ಅಸೆಂಬ್ಲಿ ಇದೆ, ಅಸೆಂಬ್ಲಿ ಅವ್ರು ಮಾಡ್ತಾರೆ. ಸೇಮ್ ಹೆಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ. ಉಳಿದಿರ್ತಕ್ಕಂಥವಕ್ಕೆ ಪ್ರೆಸಿಡೆಂಟ್ ಇದ್ದಾರೆ, ಪ್ರೆಸಿಡೆಂಟೇ ಇದ್ ಮಾಡೋದು, ಆರ್ಡರ್ ಮಾಡೋದ್ರ ಮುಖಾಂತರ ಅಲ್ಲಿ ಶಾಸನಗಳನ್ನು ಜಾರಿ ಮಾಡ್ತಾರೆ. ಸಂಸತ್ತಿನ ಹೆಲ್ಪ್ ತಗೊಂಡು ಮಾಡ್ತಾರೆ ಅಷ್ಟೇ. ಗೊತ್ತಿರಲಿ ನಿಮ್ಗೆ, ವಿತ್ ದ ಹೆಲ್ಪ್ ಆಫ್ ಪಾರ್ಲಿಮೆಂಟ್. ಸೊ ಹಿ ಕ್ಯಾನ್ ಎನಾಕ್ಟ್ ಸಮ್. ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ, ಅಲ್ಲಿ ಆರ್ಡಿನೆನ್ಸ್ ತಗೋಬಹುದು, ಅಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಬರ್ತಾರೆ. ಓಕೆ, ಸೊ ದಿಸ್ ಈಸ್ ಒನ್. ನೋಡಿ, ಲಾಸ್ ಅನ್ನೋದು ಗೊತ್ತಿರಿ. ಇನ್ನೊಂದು ಮೂರನೇದು ಬರುತ್ತಪ್ಪ ಇಲ್ಲಿ. ಯಾವುದು ಮೂರನೇದ್ದು ಇಲ್ಲಿ? ಮೂರನೇದ್ದು ಮತ್ತೆ ಯಾರಿಗೆ ಕಾನೂನು ಮಾಡುವ ಅಧಿಕಾರ ಇದೆ ನಮ್ಮ ದೇಶದಲ್ಲಿ? ಸರ್, ಇವ್ರು ಬಿಟ್ಟು ಮತ್ತೆ ಯಾರಿಗಿದೆ ಸರ್ ನಮ್ಮ ದೇಶದಲ್ಲಿ? ಏನಮ್ಮ? ನೋ, ಸುಪ್ರೀಂ ಕೋರ್ಟ್ ಕಾನೂನನ್ನ ಮಾಡಲ್ಲ, ತೀರ್ಪು ಕೊಡುತ್ತಷ್ಟೇ ಅದು. ಏನಮ್ಮ? ನೋ. ಎನಿ ಐಡಿಯಾ? ದೇರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಡೆಲಿಗೇಟೆಡ್ ಲೆಜಿಸ್ಲೇಚರ್ ಅಂತ ಬರುತ್ತೆ. ಡೆಲಿಗೇಟೆಡ್ ಲೆಜಿಸ್ಲೇಚರ್, ಗಮನಿಸಿ, ಇದನ್ನ ನಿಯೋಜಿತ ಶಾಸನೀಯ ಅಧಿಕಾರ ಅಂತ ಕರಿತೀವಿ ನಾವು. ನಿಯೋಜಿತ ಶಾಸನೀಯ ಅಧಿಕಾರ. ಲಿಸನ್ ಕೇರ್ಫುಲಿ. ಸಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ಶಾಸನಗಳನ್ನ ಮಾಡುತ್ತದೆ, ಲಾಸ್ ನ ಮಾಡುತ್ತೆ. ಕಾರ್ಯಾಂಗ ಶಾಸನಗಳನ್ನ ಜಾರಿಗೊಳಿಸುತ್ತದೆ, ಎಕ್ಸಿಕ್ಯೂಷನ್ ಆಫ್ ಲಾಸ್ ದಟ್ ಆರ್ ಮೇಡ್ ಬೈ ಲೆಜಿಸ್ಲೇಚರ್. ಜುಡಿಷರಿ ಏನ್ ಮಾಡುತ್ತೆ? ಆ ಜಾರಿಯಾಗಿರ್ತಕ್ಕಂಥ ಕಾನೂನು ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲಿಸುತ್ತದೆ. ಜುಡಿಷರಿ ರಿವ್ಯೂಸ್ ದಿ ಲಾಸ್ ದಟ್ ಆರ್ ಎನಾಕ್ಟೆಡ್ ಬೈ ಎಕ್ಸಿಕ್ಯೂಟಿವ್. ಕಾರ್ಯಾಂಗದಿಂದ ಏನ್ ಜಾರಿಯಾಗಿರ್ತಾವಲ್ಲ ಅವು ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲಿಸ್ತಕ್ಕಂಥದ್ದು ಜುಡಿಷರಿ. ಪಾಯಿಂಟ್ ಈಸ್ ಕ್ಲಿಯರ್. ಅಂದ್ರೆ ಯಾವ ಅಂಗ ಯಾವ ಕೆಲಸವನ್ನ ಮಾಡಬೇಕು ಎಂಬುದನ್ನ ನಿರ್ದಿಷ್ಟಪಡಿಸಲಾಗಿದೆ. ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಸೆಪರೇಷನ್ ಆಫ್ ಪವರ್ಸ್ ಅಂತ ನಾವು ಕರಿತೀವಿ. ಅಧಿಕಾರ ಪ್ರತ್ಯೇಕೀಕರಣ ಎಂದು ನಾವು ಇದನ್ನ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಮೂರೂ ಅಂಗಗಳ ಮಧ್ಯೆ ಅಧಿಕಾರ ಹಂಚಿಕೆ ಮಾಡತಕ್ಕಂಥದ್ದು ಅಂತ. ನೋಡಿ, ಇದು ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಕೀಪ್ ದಿಸ್ ಆಸ್ಪೆಕ್ಟ್ ಇನ್ ಯುವರ್ ಮೈಂಡ್. ಸೆಪರೇಷನ್ ಆಫ್ ಪವರ್ಸ್ ಅಂತ ಬರುತ್ತೆ ಇಲ್ಲಿ. ಅಧಿಕಾರ ಪ್ರತ್ಯೇಕೀಕರಣ ಅಂತೀವಿ ಕನ್ನಡದಲ್ಲಿ ಇದಕ್ಕೆ. ಓಕೆ, ಪಾಯಿಂಟ್ ಈಸ್ ಕ್ಲಿಯರ್. ಸರಿ, ಇಲ್ಲಿಗೂ ಇದು ಮೂರನೇ ಪಾಯಿಂಟ್ ಏನ್ ಸರ್ ಅಂತ ಕೇಳಿದ್ರೆ ಗೊತ್ತಿರಲಿ ನಿಮಗೆ. ನಮ್ಮಲ್ಲಿ ಶಾಸಕಾಂಗ ಶಾಸನಗಳನ್ನ ಮಾಡುತ್ತೆ.
ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಇಂಡಿಯಾದ ಎಕ್ಸಾಂಪಲ್ ತಗೊಂಡು ಪಾರ್ಲಿಮೆಂಟ್ ಇಸ್ ಎ ಯೂನಿಯನ್ ಲೆಜಿಸ್ಲೇಚರ್. ದೇಶಕ್ಕೆ ಬೇಕಾಗ್ತಕ್ಕಂಥ ಶಾಸನಗಳನ್ನ ಮಾಡೋದು ಸಂಸತ್ ಏನ್ ಮಾಡುತ್ತೆ, ಕೆಲವು ಶಾಸನಗಳನ್ನ ಕಚ್ಚಾ ರೂಪದಲ್ಲಿ ಪಾಸ್ ಮಾಡ್ಬಿಡುತ್ತೆ. ಕಚ್ಚಾ ರೂಪದಲ್ಲಿ ಅಂತ ಬರುತ್ತೆ, ರಾ. ಪಾರ್ಲಿಮೆಂಟ್ ಮೇ ಎನಾಕ್ಟ್ ಸಮ್ ಲಾ ಇನ್ ಎ ರಾ, ಕಚ್ಚಾ ರೂಪದಲ್ಲಿ ಪಾಸ್ ಮಾಡುತ್ತೆ. ಕಚ್ಚಾ ರೂಪ ಅಂತ ಹೇಳಿದ್ರೆ ಜಸ್ಟ್ ಪಾಸ್ ಮಾಡುತ್ತೆ, ಅದ್ರೊಳಗೆ ಏನಿರ್ಬೇಕು ಏನಿರಬಾರ್ದು ಅನ್ನೋದ್ರ ಬಗ್ಗೆ ಏನು ನೋಡಿರೋದಿಲ್ಲ. ಯಾಕೆ ಸರ್ ಹಿಂಗ್ ಮಾಡುತ್ತೆ ಸಂಸತ್ತು ಕೆಲವು ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ, ಡ್ಯೂ ಟು ಲ್ಯಾಕ್ ಆಫ್ ಟೈಮ್ ಅಂಡ್ ಡ್ಯೂ ಟು ಲ್ಯಾಕ್ ಆಫ್ ಎಕ್ಸ್ಪರ್ಟೈಸ್. ಸಮಯದ ಅಭಾವ ಇರೋದ್ರಿಂದ ಸಂಸತ್ತಿಗೆ ಒಂದು, ಅಂಡ್ ಎರಡನೇದಾಗಿ ತಜ್ಞರಿರೋದಿಲ್ಲ. ಸಂಸತ್ನಲ್ಲಿ ನಾವು ಚುನಾಯಿಸಿ ಕಳಿಸಿರ್ತಕ್ಕಂಥ ಸದಸ್ಯರುಗಳಿರ್ತಾರೆ, ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪರೋಕ್ಷವಾಗಿ ಹೋಗಿರ್ತಕ್ಕಂಥ ಮೆಂಬರ್ಸ್ಗಳಿರ್ತಾರೆ, ಅವರುಗಳಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ ಅದ್ರ ಬಗ್ಗೆ. ಸೊ ಹಾಗಾಗಿ ಸಂಸತ್ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ, ಇಟ್ ಪಾಸಸ್ ದಿ ಲಾ ಇನ್ ಎ ರಾ, ಅಂದ್ರೆ ಕಚ್ಚಾವಾಗಿ ಕಾನೂನನ್ನ ಶಾಸನವನ್ನ ಪಾಸ್ ಮಾಡುತ್ತೆ. ಪಾಸ್ ಮಾಡಿ ಏನ್ ಮಾಡುತ್ತೆ ಗೊತ್ತಾ, ಅದು ಲೆಜಿಸ್ಲೇಚರ್ ಅಸೈನ್ಸ್ ದಿ ವರ್ಕ್ ಟು ಎಕ್ಸಿಕ್ಯೂಟಿವ್. ಕಾರ್ಯಾಂಗಕ್ಕೆ ಹೇಳುತ್ತೆ, ಏನ್ ಹೇಳುತ್ತೆ ಅಂದ್ರೆ, ಕಾರ್ಯಾಂಗಕ್ಕೆ ಹೇಳುತ್ತೆ, ನಾನು ಶಾಸನವನ್ನ ಪಾಸ್ ಮಾಡಿನಷ್ಟೇ, ಅದರಲ್ಲಿ ಏನಿರಬೇಕು ಏನಿರಬಾರದು ಅನ್ನೋದನ್ನ ನೀವು ಸೇರಿಸಿಕೊಳ್ಳಿ. ಆಕ್ಚುಲಿ ಇವರೇ ಮಾಡ್ಬೇಕು ಅದನ್ನ. ಲೆಜಿಸ್ಲೇಚರ್ ಶುಡ್ ಡೂ ಆಲ್ ದಿಸ್ ವರ್ಕ್, ಬಟ್ ಡ್ಯೂ ಟು ಲ್ಯಾಕ್ ಆಫ್ ಟೈಮ್, ಡ್ಯೂ ಟು ಎಕ್ಸ್ಪರ್ಟೈಸ್, legislature can delegate some legislative powers to executive. ನೋಡಿ, ಕಾರ್ಯಾಂಗಕ್ಕೆ ಕೆಲವು ಶಾಸನೀಯ ಅಧಿಕಾರಗಳನ್ನ ಶಾಸಕಾಂಗ ಖುದ್ದಾಗಿ ತಾನೇ ನಿಯೋಜನೆ ಮಾಡುತ್ತದೆ. ಕಾನೂನುಗಳನ್ನ ಹೆಂಗ್ ಮಾಡುತ್ತೆ, ಅಸ್ಥಿಪಂಜರ ಇರುತ್ತೆ, skeleton. The laws are, some laws are enacted by the parliament are in a skeleton way. skeleton ಅಂತಂದ್ರೆ ಅಸ್ಥಿಪಂಜರ, ಅಂದ್ರೆ ಏನೂ ಇರಲ್ಲ ಶಾಸನದಲ್ಲಿ. ಅದಕ್ಕೆ ಬೇಕು ಬೇಡ ಏನಿರ್ಬೇಕು ಏನಿಲ್ಲ ಅನ್ನೋದನ್ನ ತುಂಬಿಕೊಳ್ಳೋದು ಯಾರು ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್. ಈ ಅಧಿಕಾರ ಯಾರಿಗೆ ಕೊಟ್ಟಿರ್ತಾರೆ, ಅವ್ರಿಗೆ ಇವರೇ ಕೊಟ್ಟಿರ್ತಾರೆ. ಡೆಲಿಗೇಷನ್ ಅಂತ ನಾವು ಕರಿತೀವಿ ಅದನ್ನ. ಸರ್ ಅವ್ರು ಮಾಡಿರ್ತಕ್ಕಂಥದ್ದು ಅದು ಕಾನೂನು ಅಂತ ಕೇಳಿದ್ರೆ, ಎಸ್ ಅದು ಕಾನೂನೇ ಅದು, ಯಾಕಂದ್ರೆ ಇವರಾಗೆ ಖುದ್ದಾಗಿ ಇದನ್ನ ಕೊಟ್ಟಿದ್ದಾರೆ, ಅವ್ರು ಮಾಡ್ರಿ ಅಂತ ಹೇಳಿ. ಡೆಲಿಗೇಷನ್ ಅಂತ ಕರಿತೀವಿ ಇದಕ್ಕೆ. ಅಂದ್ರೆ ಕಾರ್ಯಾಂಗವು ಕೆಲವು ಸಂದರ್ಭದಲ್ಲಿ ಶಾಸನಗಳನ್ನ ಮಾಡ್ತಕ್ಕಂಥ ಅಧಿಕಾರವನ್ನ ಪಡೆದುಕೊಳ್ಳುತ್ತದೆ. ಈ ಸಂದರ್ಭಗಳಲ್ಲಿ ನೋಡಿ, ಪಾಸ್ ಮಾಡಿರ್ತಾರೆ ಶಾಸನ, ನೋ ಡೌಟ್, ಬಟ್ ಅದಕ್ಕೆ ಅದರ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಸೇರಿಸಿಕೊಳ್ತಕ್ಕಂಥ ಅಧಿಕಾರವನ್ನ ಕಾರ್ಯಾಂಗಕ್ಕೆ ಕೊಡಲಾಗುತ್ತದೆ. ಎಲ್ಲಾ ಸಂದರ್ಭಗಳಲ್ಲಿ ಮಾಡಲ್ಲ. ಇಟ್ ಇಸ್ ನಾಟ್ ಹ್ಯಾಪನ್, ಇಟ್ ಡಸಂಟ್ ಹ್ಯಾಪನ್ ಇನ್ ಆಲ್ ಸಿಚುವೇಶನ್. ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಡೆಲಿಗೇಟೆಡ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ನಿಯೋಜಿತ ಶಾಸನೀಯ ಅಧಿಕಾರ. ಶಾಸಕಾಂಗ ತಾನು ಖುದ್ದಾಗಿ ತನ್ನ ಕೆಲವು ಅಧಿಕಾರಗಳನ್ನ ಕಾರ್ಯಾಂಗಕ್ಕೆ ನಿಯೋಜನೆ ಮಾಡುತ್ತದೆ. ಇಟ್ ಡೆಲಿಗೇಟ್ ಸಮ್ ಪವರ್ ಟು ಎಕ್ಸಿಕ್ಯೂಟಿವ್. ಇದನ್ನ ನಾವು ಡೆಲಿಗೇಟ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಅಂದ್ರೆ ಕಾರ್ಯಾಂಗ ಈ ರೀತಿ ಮಾಡ್ತಕ್ಕಂಥದ್ದನ್ನು ಸಹ ನಾವು ಕಾನೂನು ಅಂತಾನೇ ತಿಳಿದುಕೊಳ್ಳಬೇಕಾಗುತ್ತದೆ. ಥರ್ಡ್ ಒನ್ ಅಲ್ಲಿ ಬರುತ್ತೆ ನೋಡಿ. ಅಂದ್ರೆ ಅದಕ್ಕೆ ಡೆಲಿಗೇಟೆಡ್ ಎಕ್ಸಿಕ್ಯೂಷನ್ ಅಂತ ಕರಿತೀವಿ, ಅಥವಾ ಡೆಲಿಗೇಟೆಡ್ ಲೆಜಿಸ್ಲೇಚರ್ ಅಂತಾನೂ ಸಹ ನಾವು ಕರಿತೀವಿ. ನೀವು ಒಂದು ವೇಳೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಪೊಲಿಟಿಕಲ್ ಸೈನ್ಸ್ ಆಪ್ಷನಲ್ ಪೇಪರ್ ತಗೊಂಡ್ರೆ UPSC ಬರೀಬೇಕಂತಿದ್ರೆ ಈ ಕಾನ್ಸೆಪ್ಟ್ಸ್ ಗಳು ಬರ್ತವೆ ನಿಮ್ಗೆ ಥಿಯರಿಟಿಕಲ್ ಥಿಯರಿಯಲ್ಲಿ. ಡೆಲಿಗೇಟೆಡ್ ಲೆಜಿಸ್ಲೇಚರ್ ಅಂತಕ್ಕಂಥದ್ದು ಗೊತ್ತಿರಲ್ಲ ನಿಮಗೆ. ಸಾಕಷ್ಟು ಬಾರಿ ಎಕ್ಸಾಂಪಲ್ ಪ್ರತಿ ಕಾಯ್ದೆಗಳಲ್ಲಿ ಈ ರೀತಿ ಆಗ್ತಾನೆ ಇರುತ್ತೆ. ಯಾವ್ದಾದ್ರು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋದಿದ್ರೆ ಕಾರ್ಯಾಂಗಕ್ಕೆ ಬಿಟ್ಬಿಡ್ತಾರೆ, ಅದನ್ನ ಸೇರಿಸ್ಕೊಳ್ಳಿ ಅಂತಕ್ಕಂಥದ್ದು. ಓಕೆ, ಸೊ ದಿಸ್ ಈಸ್ ಡೆಲಿಗೇಟೆಡ್ ಲೆಜಿಸ್ಲೇಚರ್. ನೋಡಿ, ಕಾರ್ಯಾಂಗವೂ ಕೆಲವು ಸಂದರ್ಭದಲ್ಲಿ ಶಾಸನಗಳನ್ನ ಮಾಡಬಹುದು ಅಂತ ಅರ್ಥ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಈಸ್ ಡೆಲಿಗೇಟೆಡ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ನಿಯೋಜಿತ ಶಾಸನೀಯ ಅಧಿಕಾರ ಅಂದ್ರೆ ಕಾರ್ಯಾಂಗ ಮಾಡಬಹುದಾದ ಶಾಸನಗಳು. ಕಾರ್ಯಾಂಗದ ಶಾಸನೀಯ ಅಧಿಕಾರಗಳೇನವಲ್ಲ ಅವುಗಳನ್ನು ಸಹ ನಾವು ಕಾನೂನು ಎಂದೇ ಪರಿಗಣಿಸಬೇಕಾಗುತ್ತದೆ. ಇವನ್ ದೋಸ್ ಆಲ್ಸೋ ವಿ ಕನ್ಸಿಡರ್ ಆಸ್ ಲಾ. ನೋಡಿ, ಇದನ್ನ ನಾವು ಕಾನೂನು ಎಂದು ಕರೆಯುತ್ತೇವೆ. ಯು ಶುಡ್ ನಾಟ್ ಫರ್ಗೆಟ್ ದೀಸ್ ಆಸ್ಪೆಕ್ಟ್ಸ್. ನೋಡಿ, ನಾನಿವತ್ತು 2 ಟೆಕ್ನಿಕಲ್ ಟರ್ಮ್ಸ್ ಗಳನ್ನ ಯೂಸ್ ಮಾಡಿದ್ದೀನಿ. ನೀವು ಬಹುಶಃ ಸರಿಯಾಗಿ ಗ್ರಾಸ್ಪ್ ಮಾಡಿದ್ರೆ ಗೊತ್ತಾಗಿರುತ್ತೆ. ಒಂದು ಡೆಲಿಗೇಟೆಡ್ ಲೆಜಿಸ್ಲೇಚರ್, ಐ ಯೂಸ್ ದಿ ಟರ್ಮ್. ನಿಯೋಜಿತ ಶಾಸನೀಯ ಅಧಿಕಾರ ಅಂತ ಕರಿತೀವಿ, ಟೆಕ್ನಿಕಲ್ ಟರ್ಮ್. ಇನ್ನೊಂದು ಟೆಕ್ನಿಕಲ್ ಟರ್ಮ್ ಯೂಸ್ ಮಾಡಿದೆ ನಾನು, ಸೆಪರೇಷನ್ ಆಫ್ ಪವರ್ಸ್ ಅಂತ. ಸೆಪರೇಷನ್ ಆಫ್ ಪವರ್ಸ್ ಅಂತಂದ್ರೆ ಹೇಳಿದೆ, ಶಾಸಕಾಂಗ ಏನ್ ಮಾಡ್ಬೇಕು, ಕಾರ್ಯಾಂಗ ಏನ್ ಮಾಡ್ಬೇಕು, ನ್ಯಾಯಾಂಗ, ಇಟ್ ಇಸ್ ಕಂಪ್ಲೀಟ್ಲಿ ಬೈಫರ್ಕೇಟೆಡ್, ಸೆಪರೇಟೆಡ್ ಇದೆ ನಮ್ಮಲ್ಲಿ. ಇದನ್ನ ಸೆಪರೇಷನ್ ಆಫ್ ಪವರ್ಸ್ ಅಂತ ಕರಿತೀವಿ. ನೋಡಿ, ಈ ಅಂಗ ಇದ್ರಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಈ ಅಂಗ ಇದ್ರಲ್ಲಿ ಹಸ್ತಕ್ಷೇಪ ಇಲ್ಲ, ಇದು ಇದ್ರಾಗಿಲ್ಲ.
ಎಲ್ಲ 3 ಅಂಗಗಳಿಗೂ ಪ್ರತ್ಯೇಕ ಅಧಿಕಾರಗಳನ್ನ ನೀಡಲಾಗಿದೆ. ವಿ ಕಾಲ್ ಇಟ್ ಆಸ್ ಸೆಪರೇಷನ್ ಆಫ್ ಪವರ್. ಅಧಿಕಾರ ಪ್ರತ್ಯೇಕೀಕರಣ ಎಂದು ಕರೆಯುತ್ತೇವೆ. ಕೀಪ್ ದಿಸ್ ಆಸ್ಪೆಕ್ಟ್ ಇನ್ ಯುವರ್ ಮೈಂಡ್. ಓಕೆ, ದಿಸ್ ಇಸ್ ಒನ್. ಸರ್ 13ನೇ ವಿಧಿ ಮುಗಿತೇನೆ ಸರ್ ಇಲ್ಲಿಗೆ ಅಂತ ನೀವು ಕೇಳಬಹುದು. ನೋ, ದೇರ್ ಈಸ್ ಒನ್ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 13. ಏನ್ ನೋಟ್ ಪಾಯಿಂಟ್ ಅಂತ ಹೇಳಿದ್ರೆ, ಲಿಸನ್ ಟು ಮೀ ಹಿಯರ್. ಓಕೆ, ವಿ ಕೇಮ್ ಟು ನೋ ದಟ್ ವಾಟ್ ಲಾಸ್ ಆರ್ ಇನ್ ಇಂಡಿಯಾ. ಭಾರತದಲ್ಲಿ ಕಾನೂನುಗಳೆಂದರೇನು ಅಂತ ಗೊತ್ತಾಯ್ತು. ಕಾನೂನು ಎಂದರೇನು ಅಂತ ಗೊತ್ತಾಯ್ತು. ಯಾರು ಮಾಡಿದ್ರೆ ಅದನ್ನ ಕಾನೂನು ಅಂತ ಕರಿತೀವಿ ಅನ್ನೋದು ಗೊತ್ತಾಯ್ತು. ಹೌ ಲಾ ಶುಡ್ ಬಿ. ಓಕೆ, ಇವ್ರು ಕಾನೂನು ಮಾಡ್ತಾರೆ, ಆ ಕಾನೂನುಗಳು ಹೇಗಿರಬೇಕು ಅನ್ನುವುದನ್ನು ಸಹ 13ನೇ ವಿಧಿಯಲ್ಲಿ ಹೇಳಲಾಗಿದೆ. ಹೌ ಲಾ ಶುಡ್ ಬಿ. ರಿಮೆಂಬರ್ ದ ಲಾ ಮೇಡ್ ಬೈ whether it is parliament, president, state legislature or governor, the laws must be in accordance with the constitution. ಯಾವುದೇ ಕಾನೂನುಗಳು ನಮ್ಮ ದೇಶದ ರಚನೆ ಆಗ್ತಾವಲ್ಲ, ಆ ಕಾನೂನುಗಳು ಹೇಗಿರಬೇಕೆಂದರೆ ಸಂವಿಧಾನಕ್ಕೆ ಬದ್ಧವಾಗಿರಬೇಕಾಗುತ್ತದೆ. ಸಂವಿಧಾನದ ಪ್ರಕಾರವೇ ಕಾನೂನುಗಳು ರಚನೆಯಾಗಬೇಕಾಗುತ್ತದೆ. ಇನ್ ಕೇಸ್ ಒಂದು ವೇಳೆ ಯಾವುದಾದರೂ ಶಾಸನ, ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿ ರಚನೆಯಾದರೆ, if at all parliament enacts a law which is detrimental or against to constitution, ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾನೂನು ಮಾಡಬಹುದು ನಮ್ಮ ದೇಶದಲ್ಲಿ ಶಾಸಕಾಂಗ. ಒಂದು ವೇಳೆ ಮಾಡಿದರೆ ಏನಾಗುತ್ತದೆ ಅಂತ ಕಾನೂನು? ಓಕೆ, ನಲ್ ಅಂಡ್ ವೈಡ್. ಯಾರು ಬರ್ತಾರೆ ನೋಡಿ. ನನ್ನ ಪ್ರಶ್ನೆ ಇಷ್ಟೇ, ಕ್ಯಾನ್ ಪಾರ್ಲಿಮೆಂಟ್ ಗೋ ಫಾರ್ ಎನಿ ಲಾ ವಿಚ್ ಇಸ್ ಅಗೇನ್ಸ್ಟ್ ಟು ಕಾನ್ಸ್ಟಿಟ್ಯೂಷನ್? ಸಂವಿಧಾನಕ್ಕೆ ವಿರುದ್ಧವಾದ ಕಾನೂನನ್ನ ಸಂಸತ್ತು ಮಾಡಬಹುದಾ? ಮಾಡಕ್ಕಿಲ್ಲಪ್ಪ. ಮಾಡಬಹುದಾ? ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾನೂನು ಒಂದು ವೇಳೆ ಮಾಡಿದರೆ, ಓಕೆ ಮಾಡಿದರೆ ಏನಾಗುತ್ತೆ ಹೇಳಿ? ಮಾಡಿದ್ರೆ ಸುಪ್ರೀಂ ಕೋರ್ಟ್ ಬಂದು ಏನ್ ಮಾಡುತ್ತಾ? ಯಾರಿಗೆ ತೀರ್ಮಾನ ಆಗ್ತಾ? ಏನ ಸಿಂಧು? ಏನ್ ಕಾನೂನಾತ್ಮಕ? Remember, it is very simple. What he said, it is right. See, if at all parliament, ಸಂಸತ್ತು ಆಗಲಿ ಅಥವಾ ರಾಜ್ಯ ಶಾಸಕಾಂಗ ಆಗಲಿ, ಯಾವುದಾದ್ರೂ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾದರೆ ಅಂತಹ ಕಾನೂನುಗಳನ್ನ ಅಸಂವಿಧಾನಿಕ ಅಥವಾ ಅವಾಸ್ತವಿಕ ಕಾನೂನು ಅಂತ ಹೇಳಿ ಡಿಕ್ಲೇರ್ ಮಾಡಿ ಆ ಕಾನೂನುಗಳನ್ನ ರದ್ದುಗೊಳಿಸುವ ಅಧಿಕಾರ ನಮ್ಮ ದೇಶದಲ್ಲಿ ಯಾರಿಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್. ನೋಡಿ, ಸುಪ್ರೀಂ ಕೋರ್ಟ್ ಕಮ್ಸ್ ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಸುಲಭವಾಗಿ ನೀವು ಗಮನಿಸಿ ಒಂದು ವಿಚಾರ ನೀವು ಅರ್ಥ ಮಾಡ್ಕೋಬೇಕು. 13ನೇ ವಿಧಿ ಕಾನೂನು ಎಂಬ ಪದದ ಬಗ್ಗೆ ಅರ್ಥವಿವರಣೆ ಕೊಡುತ್ತೆ, ಜೊತೆಗೆ ಕಾನೂನು ಅನ್ನುವುದು ಹೇಗಿರಬೇಕು ಎನ್ನುವುದನ್ನು ಹೇಳುತ್ತದೆ. ಹೌ ಎ ಲಾ ಶುಡ್ ಬಿ. ಲಾ ಶುಡ್ ಆಲ್ವೇಸ್ ಬಿ ಪ್ರಿಪೇರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಬದ್ಧವಾಗಿಯೇ ಕಾನೂನನ್ನು ರಚಿಸಬೇಕಾಗುತ್ತದೆ. ಒಂದು ವೇಳೆ ಸಂವಿಧಾನಕ್ಕೆ ವಿರುದ್ಧವಾದ ಕಾನೂನು ರಚನೆಯಾದರೆ, ಇನ್ ಕೇಸ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಮೇಕ್ಸ್ ಎನಿ ಲಾ ಇನ್ ಅಗೇನ್ಸ್ಟ್ ಟು ಕಾನ್ಸ್ಟಿಟ್ಯೂಷನ್, ದೆನ್ ಸುಪ್ರೀಂ ಕೋರ್ಟ್ ಕ್ಯಾನ್ ಡಿಕ್ಲೇರ್ such law as unconstitutional or null and void. ಅಂತ ಸಂವಿಧಾನ, ಅಂತ ಕಾನೂನನ್ನ ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ ಎಂದು ಘೋಷಿಸುವ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ಗೆ ನೀಡಲಾಗಿದೆ. ನೋಡಿ, ಸುಪ್ರೀಂ ಕೋರ್ಟ್ಗೆ ಈ ಅಧಿಕಾರ ಇದೆ. ಸುಪ್ರೀಂ ಕೋರ್ಟ್ ನ ಈ ಅಧಿಕಾರವನ್ನ ಏನೆಂದು ಕರೆಯುತ್ತಾರೆ ಗೊತ್ತಾ? ಯಾರಾದ್ರೂ? What we call this power. Supreme Court has power to declare any law as unconstitutional if at all it is against to constitution. Such power of Supreme Court is known as, remember, the power of judicial review or doctrine of judicial review ಅಂತ ಕರಿತೀವಿ. Please do remember. ಮತ್ತೊಂದು ಟೆಕ್ನಿಕಲ್ ಟರ್ಮ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ, the power of judicial review. Power of judicial review. ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ. ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ನೋಡಿದನ ಆ ರೀತಿ ಅಸಿಂಧು ಅಂತ ಘೋಷಿಸ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಸುಪ್ರೀಂ ಕೋರ್ಟ್ ಹ್ಯಾಸ್ ದಿಸ್ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಅಂತ ನಾವು ಇದನ್ನ ಕರಿತಕ್ಕಂಥದ್ದು. ಆರ್ ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ ಅಂತಾನೂ ಸಹ ನಾವು ಇದನ್ನ ಕರಿತೀವಿ. ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ. ಓಕೆ, ಸೊ ದಿಸ್ ಇಸ್ ದಿ ಒನ್ ಆಸ್ಪೆಕ್ಟ್. ಅಂಡ್ ಇನ್ನೊಂದು ನಾನು ಸಪ್ಲಿಮೆಂಟರಿ ಆಸ್ಪೆಕ್ಟ್ ಹೇಳ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ಈ ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ ಇದೆಯಲ್ಲ, ಇದು ಈ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿಲ್ಲ 13ನೇ ವಿಧಿಯಲ್ಲಿ. ದೇರ್ ಇಸ್ ನೋ ಡೈರೆಕ್ಟ್ ರೆಫರೆನ್ಸ್ ಆಫ್ ದಿ ಟರ್ಮ್ ಜುಡಿಷಿಯಲ್ ರಿವ್ಯೂ ಅಂಡರ್ ಆರ್ಟಿಕಲ್ 13. ಮತ್ತೆ ಏನು ಹೇಳಿ ಅದರ ಅರ್ಥ ವಿವರಣೆ ಹೇಳಿದ್ದಾರೆ. ಕಾನೂನು ಒಂದು ತಪ್ಪಾಗಿದ್ರೆ ಅಂತದನ್ನ ಸುಪ್ರೀಂ ಕೋರ್ಟ್ ತೆಗೆದು ಹಾಕಬಹುದು. ಈ ರೀತಿ ಅಧಿಕಾರವನ್ನ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ.
ಅರ್ಥವನ್ನ ಹೇಳಿದ್ದಾರೆ, ಆ ಶಬ್ದವನ್ನು ಡೈರೆಕ್ಟ್ ಆಗಿ ಉಲ್ಲೇಖ ಮಾಡಿಲ್ಲ, ಆದ್ರೆ ನಾವು ಅದನ್ನ ಐಡೆಂಟಿಫೈ ಮಾಡ್ಕೋಬಹುದು. ಸೊ ಹಂಗಾಗಿ 13ನೇ ವಿಧಿ ಪರೋಕ್ಷವಾಗಿ ನ್ಯಾಯಾಂಗ ಪರಾಮರ್ಶೆಯ ತತ್ವವನ್ನ ಪ್ರತಿಪಾದಿಸಿದೆ. ಜುಡಿಷಿಯಲ್ ರಿವ್ಯೂಗೆ ಕನ್ನಡದಲ್ಲಿ ನಾವು ನ್ಯಾಯಾಂಗ ವಿಮರ್ಶೆ, ನ್ಯಾಯಾಂಗ ಪರಾಮರ್ಶೆ ಎಂದು ಕರೆಯುತ್ತೇವೆ. ಸುಪ್ರೀಂ ಕೋರ್ಟ್ ನ ನ್ಯಾಯಾಂಗ ಪರಾಮರ್ಶೆಯ ಅಧಿಕಾರ, ಸುಪ್ರೀಂ ಕೋರ್ಟ್ ನ ನ್ಯಾಯಾಂಗ ವಿಮರ್ಶೆಯ ಅಧಿಕಾರ ಅಂತ ನಾವು ಕರಿತೀವಿ. ದ ಕಾನ್ಸೆಪ್ಟ್ ಆಫ್ ಜುಡಿಷಿಯಲ್ ರಿವ್ಯೂ. ನೋಡಿ, ಸೆಕೆಂಡ್, ನಾನು ಇನ್ನೊಂದು ಟೆಕ್ನಿಕಲ್ ಟರ್ಮ್ ಯೂಸ್ ಮಾಡ್ತಾ ಇದ್ದೀನಿ, ಇದನ್ನ ಯಾವತ್ತಿಗೂ ಸಹ ಮರಿಬೇಡಿ. ನಾನು ಮುಂದೆನೂ ನಿಮಗೆ ಕೇಳ್ತೀನಿ, ವಾಟ್ ಇಸ್ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದಾಗ ನೀವು ಈ ಕಾನ್ಸೆಪ್ಟ್ ನೀವು ಹೇಳಲೇಬೇಕಾಗುತ್ತೆ. ಯು ಶುಡ್ ನಾಟ್ ಫರ್ಗೆಟ್ ಇಟ್. ದಿಸ್ ಇಸ್ ದಿ ಒನ್. ಈಗ ನಾನು ನಿಮಗ್ ಕೇಳ್ತೀನಿ, ಇಲ್ಲಿ ಈಸ್ ಪಾರ್ಲಿಮೆಂಟ್ ಸುಪ್ರೀಂ ಇನ್ ಇಂಡಿಯಾ? ಸಂಸತ್ತು ಭಾರತದಲ್ಲಿ ಸರ್ವೋಚ್ಚವಾದುದ? ಇದೆಲ್ಲ ಕೇಳಿದ್ರಲ್ಲ, ನಾನೊಂದು ಕನ್ಕ್ಲೂಷನ್ ಸೆಂಟೆನ್ಸ್ ಕೇಳ್ತೀನಿ ನಾನು ನಿಮ್ಗೆ. ಈಸ್ ಪಾರ್ಲಿಮೆಂಟ್ ಸುಪ್ರೀಂ ಇನ್ ಇಂಡಿಯಾ? ನೋ. ನೋಡಿ, ಒಂದು ಸುಪ್ರೀಂ ಆಗಿದ್ರೆ ಏನ್ ಬೇಕಾದ್ರೂ ಕಾನೂನು ಮಾಡು, ಯಾರು ಹೇಳೋರು ಇರಲಿಲ್ಲ, ಕೇಳೋರು ಇರ್ತಿರ್ಲಿಲ್ಲ. ನೋ, ಪಾರ್ಲಿಮೆಂಟ್ ಈಸ್ ನಾಟ್ ಸುಪ್ರೀಂ ಇನ್ ಇಂಡಿಯಾ. ಇಫ್ ಎಟ್ ಆಲ್ ಪಾರ್ಲಿಮೆಂಟ್ ಮೇಕ್ಸ್ ಎನಿ ಮಿಸ್ಟೇಕ್, then Supreme Court comes and Supreme Court controls the Parliament. Parliament is not supreme in India. Then what aspect of who is supreme in India? Yaar supreme nam deshadalli? Very good. In India, Constitution is supreme, not Samsat, not Parliament. Constitution is supreme. ಯಾರಾದ್ರೂ ನಿಮಗೆ ಕೇಳಿದ್ರೆ ನಮ್ಮ ದೇಶದಲ್ಲಿ ಯಾರ ಸಾರ್ವಭೌಮತೆ ಇದೆ ಅಂತ ಕೇಳಿದ್ರೆ ಸಂವಿಧಾನದ ಸಾರ್ವಭೌಮತೆ ಇದೆ ವಿನಃ ಸಂಸತ್ತಿನ ಸಾರ್ವಭೌಮತೆ ಇಲ್ಲ ನಮ್ಮ ದೇಶದಲ್ಲಿ. ಅದೇ ನೀವು ಇಂಗ್ಲೆಂಡ್ ಹೋದ್ರೆ, if at all you visit England, if at all you read about the England constitution, there it is parliamentary supremacy. ಅಲ್ಲಿ ಪಾರ್ಲಿಮೆಂಟ್ ಸುಪ್ರೀಂ ಅಲ್ಲಿ, ಪಾರ್ಲಿಮೆಂಟ್ ಏನ್ ಬೇಕಾದ್ರೂ ಮಾಡಬಹುದು ಇಂಗ್ಲೆಂಡ್ ನಲ್ಲಿ. ಅನ್ಸ್ಟಾಪಬಲ್ ಪವರ್ಸ್ ಪಾರ್ಲಿಮೆಂಟ್, ಇಂಗ್ಲೆಂಡ್ ಪಾರ್ಲಿಮೆಂಟ್ ಎಂಜಾಯ್ಸ್ ಇನ್ ಇಂಗ್ಲೆಂಡ್. ಅಲ್ಲಿ ಯಾರು ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಇಂಗ್ಲೆಂಡ್ ನಲ್ಲಿ ಸಂಸತ್ತಿನ ಸಾರ್ವಭೌಮತ್ವತೆ ಇದೆ, ಆದ್ರೆ ನಮ್ಮ ದೇಶದಲ್ಲಿ ಸಂವಿಧಾನದ ಸಾರ್ವಭೌಮತ್ವತೆ ಇದೆ. We have constitutional sovereignty or constitutional supremacy, not parliamentary supremacy. ನೋಡಿ, ಇವೆಲ್ಲವೂ ಸಹ ನಿಮಗೆ ಅಪ್ಲೈಡ್ ಆಸ್ಪೆಕ್ಟ್ಸ್ಗಳು, ಇದು ಇಲ್ಲಿ ಸಾಬೀತಾಗುತ್ತೆ. ಒಂದ್ ವೇಳೆ ನಮ್ಮಲ್ಲಿ ಪಾರ್ಲಿಮೆಂಟ್ ಸುಪ್ರೀಂ ಆಗಿತ್ತಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. So we have mechanisms to control. Constitution is supreme in India. So these are the aspects you need to remember. ನೋಡಿ, ಇದು ಲಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, till now we discussed some basic aspects. What state is, what law is. ರಾಜ್ಯ ಎಂದರೇನು, ಕಾನೂನು ಎಂದರೇನು ಅನ್ನೋದು ನಾವು ತಿಳ್ಕೊಂಡ್ವಿ. ಈಗ ನಾವು ಫಂಡಮೆಂಟಲ್ ರೈಟ್ಸ್ ಗೆ ಡೈರೆಕ್ಟ್ ಆಗಿ ನಾವು ಹೋಗೋಣ. ನೋಡಿ, 12 ಆಯ್ತು, 13ನೇ ವಿಧಿ ಆಯ್ತು. ಸೊ 14ನೇ ವಿಧಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಯು ಕ್ಯಾನ್ ರೈಟ್ ಡೌನ್ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಪಟ್ಟಿ. ಯಾವ್ಯಾವ ಮೂಲಭೂತ ಹಕ್ಕುಗಳದಾವ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅನ್ನೋದನ್ನ ನಾವು ನೋಡೋಣ. ಎಸ್, ಇಲ್ಲ, ಎರಡು ರೀತಿಯ, ಒಂದು ಪಿಟಿಷನ್ ಮುಖಾಂತರ ಹಾಕ್ಬೋದು, ಇಲ್ಲ ಸ್ಯೂಮೋಟೋ ಅಂತ ಬರುತ್ತೆ ಒಂದು. ಅಂದ್ರೆ ಸ್ವತಃ ತಾನೇ ಆಸಕ್ತಿ ತೋರಿಸಿಕೊಂಡು ಸಹ ಸುಪ್ರೀಂ ಕೋರ್ಟ್ ಕೇಸನ್ನ ದಾಖಲಿಸಿಕೊಳ್ಳಬಹುದು. ಇದಕ್ಕೆ ಸ್ಯೂಮೋಟೋ ಮೆಥಡ್ ಅಂತ ನಾವು ಕರಿತೀವಿ. ಬಹುಶಃ ನೀವು ಓದಿರ್ಬೇಕು ಅಂದ್ಕೊಳ್ತೀನಿ. ವಾಲಂಟರ್ಲಿ ಇಟ್ ಕ್ಯಾನ್ ಶೋ ಇಂಟ್ರೆಸ್ಟ್, ಇಟ್ ಕ್ಯಾನ್ ಟೇಕ್ ದಿ ಕೇಸ್. ಗೊತ್ತಿರಲಿ ನಿಮಗೆ, ಸ್ಯೂಮೋಟೋ ಕೇಸಸ್ ಅಂತ ನಾವು ಕರಿತೀವಿ ಇದಕ್ಕೆ. ಓಕೆ, ದಿಸ್ ಇಸ್ ಒನ್ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ನಂಬರ್ 1 ಯಾವ್ದಪ್ಪ? ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ಯಾವ ವಿಧಿಯಿಂದ ಯಾವ ವಿಧಿವರೆಗೆ? ಫ್ರಮ್ ಆರ್ಟಿಕಲ್ 14 to 18. ವೆರಿ ಗುಡ್. ನೋಡಿ, 14ರಿಂದ ಪ್ರಾರಂಭ ಆಗ್ತದೆ ಈಗ, 14 to 18. ಸೆಕೆಂಡ್ ಒನ್, ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು. ರೈಟ್ ಟು ಫ್ರೀಡಮ್ ಎಷ್ಟನೇ ವಿಧಿಯಿಂದ? 18 ಮುಂಚೆ ಯಾವ ಸ್ಟಾರ್ಟ್ ಈಗ? 19 to 22. ಥರ್ಡ್ ಒನ್, ರೈಟ್ ಟು ಫ್ರೀಡಮ್ ಆಫ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಫ್ರೀಡಮ್ ಆಫ್ ಪ್ರೊಟೆಸ್ಟ್ against exploitation. Article 23 to 24. A right to freedom of protest against exploitation. Article 23 to 24. Fourth, a right to freedom of religion.
ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 25 to 28, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 25 to 28. And fifth one, cultural and educational rights. Cultural and educational rights, Article 29 to 30, 29ನೇ ವಿಧಿಯಿಂದ 30. And last, ಅದಕ್ಕೂ ಮುಂಚೆ ಇನ್ನೊಂದು ಬರುತ್ತೆ, 6 ಬರ್ಕೊಳ್ಳಿ. 6th one, ರೈಟ್ ಟು ಫ್ರೀಡಮ್ ಆಫ್ ಪ್ರಾಪರ್ಟಿ. ರೈಟ್ ಟು ಫ್ರೀಡಮ್ ಆಫ್ ಪ್ರಾಪರ್ಟಿ ಬರ್ಕೊಂಡಿರಿ, ನಾನು ನೋಟ್ ಪಾಯಿಂಟ್ ಬರೆಸ್ತೀನಿ. ಆಸ್ತಿಯ ಸ್ವಾತಂತ್ರ್ಯದ ಹಕ್ಕು, ಆರ್ಟಿಕಲ್ 31, right to freedom of property. And last 7th one, right to constitutional remedies. Right to constitutional remedies, article 32, article 32, right to constitutional remedies. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಥವಾ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತಾನೂ ಕರಿತೀವಿ ಇದಕ್ಕೆ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ದೀಸ್ ಆರ್ ದ 7 ಫಂಡಮೆಂಟಲ್ ರೈಟ್ಸ್. ಯಾವಾಗಿದ್ದು ಈ 7 ಸಂವಿಧಾನದ ಮೂಲಭೂತ ಹಕ್ಕುಗಳು ಅಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ನಮ್ಮ ಸಂವಿಧಾನದಲ್ಲಿದ್ದಂತ 7 ಮೂಲಭೂತ ಹಕ್ಕುಗಳು ನೋಡಿವಿ. ದೀಸ್ ವರ್ ದಿ 7 ಫಂಡಮೆಂಟಲ್ ರೈಟ್ಸ್. We can identify when the constitution came into force. Our original constitution ಇದ್ದಂತಹ 7 ಮೂಲಭೂತ ಹಕ್ಕುಗಳು. ಆದ್ರೆ ಪ್ರಸ್ತುತ there are only 6 fundamental rights. ಅಂದ್ರೆ ಒಂದು ಮೂಲಭೂತ ಹಕ್ಕನ್ನ ಈ ಪಟ್ಟಿಯಿಂದ ತೆಗೆಯಲಾಗಿದೆ. ಯಾವುದದು ಅಂತ ಹೇಳಿದ್ರೆ ರೈಟ್ ಟು ಫ್ರೀಡಮ್ ಆಫ್ ಪ್ರಾಪರ್ಟಿ. ಯು ಕ್ಯಾನ್ ಅಂಡರ್ಲೈನ್ ಇಟ್. ನೋಡಿ, ರೈಟ್ ಟು ಫ್ರೀಡಮ್ ಆಫ್ ಪ್ರಾಪರ್ಟಿ, ಇಟ್ ಇಸ್ ನಾಟ್ ದೇರ್ ಇನ್ ದಿ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಆಸ್ತಿಯ ಸ್ವಾತಂತ್ರ್ಯದ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ. ಸರ್, ಇದನ್ನ ಯಾವಾಗ ತೆಗೆದ್ರು ಅಂತ ಕೇಳಿದ್ರೆ, ರಿಮೆಂಬರ್ 1978 by 44th amendment, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ನೋಡಿ, 1978 44ನೇ ತಿದ್ದುಪಡಿಯ ಮೂಲಕ, 1978 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಸ್ವಾತಂತ್ರ್ಯದ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ. ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ. ದ ರೈಟ್ ಟು ಫ್ರೀಡಮ್ ಆಫ್ ಪ್ರಾಪರ್ಟಿ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ದಿ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಓಕೆ, ಇದನ್ನ ಇಲ್ಲಿಂದ ತೆಗೆದು ಎಲ್ಲಿಗೆ ಸೇರಿಸಿದ್ದಾರೆ ಅಂತ ಕೇಳಿದ್ರೆ 300A ಹೊಸ ಒಂದು ವಿಧಿಯನ್ನ ಸೃಷ್ಟಿ ಮಾಡಿ ಈ ವಿಧಿಯಲ್ಲಿ ಈ ಹಕ್ಕನ್ನ ಸೇರಿಸಿದ್ದಾರೆ. ಓಕೆ, ಈಗ ಬಹಳ ಕ್ಲಿಯರ್ ಆಗಿರ್ತಕ್ಕಂಥ ಪಾಯಿಂಟ್ ನಾನು ಹೇಳ್ತೀನಿ ನಿಮ್ಗೆ. ಏನು ಅಂದ್ರೆ, ಸ್ಟಿಲ್ ರೈಟ್ ಟು ಪ್ರಾಪರ್ಟಿ ಈಸ್ ದೇರ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಿಂದ ತೆಗೆಯಲಾಗಿಲ್ಲ, ಅದನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಮಾತ್ರ ತೆಗೆಯಲಾಗಿದೆ. ಇಟ್ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ದಿ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್, ಬಟ್ ಸ್ಟಿಲ್ ಇಟ್ ಈಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂಡರ್ 300A. ಈಗ ನೀವು ನಮಗೆ ಕೇಳಬಹುದು, ಏನು ಅಂದ್ರೆ, ಸರ್ ಇಲ್ಲಿರೋದಕ್ಕೂ ಅಲ್ಲಿರೋದಕ್ಕೆ ಏನ್ ಸರ್ ವ್ಯತ್ಯಾಸ? ವಾಟ್ ಈಸ್ ದ ಡಿಫರೆನ್ಸ್? ಈಗ ಮೂಲಭೂತ ಹಕ್ಕಲ್ಲ, ಈಗ ರೈಟ್ ಟು ಪ್ರಾಪರ್ಟಿ ತೆಗೆಯಲಾಗಿದೆ. ಮತ್ತೆ ಈಗ ಏನಾಗಿದೆ, ಅದು ಯಾವ ಹಕ್ಕಾಗಿದೆ? ಈಗ ನಾವು ರೈಟ್ ನಾವು ಇಟ್ ಇಸ್ ಎ ಲೀಗಲ್ ರೈಟ್, ನಾಟ್ ಎ ಫಂಡಮೆಂಟಲ್ ರೈಟ್. Right to freedom of property is not a fundamental right right now. It is a legal right. It is a legal right. ಈಗ ಮುಂದುವರೆದು ಬಹುಶಃ ನೀವು ಓದಿರ್ಲಿಕ್ಕಿಲ್ಲ, ಆದ್ರೂ ಸಹ ಕೇಳಿರ್ತೀನಿ. ಯಾರಾದ್ರೂ ಕರೆಕ್ಟ್ ಆಗಿ ಉತ್ತರ ಕೊಡ್ತೀರಾ? ಕೊಟ್ರೆ ಒನ್ಸ್ ಅಗೇನ್ ಇಡೀ ಕ್ಲಾಸ್ ಇಂದ ಕ್ಲಾಪ್ಸ್ ಬೀಳುತ್ತೆ ನಿಮಗೆ. ಏನ್ ಬೀಳುತ್ತೆ? ಕ್ಲಾಪ್. ಏನ್ ಬೀಳುತ್ತೆ? ಕ್ಲಾಪ್. ಕ್ವಶನ್ ಈಸ್ ಹಿಯರ್, ಕ್ಯಾನ್ ಎನಿಬಡಿ ಗಿವ್ 2 important differences between fundamental rights and legal rights? ಮೂಲಭೂತ ಹಕ್ಕುಗಳು ಮತ್ತು ಕಾನೂನಾತ್ಮಕ ಹಕ್ಕುಗಳು, ಇವೆರಡು ಏನ್ ವ್ಯತ್ಯಾಸ ಇದೆ ನೋಡಿ. ಆಗ ಮೂಲಭೂತ ಹಕ್ಕಾಗಿತ್ತು ರೈಟ್ ಟು ಪ್ರಾಪರ್ಟಿ, ಈಗ ಕಾನೂನಾತ್ಮಕ ಹಕ್ಕಾಗಿದೆ. ಅಂದ್ರೆ ಮೂಲಭೂತ ಹಕ್ಕುಗಳಿಗೂ ಮತ್ತು ಕಾನೂನಾತ್ಮಕ ಹಕ್ಕುಗಳಿಗೂ ಏನ್ ವ್ಯತ್ಯಾಸ ಇದೆ? ವಾಟ್ ಡಿಫರೆನ್ಸ್ ಕುಡ್ ಯು ಐಡೆಂಟಿಫೈ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಲೀಗಲ್ ರೈಟ್ಸ್?
ಯಾರಾದ್ರೂ ಮುಂದುವರೆದು ಎಲ್ಲಾದ್ರೂ ಓದಿದ್ರೆ ನೀವು ಉತ್ತರ ಕೊಡ್ತೀರಾ? ಏನಮ್ಮ? ನೋ. ಮತ್ತೆ ಹಾ, ನೋ ಸಚ್ ಪ್ರೊಟೆಕ್ಷನ್. ಲೀಗಲ್ ರೈಟ್ಸ್ ಪ್ರೊಟೆಕ್ಷನ್ ಇಲ್ವಾ? ನೋ. ಮತ್ತೆ ಓಕೆ, ಡೈರೆಕ್ಟ್ ಆಗಿ ಹೋಗ್ಬೋದಾ? ಎಷ್ಟನೇ ವಿಧಿ ಅಡಿಯಲ್ಲಿ? 32. ಓಕೆ ನೋಡಿ, ಇವರು ಒಂದು ಕಾರಣ ಕೊಡ್ತಾರೆ, ಸರ್ ಇನ್ ಕೇಸ್ ಆಫ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ವಿ ಕ್ಯಾನ್ ಮೂವ್ ಡೈರೆಕ್ಟ್ಲಿ ಟು ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32 ಅಂತ ಹೇಳ್ತಾ ಇದ್ರು. ಮತ್ತೆ ಲೀಗಲ್ ರೈಟ್ಸ್ ಅಡಿಯಲ್ಲಿ ಬರಲ್ಲ. ನೀವು ಒಂದು ಕಾನೂನಾತ ಆಸ್ತಿ ಹಕ್ಕಿಗೆ ತೊಂದರೆ ಬಂದ್ರೆ ಏನ್ ಮಾಡ್ತೀರಿ ನೀವು? ಯು ಕ್ಯಾನ್ ನಾಟ್ ಮೂವ್ ಡೈರೆಕ್ಟ್ಲಿ ಟು ಸುಪ್ರೀಂ ಕೋರ್ಟ್. ಹೆಂಗ್ ಹೋಗ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಪೀಲ್ ಮುಖಾಂತರ ಹೋಗ್ಬೇಕಾಗುತ್ತೆ. ಫಸ್ಟ್ ತಾಲೂಕಾ ಕೋರ್ಟು, ಜಿಲ್ಲಾ ಕೋರ್ಟು, ಹೈಕೋರ್ಟ್, ಲಾಸ್ಟ್ ಸುಪ್ರೀಂ ಕೋರ್ಟ್. You can take this case, this right, violation of this right to Supreme Court through appeal, not directly. ಅಂದ್ರೆ ನಂಬರ್ 1 ಡಿಫರೆನ್ಸ್ ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳಿ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗ್ಬೋದು, ಚಲಾಂತ ನ್ಯಾಯಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನೇರವಾಗಿ ಹೈಕೋರ್ಟ್ಗೂ ಹೋಗ್ಬೋದು, ನಾವು ಜಿಲ್ಲಾ ಕೋರ್ಟ್, ತಾಲೂಕು ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಲೀಗಲ್ ರೈಟ್ಸ್ ಗೆ ಧಕ್ಕೆ ಆದ್ರೆ ನೇರವಾಗಿ ಹೋಗಿ ಬರಲ್ಲ, ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗುತ್ತೆ ನಾವು. ದಿಸ್ ಇಸ್ ಒನ್ ಡಿಫರೆನ್ಸ್. ಓಕೆ, second difference, can anybody? Very good, I appreciate your effort. You have given right difference. One, you have identified one aspect. Second one, anybody in the class? ಬಹುಶಃ ಪಿನ್ ಡ್ರಾಪ್ ಸೈಲೆನ್ಸ್ ಅಂದ್ರೆ ಇದೆ ಅನ್ಸುತ್ತೆ ಕ್ಲಾಸ್ ಅಲ್ಲಿ ಅಲ್ವಾ? ಇಟ್ ಈಸ್ ದ ಪಿನ್ ಡ್ರಾಪ್ ಸೈಲೆನ್ಸ್. ಓಕೆ, ಅಮೆಂಡ್ ಮಾಡಕ್ ಆಗಲ್ವಾ? ಮತ್ತೆ ಇದನ್ನು ತೆಗೆಯಲಾಯ್ತಲ್ಲ ಅಮೆಂಡ್ಮೆಂಟ್ ಮಾಡಿ. ಅದು ಪ್ರಿಯಾಂಬಲ್ ಅಲ್ಲಿ. ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಫಂಡಮೆಂಟಲ್ ರೈಟ್. ಸಿಂಪಲ್ ಒನ್ ಮೋರ್ ಇಲ್ಲಿ ಡಿಫರೆನ್ಸ್ ಏನ್ ಐಡೆಂಟಿಫೈ ಮಾಡ್ಬೋದು ಅಂದ್ರೆ ಅಮೆಂಡ್ಮೆಂಟ್ ಗೆ ಸಂಬಂಧಪಟ್ಟಂತೆ ಆಸ್ ಈ ಸೆಡ್. ಬಟ್ ಕ್ಲಾರಿಫಿಕೇಶನ್ ಏನು ಅಂತಂದ್ರೆ, ಎಸ್ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಬೋತ್ ಫಂಡಮೆಂಟಲ್ ರೈಟ್ಸ್ ಆಸ್ ವೆಲ್ ಆಸ್ ಲೀಗಲ್ ರೈಟ್ಸ್. ಆದ್ರೆ ವಾಟ್ ಈಸ್ ದ ಡಿಫರೆನ್ಸ್? ಯು ನೋ, ವೈಲ್ ಅಮೆಂಡಿಂಗ್ ಫಂಡಮೆಂಟಲ್ ರೈಟ್ಸ್ Parliament should follow special majority, but while amending the legal rights, Parliament can follow simple majority. This is the difference number 2. It is ಗೊತ್ತಿರಲಿ ನಿಮಗೆ, ಮುಂದೆ ಬರುತ್ತೆ. ನಾನು ಅಮೆಂಡ್ಮೆಂಟ್ಸ್ ಬಂದಾಗ ನಾನು ನಿಮ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನ ಕೊಡ್ತೀನಿ. ಏನೋ ಹೆಚ್ಚೆಚ್ಚು ಮಾಹಿತಿ ಕೊಡ್ತೀನಿ, ಮತ್ತೆ ಹುಚ್ಚುಚ್ಚು ಮಾಹಿತಿ ಕೊಡೋದಿಲ್ಲ ನಿಮ್ಗೆ. ಅಡ್ವಾನ್ಸ್ ಆಗಿ ಹೇಳ್ಬಿಡ್ತೀನಿ ನಾವು. Okay, so this is the major aspect. Remember difference between. So hangagi right now right to freedom of property is nowhere fundamental rights in our constitution. It is a legal right right now. ಕಾನೂನಾತ್ಮಕ ಹಕ್ಕಾಗಿದೆ, ಇದು ಮೂಲಭೂತ ಹಕ್ಕುಗಳಲ್ಲ. ಸೊ ಹಂಗಾಗಿ ಪ್ರಸ್ತುತ ಎಷ್ಟದಾವ ಅಂತ ಯಾರು ಕೇಳಿದ್ರೆ, there are 6 fundamental rights. At present there are 6 fundamental rights in our constitution. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ ರೈಟ್ ಡೌನ್ ಮಾಡ್ಕೊಂಡ್ಬಿಡ್ರಪ್ಪ, ರೈಟ್ ಟು ಇಕ್ವಾಲಿಟಿ. ಸ್ಪೆಷಲ್ ಮೆಜಾರಿಟಿ. ನೀವು ಮೂಲಭೂತ ಹಕ್ಕುಗಳಿಗೆ ಏನೇ ಪಾರ್ಲಿಮೆಂಟ್ ಟಚ್ ಮಾಡಕ್ ಹೋದ್ರು ಸ್ಪೆಷಲ್ ಮೆಜಾರಿಟಿ ಮುಖಾಂತರನೇ ಮಾಡ್ಬೇಕಾಗತ್ತೆ. 14 to 18 ಆರ್ಟಿಕಲ್ 14ರಿಂದ 18. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಆರ್ಟಿಕಲ್ ವೈಸ್ ಒನ್ ಥಿಂಗ್ ನಾನು ಹೇಳ್ತೀನಿ. ಈ ಸಮಾನತೆ ಹಕ್ಕು ಇದೆಯಲ್ಲ, ಈ ನಮ್ಮ ಫಸ್ಟ್ ಮೂಲಭೂತ ಹಕ್ಕು, ಇದು ಏನನ್ನ ಸಾಧಿಸಲು ಪ್ರಯತ್ನಿಸ್ತದೆ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಎನ್ಶೂರ್ ಇಕ್ವಾಲಿಟಿ ಅಮಾಂಗ್ ದಿ ಸಿಟಿಸನ್ಸ್ ಆಫ್ ಇಂಡಿಯಾ. ಭಾರತದ ನಾಗರಿಕರ ಮಧ್ಯೆ ಸಮಾನತೆಯನ್ನ ಸಾಧಿಸುವ ಉದ್ದೇಶವನ್ನ ಈ ಹಕ್ಕು ಹೊಂದಿದೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ರೈಟ್ ಇಸ್ ಟು ಎನ್ಶೂರ್ ಇಕ್ವಾಲಿಟಿ ಅಮಾಂಗ್ ದಿ ಸಿಟಿಸನ್ಸ್ ಆಫ್ ಕಂಟ್ರಿ, citizens of country. ಒಂದು, and now one by one ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಒನ್ ದಟ್ ಇಸ್ ಆರ್ಟಿಕಲ್ 14. ನೋಡಿ, 14ನೇ ವಿಧಿಗೆ ನಾವು ಬರ್ತಾ ಇದ್ವಿ. 14ನೇ ವಿಧಿಯಲ್ಲಿ ಒಂದು ಸೆಂಟೆನ್ಸ್ ಬರುತ್ತೆ. ಏನು ಅಂತಂದ್ರೆ, ಇಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನತೆ. ಇಕ್ವಾಲಿಟಿ ಬಿಫೋರ್ ಲಾ and equal protection of law. ಕಾನೂನಿನ ಸಮಾನ ರಕ್ಷಣೆ.
ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ. ದಿಸ್ ಈಸ್ ದ 14th ಆರ್ಟಿಕಲ್. ರೈಟ್ ನೋಡಿ, 14ನೇ ವಿಧಿಯಲ್ಲಿ ಬರ್ತಕ್ಕಂಥ ಒಂದು ಸೆಂಟೆನ್ಸ್ ಇದು. ಓಕೆ, ಫಸ್ಟ್ ಗೆ ನಾನು ನಿಮಗೆ ಇಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಹಿಯರ್ ದೇರ್ ಆರ್ 2 ಕಾನ್ಸೆಪ್ಟ್ಸ್. ಒಂದು ಇಕ್ವಾಲಿಟಿ ಬಿಫೋರ್ ಲಾ, ದಿಸ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್, ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ದಿಸ್ ಇಸ್ ದ ಸೆಕೆಂಡ್ ಕಾನ್ಸೆಪ್ಟ್. 14ನೇ ವಿಧಿಯಲ್ಲಿ ಬರ್ತಕ್ಕಂಥ 2 ಕಾನ್ಸೆಪ್ಟ್ಸ್ ಗಳಿವು. ಇಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಬರುತ್ತೆ ಕನ್ನಡದಲ್ಲಿ. ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ. ಫಸ್ಟ್ ನಾವು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನೋಡೋಣ, ಈ ಇಕ್ವಾಲಿಟಿ ಬಿಫೋರ್ ಲಾ ಅನ್ನುವ ಒಂದು ಕಾನ್ಸೆಪ್ಟ್ ಬಗ್ಗೆ. ಈ ಇಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನತೆ ಅನ್ನೋ ಈ ಕಾನ್ಸೆಪ್ಟ್ ನ ನಾವು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ, ಫ್ರಮ್ ಇಂಗ್ಲೆಂಡ್ ಆರ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ತೆಗೆದುಕೊಂಡಿರ್ತಕ್ಕಂತಹದನ್ನ ಕಾಣುತ್ತೇವೆ. ಈ ಕಾನ್ಸೆಪ್ಟ್ ಮಾತ್ರ. ಕಾನೂನಿನ ಮುಂದೆ ಸಮಾನತೆ ಅನ್ನುವಂತ ಪರಿಭಾವನೆಯನ್ನ ನಾವು ಪಡ್ಕೊಂಡಿರ್ತಕ್ಕಂಥದ್ದು ಎಲ್ಲಿಂದ ಅಂತ ಕೇಳಿದ್ರೆ, ದಟ್ ಈಸ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಆರ್ ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಅಂತ ನೀವು ಕರಿಬಹುದು. ಓಕೆ, ಏನ್ ಸರ್ ಇದು ಇಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳಿದ್ರೆ, ಇಲ್ಲಿ 2 ಅಂಶಗಳನ್ನ ನೀವು ಗುರುತಿಸಬಹುದು. ಒಂದು, ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, irrespective of their caste, creed, place, religion, race. ಅಂದ್ರೆ ಜಾತಿ, ಧರ್ಮ, ಜನಾಂಗ, ಅಂತಸ್ತು ಇದಾವುದರ ಭೇದವಿಲ್ಲದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರಾಗಿರುತ್ತಾರೆ. ಆರ್ ಈಕ್ವಲಿ ಸಬ್ಜೆಕ್ಟ್ ಟು ಲಾ, ಕಾನೂನಿಗೆ ಎಲ್ಲರೂ ಸಮಾನರಾಗಿರುತ್ತಾರೆ. ನಂಬರ್ 1 ಪಾಯಿಂಟ್ ನೋಡಿ, ಇದು ಎ ಅಲ್ಲಿ ಬರುತ್ತೆ. ನಾನು ಈ ವಿಷಯದ ಬಗ್ಗೆ ಮಾತ್ರ ಹೇಳುತ್ತಿದ್ದೇನೆ, ಇನ್ನು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಬಂದಿಲ್ಲ ನಾನು. ಓಕೆ, ಸೊ ರಿಮೆಂಬರ್ ದ ಕಾನ್ಸೆಪ್ಟ್ ಆಫ್ ಇಕ್ವಾಲಿಟಿ ಬಿಫೋರ್ ಲಾ ಈಸ್ ಬಾರೋಡ್ ಫ್ರಮ್ ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ 2 ಅಂಶಗಳು ಬರ್ತವೆ. ಏನ್ ಇಕ್ವಾಲಿಟಿ ಬಿಫೋರ್ ಲಾ ಅಂತಂದ್ರೆ, ಆಲ್ ಆರ್ ಈಕ್ವಲಿ ಸಬ್ಜೆಕ್ಟ್ ಟು ಲಾ. ಇಲ್ಲಿ ಧರ್ಮ, ಜಾತಿ, ಜನಾಂಗ ಭೇದ ಏನೂ ಇರುವುದಿಲ್ಲ. ಇನ್ನೂ ಒಂದು ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಫ್ರಮ್ ಕಾನ್ಸ್ಟೇಬಲ್ ಟು ಪ್ರೈಮ್ ಮಿನಿಸ್ಟರ್, ಆಲ್ ಆರ್ ಈಕ್ವಲಿ ಸಬ್ಜೆಕ್ಟ್ ಟು ಲಾ ಆಫ್ ದಿ ಲ್ಯಾಂಡ್. ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ ವರೆಗೆ ಯಾರೆಲ್ಲ ಬರ್ತಾರಲ್ಲ, ಅವರೆಲ್ಲರೂ ಸಹ ಕಾನೂನಿಗೆ ಸಮಾನರಾಗಿಯೇ ಅರ್ಹರಾಗಿರುತ್ತಾರೆ. ಇನ್ನೂ ಸುಲಭವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಅಂಬಾನಿ ಇನ್ ಇಂಡಿಯಾ, ವಿ ಹ್ಯಾವ್ ಬೆಗ್ಗರ್ ಇನ್ ಇಂಡಿಯಾ. ಅಂಬಾನಿಯು ಇದ್ದಾನೆ, ಬೆಗ್ಗರು ಇದ್ದಾನೆ. ನಾವು ಅಂಬಾನಿಗಂತ ಸಪರೇಟ್ ಕಾನೂನು ಮಾಡಿವೇನು, ಅಥವಾ ಭಿಕ್ಷುಕರಿಗೆ ಸಪರೇಟ್ ಕಾನೂನು? ನೋ, ದೇರ್ ಇಸ್ ಓನ್ಲಿ 1 ಲಾ. ಅಂಬಾನಿಗೂ ಅದೇ ಅನ್ವಯ ಆಗುತ್ತದೆ, ಭಿಕ್ಷುಕನಿಗೂ ಅದೇ ಅನ್ವಯವಾಗುತ್ತದೆ. ಅಂಬಾನಿ ಕೊಲೆ ಮಾಡಿದ್ರು ಅದೇ ಶಿಕ್ಷೆ ಇರುತ್ತೆ, ಭಿಕ್ಷುಕ ಕೊಲೆ ಮಾಡಿದ್ರು ಅದೇ ಶಿಕ್ಷೆ ಇರುತ್ತೆ. ಇಟ್ ಮೀನ್ಸ್ irrespective of your race, caste, creed, religion, place, residence, all are equally subject to the law of land. This is the first aspect. ಗೊತ್ತಿರಲಿ ನಿಮಗೆ. ಒಂದು, ಎಲ್ರಿಗೂ ಸಮಾನವಾಗಿ ಅನ್ವಯವಾಗುತ್ತೆ ಅನ್ನೋದು ಗೊತ್ತಾಯ್ತು ನಿಮಗೆ. 2ನೇ ಪಾಯಿಂಟ್ ಏನು ಅಂತಂದ್ರೆ, ದೇರ್ ಇಸ್ ನೋ ಸ್ಪೆಷಲ್ ಪ್ರಿವಿಲೇಜ್ ಗಿವನ್ ಟು ಎನಿಬಡಿ ಅಂಡರ್ ಲಾ. ಕಾನೂನಿನ ಅಡಿಯಲ್ಲಿ ಯಾರಿಗೂ ವಿಶೇಷ ಸೌಲಭ್ಯಗಳನ್ನ ಕೊಟ್ಟಿಲ್ಲ. ನೋ ಸ್ಪೆಷಲ್ ಪ್ರಿವಿಲೇಜ್ ಟು ಎನಿಬಡಿ ಅಂಡರ್ ಲಾ. ನೋ ಸ್ಪೆಷಲ್ ಪ್ರಿವಿಲೇಜ್ ಟು ಎನಿಬಡಿ ಅಂಡರ್ ಲಾ. ಕಾನೂನಿನ ಅಡಿಯಲ್ಲಿ ಯಾರಿಗೂ ವಿಶೇಷ ಸೌಲಭ್ಯಗಳನ್ನ ನೀಡಿಲ್ಲ. ನೋ ಸ್ಪೆಷಲ್ ಪ್ರಿವಿಲೇಜ್. ನಾನು ಹೇಳಿದ್ನಲ್ಲ ನಿಮಗೆ. ಸೊ ಶ್ರೀಮಂತರು ಅಂದ ತಕ್ಷಣ ಅವ್ರಿಗೆ ಏನಾದ್ರು ಹೊಸ ಸೌಲಭ್ಯಗಳನ್ನು ಕೊಡ್ತದೇನು ಕಾನೂನು? ನೋ. ನೋ ಸ್ಪೆಷಲ್ ಪ್ರಿವಿಲೇಜ್ ಟು ಎನಿಬಡಿ. ಅಥವಾ ದೆಹಲಿಯಲ್ಲಿ ಇರೋರಿಗೆ, ದೆಹಲಿಯಲ್ಲಿ ಇದ್ದೀರಿ, ಇಲ್ಲಿ ನಮ್ಮ ರಾಜಧಾನಿಯಲ್ಲಿ ಇದ್ದೀರಿ ಅಂತ ಅವ್ರಿಗೆ ಸ್ಪೆಷಲ್ ಪ್ರಿವಿಲೇಜ್ ಕೊಡುತ್ತೇನು? ನೋ, ಕಾನೂನು ಒಂದೇ. ಹಾಗಾಗಿ ನೋಡಿ, 1ನೇದ್ದು ಎಲ್ಲರೂ ಸಮಾನರು ಕಾನೂನಿನ ಮುಂದೆ. 2ನೇದ್ದು ಕಾನೂನಿನ ಅಡಿಯಲ್ಲಿ ಯಾರಿಗೂ ವಿಶೇಷ ಸೌಲಭ್ಯಗಳನ್ನ ಕೊಟ್ಟಿಲ್ಲ. ನೋ ಸ್ಪೆಷಲ್ ಪ್ರಿವಿಲೇಜಸ್ ಗಿವನ್ ಟು ಎನಿಬಡಿ ಅಂಡರ್ ದಿ ಲಾ. ಈ 2 ಕಾನ್ಸೆಪ್ಟ್ಸ್ ಗಳನ್ನ ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ಅಂಡರ್ಸ್ಟ್ಯಾಂಡ್? ಒಂದು, ಈಗ ನಾವು ಈ ಕಾನ್ಸೆಪ್ಟ್ ಗೆ ಬರೋಣ. ಈಕ್ವಾಲಿಟಿ ಪ್ರೊಟೆಕ್ಷನ್, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಸಮಾನ ರಕ್ಷಣೆ ಅಂತ ಬರುತ್ತೆ. ಸೊ ವಿ ಬಾರೋಡ್ ದಿಸ್ ಕಾನ್ಸೆಪ್ಟ್ ಫ್ರಮ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಇದೆಯಲ್ಲ, ಕಾನೂನಿನ ಸಮಾನ ರಕ್ಷಣೆ ಎಂಬ ಪದವನ್ನ ಅಥವಾ ಈ ಒಂದು ಪರಿಭಾವನೆಯನ್ನ ನಾವು ಅಮೆರಿಕ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ. ವಿ ಬಾರೋಡ್ ಇಟ್ ಫ್ರಮ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. Clear idea? Then what does it mean? What is equal protection of law? ಏನಪ್ಪ ಹಿಂಗಂದ್ರೆ,
ರಿಮೆಂಬರ್, ವಿತೌಟ್ ಡಿಸ್ಕ್ರಿಮಿನೇಷನ್ ಲಾ ಪ್ರೊಟೆಕ್ಟ್ಸ್ ಎವ್ರಿ ಒನ್ ಇನ್ ಎ ಈಕ್ವಲಿ. ಅಂದ್ರೆ ಸಮಾನವಾಗಿ ಕಾನೂನು ಎಲ್ಲರಿಗೂ ರಕ್ಷಣೆಯನ್ನ ಒದಗಿಸುತ್ತದೆ, ಯಾವುದೇ ತಾರತಮ್ಯವನ್ನ ಮಾಡುವುದಿಲ್ಲ. ಅದಕ್ಕೆ ಇನ್ನೊಂದು ಹೇಳ್ತಾರೆ ಅಂದ್ರೆ ಈಕ್ವಲ್ ಟ್ರೀಟ್ಮೆಂಟ್ ಅಂಡರ್ ದಿ ಲಾ. ಕಾನೂನಿನ ಅಡಿಯಲ್ಲಿ ಕಾನೂನು ಎಲ್ಲರಿಗೂ ಸಮಾನವಾಗಿರುವ ರಕ್ಷಣೆಯನ್ನೇ ಒದಗಿಸುತ್ತದೆ. ಈಕ್ವಲ್ ಟ್ರೀಟ್ಮೆಂಟ್ ಅಂಡರ್ ದಿ ಲಾ, ಈಕ್ವಲ್ ಟ್ರೀಟ್ಮೆಂಟ್ ಅಂಡರ್ ದಿ ಲಾ, ಈಕ್ವಲ್ ಟ್ರೀಟ್ಮೆಂಟ್ ಅಂಡರ್ ದಿ ಲಾ. ಓಕೆ, ದಿಸ್ ಇಸ್ ದಿ ಒನ್. ಫಾರ್ ಎಕ್ಸಾಂಪಲ್ ನೋಡಿ, ರಕ್ಷಣೆ ಅಂತ ಹೇಗೆ ಅಂದ್ರೆ ಹೇಳಿದ್ರೆ, ಯಾರಿಗೂ ಬಡವನಿಗೂ ಅನ್ಯಾಯ ಆಗಿತ್ತಂದ್ರೆ ನ್ಯಾಯ ಒದಗಿಸಿ ಕೊಡುತ್ತೆ. ಯಾರಿಗೂ ನೋಡಿ, ಯಾರು ಶ್ರೀಮಂತರಿರ್ಲಿ ಬಡವ ಇರ್ಲಿ, ಅವನಿಗೆ ಅನ್ಯಾಯ ಆಗಿತ್ತು ಅಂದ್ರೆ ನ್ಯಾಯ ಒದಗಿಸಿ ಕೊಡುತ್ತೆ. ಎಲ್ರಿಗೂ ಈಕ್ವಲ್ ಆಗಿರ್ತಕ್ಕಂಥ ಪ್ರೊಟೆಕ್ಷನ್ ಅನ್ನೇ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ 14ನೇ ವಿಧಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣುತ್ತೇವೆ. ನೋಡಿ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಒಬ್ಬ ಬಡವ ಇದ್ದಾನೆ, ಅವನ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರು, ಈ ಕ್ಯಾನ್ ಅಪ್ರೋಚ್ ದಿ ಕೋರ್ಟ್. ಕಾನೂನಿದೆ, ಅವನಿಗೆ ರಕ್ಷಣೆಯನ್ನ ಕೊಡುತ್ತದೆ. ಇಲ್ಲ, ನೀನು ಬಡವ ಇದ್ದೀಯಾ, ನೀನು ಕೊಡಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ನೋ, ನಿನ್ನ ಹತ್ರ ದುಡ್ಡಿಲ್ಲ, ಕೊಡಕ್ ಬರಲ್ಲ. ನೋ ನೋ, ಇಟ್ ಶುಡ್ ನಾಟ್ ಬಿ ಲೈಕ್ ದಿಸ್. ಕಾನೂನು ಎಲ್ಲರಿಗೂ ಸಮಾನವಾದ ರಕ್ಷಣೆಯನ್ನೇ ಕೊಡುತ್ತದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ, ಅದು ಬಡವನೇ ಆಗಿರ್ಲಿ ಶ್ರೀಮಂತನೇ ಆಗಿರಲಿ, ಸರಿ ಮಾಡಿರ್ತಕ್ಕಂಥವ್ರು ಬಡವನೇ ಇರಲಿ ಶ್ರೀಮಂತನೇ ಇರಲಿ, ಪ್ರೊಟೆಕ್ಷನ್. ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಸಿಗುತ್ತೆ, ನ್ಯಾಯ ಬೇಕು ಅನ್ನೋ ನ್ಯಾಯ ಕೊಡಬೇಕಾಗಿದ್ರೆ ಅವ್ರು ನ್ಯಾಯನೂ ಸಹ ಒದಗಿಸಿಕೊಡುತ್ತೆ. ದಿಸ್ ಈಸ್ ಕಾಲ್ಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ ಈಕ್ವಲ್ ಟ್ರೀಟ್ಮೆಂಟ್ ಅಂಡರ್ ದಿ ಲಾ. ಕಾನೂನಿನ ಅಡಿಯಲ್ಲಿ ಎಲ್ಲರಿಗೂ ಸಹ ಸಮಾನವಾಗಿರ್ತಕ್ಕಂತಹ ಟ್ರೀಟ್ಮೆಂಟ್ ಇರ್ತಕ್ಕಂಥದ್ದನ್ನ ನಾವು ಕಾಣುತ್ತೇವೆ. ಸೊ ದಿಸ್ ಈಸ್ ವಾಟ್ ಯು ನೀಡ್ ಟು ನೋ. ಒಟ್ಟಾರೆಯಾಗಿ ನೋಡಿ, ಕಾನೂನಿನ ಮುಂದೆ ಸರಿ ಸಮಾನತೆ, ಕಾನೂನಿನ ಸಮಾನವಾದ ರಕ್ಷಣೆ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅನ್ನೋದನ್ನ ಕಾಣ್ತೀವಿ. 14ನೇ ವಿಧಿಯನ್ನ ನೀವು ಯಾವತ್ತಿಗೂ ಸಹ ಮರಿಬೇಡಿ. ಒಂದು, ಈಗ ಇನ್ನೊಂದು ಟಾಪ್ ಮೋಸ್ಟ್ ಪಾಯಿಂಟ್ ನಾನು ಹೇಳ್ತೀನಿ ನೋಡಿ. ನಾನು ಈ ಎರಡೂ ಅಂಶಗಳನ್ನ ಹೇಳಿದ್ನಲ್ಲ, ಇದರಲ್ಲಿ ಒಂದು ತತ್ವ ಅಡಗಿದೆ. ಹಿಯರ್ ಯು ಕ್ಯಾನ್ ಐಡೆಂಟಿಫೈ ಒನ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ವಾಟ್ ದಟ್ ಪ್ರಿನ್ಸಿಪಲ್ ಯು ಕ್ಯಾನ್ ಐಡೆಂಟಿಫೈ ಬೈ ಅನಲೈಸಿಂಗ್ ದೀಸ್ ಟು ಆಸ್ಪೆಕ್ಟ್ಸ್ ಅಂಡರ್ 14th ಆರ್ಟಿಕಲ್. ಒಂದು ತತ್ವ ಅಡಗಿದೆ ಇಲ್ಲಿ. ಇಲ್ಲಿ ಯಾರಿಗೆ ಹೆಚ್ಚು ಮಹತ್ವ ಕೊಡಲಾಗಿದೆ ಹೇಳಿ ನೋಡೋಣ. ಯಾರಿಗೆ ಮಹತ್ವ ಕೊಡಲಾಗಿದೆ ಈ ಸೆಂಟೆನ್ಸ್ ಅಲ್ಲಿ? ಲಾ. ಲಾ ಲಾ ಈಸ್ ಸುಪ್ರೀಂ ಇನ್ ಇಂಡಿಯಾ. ಕಾನೂನಿನ ಮುಂದೆ ಸರಿಸಮಾನರು ಅಂದ್ರೆ ಅರ್ಥ ಇಲ್ಲಿ ಯಾರು ಸುಪ್ರೀಂ ಆಯ್ತೀನಿ? ಲಾ. ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೊಬ್ಬ ವ್ಯಕ್ತಿಯ ಆಳ್ವಿಕೆ ಇಲ್ಲ, ಯಾವುದೋ ರಾಜಪ್ರಭುತ್ವದ ಆಳ್ವಿಕೆ ಇಲ್ಲ. ನಮ್ಮ ದೇಶದಲ್ಲಿರುವುದು ಕಾನೂನಿನ ಆಳ್ವಿಕೆ. ಕಾನೂನು ಎಲ್ಲರಿಗೂ ಸಮಾನವಾಗಿ ನೋಡುತ್ತೆ, ಎಲ್ಲರನ್ನು ಸಮಾನವಾಗಿ ಟ್ರೀಟ್ ಮಾಡುತ್ತದೆ. ಇಟ್ ಮೀನ್ಸ್ ಇನ್ ಇಂಡಿಯಾ ವಿ ಹ್ಯಾವ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಅಂತಕ್ಕಂಥದ್ದಿಲ್ಲಿ ಬರುತ್ತೆ. ಈ ರೂಲ್ ಆಫ್ ಲಾ ಅನ್ನುವ ಕಾನ್ಸೆಪ್ಟ್ ಇದೆಯಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ರೂಲ್ ಆಫ್ ಲಾ, ಕಾನೂನಿನ ಆಳ್ವಿಕೆ ಅಂತ ನಾವು ಕರಿತೀವಿ. ಇದನ್ನ ಪ್ರೊಪೋಗೇಟ್ ಮಾಡಿದ್ದು ಎ.ವಿ. ಡೈಸಿ ಅಂತ ಒಬ್ರು ಬರ್ತಾರೆ. ಎ.ವಿ. ಡೈಸಿ, he is the person who propagated the concept of a doctrine of rule of law. ನಾವು 14ನೇ ವಿಧಿಯ ಮೂಲಕ ಈ ರೂಲ್ ಆಫ್ ಲಾ ಅಥವಾ ಕಾನೂನಿನ ಆಳ್ವಿಕೆ ಎಂಬ ತತ್ವವನ್ನ ನಾವು ಜಾರಿಗೊಳಿಸಿರ್ತಕ್ಕಂತಹದ್ದನ್ನ ನಾವು ಕಾಣುತ್ತೇವೆ. ನೋಡಿ, ವಿ ಹ್ಯಾವ್ ಎನ್ಫೋರ್ಸ್ಡ್ ದಿ ಡಾಕ್ಟ್ರಿನ್ ಆಫ್ ರೂಲ್ ಆಫ್ ಲಾ ಅಂಡರ್ 14th ಆರ್ಟಿಕಲ್. 14ನೇ ವಿಧಿಯ ಅಡಿಯಲ್ಲಿ ಕಾನೂನಿನ ಮುಂದೆ ಕಾನೂನಿನ ಆಳ್ವಿಕೆ ಎಂಬ ತತ್ವವನ್ನ ಭಾರತದಲ್ಲಿ ಜಾರಿಗೊಳಿಸಲಾಗಿದೆ. ದಿಸ್ ಇಸ್ ದಿ ಒನ್. ಇಲ್ಲಿ ಯಾರೋ ಪ್ರವೀಣ್ ಏನೋ ಮೆಸೇಜ್ ಹಾಕಿರಲ್ಲ ಸರ್, ಇವಾಗಿನ ರಾಜಕೀಯ ವ್ಯವಸ್ಥೆಯಿಂದ ಎಲ್ಲಾ ಉಲ್ಟಾ ಪಲ್ಟಾ ಆಗಿದೆ ಬಿಡಿ ಸರ್ ಅಂತ ಹೇಳ್ತಿದ್ರ. ಏನ್ ಹೇಳಿದಕ್ಕೆ ನಾನು? ವಾಟ್ ಶಲ್ ಐ ಟೆಲ್? ನೋ ವರ್ಡ್. ಅವ್ರ ವರ್ಡ್ಸ್ ಗಳು ನೋಡಿ, ಏನು ಶಬ್ದಗಳೇ ಬರ್ತಾ ಇಲ್ಲ ಅಂತೀನಿ. ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಸಿ, ಈಗ ನಾವು what is that? Aryan Khan, Shahrukh Khan's son. What is his name? Aryan Khan. See, Aryan Khan is imprisoned. ಅಥವಾ ಶಾರುಖ್ ಖಾನ್ ನ ಮಗನೇ ಆಗಿರಲಿ, ಮುಲ್ಲಾ ಸಾಬ್ನ ಮಗನೇ ಆಗಿರಲಿ, ತಪ್ಪು ಮಾಡಿದ್ರು ಶಿಕ್ಷೆ ಒಂದು. ವೈ? ಬಿಕಾಸ್ ಲಾ ಇಸ್ ಸುಪ್ರೀಂ ಇನ್ ಇಂಡಿಯಾ. ಒಂದು ಇಟ್ ಈಸ್ ಎಕ್ಸಾಂಪಲ್ ಅಮ್ಮ, ಇಟ್ ಈಸ್ ಎಕ್ಸಾಂಪಲ್ ಆಫ್ ಆರ್ಟಿಕಲ್ 14. ನಮ್ಮಲ್ಲಿ ರೂಲ್ ಆಫ್ ಲಾ ಇದೆ. ದಬ್ಬಾಳಿಕೆ, ಈ ಶ್ರೀಮಂತರ ಆಳ್ವಿಕೆ ಇಲ್ಲ ನಮ್ಮಲ್ಲಿ, ಕಾನೂನು ಆಳ್ವಿಕೆ ಇದೆ. ಸಂಜಯ್ ದತ್ ಅರೆಸ್ಟ್ ಆದ, ಸಂಜಯ್ ದತ್ ಶಿಕ್ಷೆ ಆಯ್ತು. ಫೇಮಸ್ ಆಕ್ಟರ್ ಇನ್ ಬಾಲಿವುಡ್. ಶಾರುಖ್ ಖಾನ್ ಮಗ ಹೋಗ್ತದೆ, ಶಾರುಖ್ ಖಾನ್ ಲಾಯರ್ ಕಾಲ್ ಬಿದ್ದು ಕೇಳ್ತದೆ, ಹೆಂಗಾದ್ರೂ ಮಾಡಿ ನನ್ನ ಮಗನ ಉಳಿಸಿ ಅಂತ. ಎಸ್, ಇಟ್ ಈಸ್ ಹ್ಯಾಪನ್. ಕಾನೂನು ಎಲ್ಲರಿಗೂ ಸಹ ಒಂದೇ, ಅದು ಯಾರೇ ಆಗಿರಲಿ ಗೊತ್ತಿರಲಿ. ಕರ್ನಾಟಕದಲ್ಲಿ ಅಷ್ಟೇ ತಗೊಳ್ಳಿ, ರಾಜ ಹುಲಿ ಹೋಯ್ತು, ಬಂಡೆ ಹೋಗಿ ಬಂತು ಒಳಗೋಗಿ. ಐ ನಾಟ್ ಆಸ್ಕಿಂಗ್ ದಿಸ್. ಗೊತ್ತಾಗಿರ್ಬೇಕು, ರಾಜ ಹುಲಿ, ಬಂಡೆ,
ಇವೆಲ್ಲ ನಾವು ಹೆಸರುಗಳು ಕೊಟ್ಟಿರ್ತಕ್ಕಂಥ ಒಬ್ಬೊಬ್ಬರಿಗೆ ನಾವು ಬಂಡೆ ಆಗಿರಬಹುದು ನೀನು, ಆದ್ರೆ ಕಾನೂನಿನ ಮುಂದೆ ಸಮಾನರು ಎಲ್ಲರೂ ಸಹ. ರಾಜಾಹುಲಿ ಅಂತ ಕಲ್ತ್ಕೋಬಹುದು ನೀನು. ಕೆಲವೊಬ್ಬರಿಗೆ ಬಹುತೇಕ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಓಕೆ, ಸೊ ದಿಸ್ ಈಸ್ ದಿ ವಾಟ್ ಆಲ್ವೇಸ್ ವಿ ಡಿಸ್ಕಸ್. ಯಾಕೆ ಅಂದ್ರೆ ನಾನು ಈ ಹೆಸರು ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಕೆಲವು ಅಭಿಮಾನಿಗಳಿರ್ತೀರಿ. ಆದ್ರೂ ಇವಾಗ ನಿಮಗೆ ನಸ ಹಿಡಿದಿರ್ತದ, ಸರ್ ನಮ್ ನಾಯಕನ ಟಾರ್ಗೆಟ್ ಮಾಡ್ಬಿಟ್ರಲ್ಲ, ಬರ್ಲಿ ಹೊರಗ್ ಬರ್ಲಿ ವಿಚಾರಿಸ್ಕೊಳ್ಳೋಣ ಅಂತ ಅನ್ನಕ್ ಹೋಗ್ಬೇಡಿ. ಮತ್ತೆ ನಾನ್ ಸುಮ್ನೆ ಹೇಳ ಆರ್ ಇಕ್ವಲಮ್ಮ, ಯಾರೇ ಇರಲಿ, ಹೂ ಎವರ್ ಇನ್ ಕರ್ನಾಟಕ, ಹೂ ಎವರ್ ಇನ್ ಇಂಡಿಯಾ, ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಕಾನೂನು ಆ ಕ್ರಮವನ್ನ ತೆಗೆದುಕೊಳ್ಳುತ್ತದೆ, ಕಾನೂನು ತನ್ನ ಕ್ರಮವನ್ನ ತೆಗೆದುಕೊಳ್ಳುತ್ತದೆ. ದಿಸ್ ಇಸ್ ದಿ ಒನ್ ಆಸ್ಪೆಕ್ಟ್, ಗೊತ್ತಿರಲಿ ನಿಮಗೆ. ದಿಸ್ ಇಸ್ ನೋಡಿ, ಹಂಗಾಗಿ ರೂಲ್ ಆಫ್ ಲಾ ನಮ್ಮಲ್ಲಿ ಇರೋದು. ರೂಲ್ ಆಫ್ ಲಾ ಅನ್ನೋ ಕಾನೂನಿನ ಆಳ್ವಿಕೆಯನ್ನ ನಾವು ಕಾಣುತ್ತೇವೆ. ಆದರೆ ಸರ್ ಓಕೆ, ಆಲ್ ಆರ್ ಈಕ್ವಲ್ ಬಿಫೋರ್, ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ಅಂಡರ್ ಆರ್ಟಿಕಲ್ 14. 14ನೇ ವಿಧಿ ಇದೆಯಲ್ಲ, ಕೆಲವೊಬ್ಬರಿಗೆ ರಿಯಾಯಿತಿಯನ್ನ ಕೊಟ್ಟಿದೆ. ಇಲ್ಲಿ ಕೆಲವು ಅಪವಾದಗಳನ್ನ ಕಾಣುತ್ತೇವೆ, ನೀವು ಬರ್ಕೋಬಹುದು. ಎಕ್ಸೆಪ್ಷನ್ಸ್ 14ನೇ ವಿಧಿಯಲ್ಲೇ ಬರುತ್ತೆ ನೋಡಿ, ಅಪವಾದಗಳು. ಯಾರಿಗೆ ಈ ಒಂದು ವಿಧಿ ಅನ್ವಯವಾಗುವುದಿಲ್ಲ, ಕೆಲವರಿಗೆ ಎಕ್ಸೆಪ್ಷನ್ಸ್ ಅನ್ನ ಕೊಡಲಾಗಿದೆ. ಯಾರಿಗೆ ಎಕ್ಸೆಪ್ಷನ್ ಕೊಡಲಾಗಿದೆ ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ದಿಸ್ ಈಸ್ ಒಂದು ಯಾರಿಗೆ ಎಕ್ಸೆಪ್ಷನ್ ಕೊಡಲಾಗಿದೆ? ಪ್ರವೀಣ್ ಅವ್ರು ಮತ್ತೇನು ಹಾಕಿದ್ರಲ್ಲ, ವಿ ಆರ್ ಆಲ್ ಕೇಸ್ ಆಸ್ಪರೆಂಟ್ಸ್. ಹೌದಾ? ಯು ಆರ್ ಆಲ್ ಕೇಸ್ ಆಸ್ಪರೆಂಟ್ಸ್. ವೈ ಪ್ರವೀಣ್, ವೈ ಯು ಆರ್ ರಿಮೈಂಡಿಂಗ್ ದಿ ಆಸ್ಪೆಕ್ಟ್ಸ್ ಅಂತ ಹೇಳಿದ್ರೆ, ಅವ್ರು ಬಹುಶಃ ಏನ್ ಹೇಳ್ತಿರ್ಬೇಕು ಅಂದ್ರೆ, ನಾವು ಎಲ್ಲದ್ರ ಬಗ್ಗೆನೂ ಥಿಂಕ್ ಮಾಡ್ಬೇಕು ಸರ್, ವಿ ಆರ್ ಆಲ್ ಕೇಸ್ ಆಸ್ಪರೆಂಟ್ಸ್, ಆ ರೀತಿಯಲ್ಲಿ ಅವ್ರು ಹೇಳ್ತಿರ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಓಕೆ, ಎಸ್, ಇವಾಗ ಗೊತ್ತಾಯ್ತು ಪ್ರವೀಣ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಆನ್ಲೈನ್ ಅಲ್ಲಿ ಅಂತಕ್ಕಂಥದ್ದು. ಓಕೆ, ಹೌ ಮೆನಿ ಆರ್ ಅಟೆಂಡಿಂಗ್ ಆನ್ಲೈನ್ ಕ್ಲಾಸ್? ಇಲ್ಲಿ ಗೊತ್ತಾಗಲ್ಲ, 27 ಇದೆ. ಓಕೆ, ಸೊ ದಿಸ್ ಇಸ್ ಯಾರಿಗಿದು ಅನ್ವಯವಾಗಲ್ಲ ನೀವು ಬರ್ಕೊಂಡ್ಬಿಡುವಾಗ, ಪ್ರೆಸಿಡೆಂಟ್ ಅಂಡ್ ಗವರ್ನರ್. ನೋಡಿ, ಪ್ರೆಸಿಡೆಂಟ್ ಅಂಡ್ ಗವರ್ನರ್, ಪ್ರೆಸಿಡೆಂಟ್ ಗವರ್ನರ್. ನೋಡಿ, ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರುಗಳಿಗೆ ಇಲ್ಲಿ ಈ ವಿಧಿ ಕೆಲವೊಂದು ಸಂದರ್ಭಗಳಲ್ಲಿ ಅನ್ವಯವಾಗುವುದಿಲ್ಲ. ಸರ್ ಅಂದ್ರೆ ಅನ್ವಯ ಆಗೋದಿಲ್ಲ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಸಿ ಇಫ್ ಎಟ್ ಆಲ್ ನಿಮಗೆ ಒಂದು ಅನಿಷ್ಟೋಪ, ರಾಮನಾಥ್ ಕೋವಿಂದ್ ಈಸ್ ಪ್ರೆಸಿಡೆಂಟ್, ಅವ್ರು ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ ಪರ್ಸನಲ್ ಆಗಿ, ಕೆನ್ ಯು ಗೋ ಟು ಸ್ಟೇಷನ್ ಅಂಡ್ ಲಾಡ್ಜ್ ಕೇಸ್ ಅಗೇನ್ಸ್ಟ್ ಪ್ರೆಸಿಡೆಂಟ್? ರಾಷ್ಟ್ರಪತಿಗಳ ವಿರುದ್ಧ ನೀವು ಮೊಕದ್ದಮೆಯನ್ನ ದಾಖಲಿಸಬಹುದಾ? ಕ್ರಿಮಿನಲ್ ಮೊಕದ್ದಮೆ. ಕೆನ್ ಯು ಲಾಡ್ಜ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಪ್ರೆಸಿಡೆಂಟ್ ಆರ್ ಗವರ್ನರ್? ನೋ, ಗೊತ್ತಿರಲಿ ನಿಮಗೆ. ವಿ ಹ್ಯಾವ್ ಗಿವನ್ ಎಕ್ಸೆಪ್ಷನ್. ನಿಮಗೆ ಅನ್ಸ್ಬೋದು, ವಾಟ್ ಇಸ್ ದಿಸ್ ಸರ್, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತೀರಿ, ಮತ್ತೆ ರಾಷ್ಟ್ರಪತಿ ಗವರ್ನರ್ಗೆ ಇದು ಅನ್ವಯ ಆಗಲ್ಲ ಅಂದ್ರೆ ಇಸ್ ಇಟ್ ನಾಟ್ ಅಗೇನ್ಸ್ಟ್ ಆರ್ಟಿಕಲ್ 14 ಅಂತ ಕೇಳಿದ್ರೆ ನೋ, ಅಲ್ಲಿ ಕೆಲವು ಕಾರಣಗಳಿವೆ. ನೋಡಿ, ರಾಷ್ಟ್ರಪತಿ ಅಧಿಕಾರದಲ್ಲಿದ್ದಾಗ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಕ್ರಿಮಿನಲ್ ಕೇಸ್ ಕ್ಯಾನ್ ನಾಟ್ ಬಿ ಲಾಡ್ಜ್ಡ್ ಅಗೇನ್ಸ್ಟ್ ಪ್ರೆಸಿಡೆಂಟ್ ವೆನ್ ಈಸ್ ಇನ್ ಪೋಸ್ಟ್, even against governor also. Sir, what about civil case? Civil case ನ ಫೈಲ್ ಮಾಡಬಹುದು ಅಂತ ಹೇಳಿದ್ರೆ, ಸಿವಿಲ್ ಕೇಸ್ ಮಾಡಬಹುದು, ಆದ್ರೆ 2 ತಿಂಗಳ ಮುಂಚಿತ ನೋಟಿಸ್ ಅನ್ನ ಕೊಡುವುದರ ಮುಖಾಂತರ ಸಿವಿಲ್ ಮೊಕದ್ದಮೆಯನ್ನ ಹೂಡಬಹುದು. ದಟ್ ಇಸ್ ಡಿಫರೆಂಟ್. ಬಟ್ ಕ್ರಿಮಿನಲ್ ಕೇಸ್ ಮಾತ್ರ ಲಾಡ್ಜ್ ಮಾಡೋದಕ್ಕೆ ಬರೋದಿಲ್ಲ. ಸರ್ ಯಾಕೆ ಸರ್? ವೈ ದೀಸ್ 2 posts have been exempted from article 14? ಯಾಕೆ ಇವರಿಗೆ ಇದನ್ನ ಅನ್ವಯ ಮಾಡಲ್ಲ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಅಬೌಟ್ ದಿ ಪರ್ಸನ್. ಇಲ್ಲಿ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಮಹತ್ವ ಅಲ್ಲ, ಬದಲಿಗೆ ಆ ಹುದ್ದೆಗೆ ಕೊಟ್ಟಿರ್ತಕ್ಕಂಥ ಮಹತ್ವ. ಯಾಕೆ ಅಂತಂದ್ರೆ, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಡಿಗ್ನಿಟಿ ಅಂಡ್ ಡೆಕೋರಮ್ ಆಫ್ ದೋಸ್ ಪೋಸ್ಟ್, ಆ ಹುದ್ದೆಗಳಿಗಿರ್ತಕ್ಕಂಥ ಘನತೆ ಮತ್ತು ಗೌರವವನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಹುದ್ದೆಗಳನ್ನ 14ನೇ ವಿಧಿಯಿಂದ ಹೊರಗಿಡಲಾಗಿದೆ. ಗೊತ್ತಿರಲಿ ಯಾಕೆ ಹೊರಗಿಟ್ಟಿದ್ದಾರೆ ಅನ್ನೋದು ಗೊತ್ತಿರಲಿ ನಿಮಗೆ. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಡಿಗ್ನಿಟಿ ಅಂಡ್ ಡೆಕೋರಮ್ ಆಫ್ ದಿ ಪೋಸ್ಟ್, ಈ ಈ ಹುದ್ದೆಗಳಿಗಿರ್ತಕ್ಕಂಥ ಘನತೆ ಮತ್ತು ಗೌರವಗಳನ್ನು ಕಾಪಾಡು. ಸರ್ ಹೆಂಗೆ ಗೌರವ ಹೋಗುತ್ತೆ ಸರ್? ಒಂದು ಕೇಸ್ ಲಾಂಚ್ ಮಾಡಿದ್ರೆ ಅಂದ್ರೆ 100% ಹೋಗುತ್ತೆ. ಕೇಸ್ ಲಾಂಚ್ ಆಗಿದೆ ಅಂತಂದ್ರೆ ಯಾರು ಬೇಕಾದ್ರೂ ಅರೆಸ್ಟ್ ಮಾಡಬಹುದು. ಪೊಲೀಸ್ ಒಬ್ಬ ಕಾನ್ಸ್ಟೇಬಲ್ ಹೋಗ್ಬೋದು ಅರೆಸ್ಟ್ ಮಾಡಕ. ಕಾನ್ಸ್ಟೇಬಲ್ ರಾಷ್ಟ್ರಪತಿ ಭವನಕ್ಕೆ ಹೋಗಿ ರಾಷ್ಟ್ರಪತಿ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ ಬರ್ತಾನೆ ಅಂತಂದ್ರೆ ಎಲ್ಲಿಗೆ ಹೋಯ್ತು ಆ ಹುದ್ದೆಯ ಪರಿಸ್ಥಿತಿ? ಹಂಗಂತೇಳಿ ನಾನು ಐ ಆಮ್ ನಾಟ್ ಡಿಗ್ರೇಡಿಂಗ್ ದಿ ಇಂಪಾರ್ಟೆನ್ಸ್ ಆಫ್ ಪೋಸ್ಟ್ ಆಫ್ ಕಾನ್ಸ್ಟೇಬಲ್. ಆ ಹುದ್ದೆ, ಅರೆ ರಾಷ್ಟ್ರಾಧ್ಯಕ್ಷನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ವಾಟ್ ಇಸ್ ದಿಸ್? ಆ ಹುದ್ದೆಯ ಘನತೆ ಏನಾಗುತ್ತದೆ?
ಆ ಗೌರವ. ಅಲ್ಲಿ ವ್ಯಕ್ತಿ ಮುಖ್ಯವಲ್ಲ ನಮಗೆ. ಪರ್ಸನ್ ಇಸ್ ನಾಟ್ ಇಂಪಾರ್ಟೆಂಟ್, ಪೊಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ ಇನ್ ಕೇಸ್ ಆಫ್ ಗವರ್ನರ್ ಆಲ್ಸೋ ಇಸ್ ಸೇಮ್. ಗವರ್ನರ್ ನಮ್ಮ ರಾಜ್ಯದ ಮುಖ್ಯಸ್ಥನಾಗಿರುತ್ತಾರೆ, ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ. ಸೊ ವಿ ಹ್ಯಾವ್ ಎಕ್ಸಮ್ಟೆಡ್. ಸೊ ದೀಸ್ ಟು ಪೋಸ್ಟ್ ಫ್ರಮ್ ಆರ್ಟಿಕಲ್ 14. ಇವ್ರ ವಿರುದ್ಧ ಕೇಸ್ ಆಗಕ್ಕಾಗಲ್ಲ, ಇವ್ರ ವಿರುದ್ಧ ನೀವು ಯಾವುದೇ ವಿಚಾರಣೆ ನಡೆಸುವುದಕ್ಕಾಗುವುದಿಲ್ಲ ವೆನ್ ದೇ ಆರ್ ಇನ್ ಪವರ್. ನೀವು ಕೇಳ್ಬೋದು, ಸರ್ ಒಂದ್ ವೇಳೆ ಅಧಿಕಾರದಿಂದ ಕೆಳಗಿದ ಮೇಲೆ ಅವನ್ನು ಫೈಲ್ ಮಾಡಬಹುದು, ನೋ ಡೌಟ್. ನಾವು ಯು ಕ್ಯಾನ್ ಫೈಲ್, ಬಟ್ ವೆನ್ ದೇ ಆರ್ ಇನ್ ಪವರ್, ಅಧಿಕಾರದಲ್ಲಿದ್ದಾಗಲೇ ನೀವು ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಆಗಲಿ ಅಥವಾ ಯಾವುದೇ ಕೋರ್ಟ್ ವಿಚಾರಣೆಗಳನ್ನಾಗಲಿ ನಡೆಸುವಂತಿಲ್ಲ. ದೇ ಆರ್ ನಾಟ್ ಆನ್ಸರಬಲ್ ಟು ಎನಿ ಕೋರ್ಟ್. ಯಾವುದೇ ನ್ಯಾಯಾಲಯಕ್ಕೆ ಅವರು ಉತ್ತರದಾಯಿತ್ವವಾಗಿರುವುದಿಲ್ಲ. ದೇ ಆರ್ ನಾಟ್ ಆನ್ಸರಬಲ್ ಟು ಎನಿ ಕೋರ್ಟ್. ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು. ನೋಡುವ ಏನಮ್ಮ ಮಾಡಲ್ಲ, ಯಾಕಂದ್ರೆ ಅವ್ರಿಗೂ ಅದಿರುತ್ತದ. ನಾನು ಈ ಪೋಸ್ಟ್ ಅಲ್ಲಿ ಕುಂತ್ಕೊಂಡು ಯಾಕೆ ತಪ್ಪು ಮಾಡ್ಬೇಕು ಅಂತ. ಮಿಸ್ಯೂಸ್ ಏನು ಮಾಡಕ್ ಮಾಡಿದ್ರು ಸಹ ಏನು ಮಾಡಕ್ಕಾಗಲ್ಲ. ನಾನು ಇನ್ನೊಂದು ಹೇಳ, ಪ್ರೆಸಿಡೆಂಟ್ ಹೆಂಗೆ ಅಂತಂದ್ರೆ ಈಸ್ ಲೈಕ್ ಈಸ್ ಹೆಡ್, ನಾಮಿನಲ್ ಹೆಡ್. ಅವ್ರು ಏನು ತಪ್ಪು ಮಾಡಕ್ ಹೋಗಲ್ಲ. ಯಾಕೆ ತಪ್ಪು ಮಾಡಲ್ಲ? ಅವ್ರಿಗೆ ಅಧಿಕಾರಗಳೇ ಇರಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮನುಷ್ಯನಿಗೆ ಯಾವಾಗ ಅಧಿಕಾರ ಕೊಟ್ಟಂಗೆಲ್ಲ ತಪ್ಪು ಮಾಡ್ತಾ ಹೋಗ್ತಾನೆ. ಇಲ್ಲಿ ಪ್ರೆಸಿಡೆಂಟ್ ಆಗಲಿ ಗವರ್ನರ್ ಆಗಲಿ ಹೆಚ್ಚು ಅದಕ್ಕೆ, ಯಾಕಂದ್ರೆ ಇವ್ರು ನಾಮಿನಲ್ ಇವರೆಲ್ಲ. ನಾನು ಹೇಳ್ತೀನಿ ಮುಂದೆ ಬರುತ್ತೆ, ನಾವು ಮಾತ್ರ ಮುಖ್ಯಸ್ಥರು ಅಂತ ಹೇಳ್ತಾರೆ, ಬರುತ್ತೆ ಮುಂದೆ. ಮತ್ತೆ ಇವನ್ನ ಹೊರತುಪಡಿಸಿ ಬೇರೆ ಯಾರಿಗಾದ್ರೂ ರಿಯಾಯಿತಿಯನ್ನ ಕೊಡಲಾಗಿದೆ ಅಂದ್ರೆ ಎಸ್, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಅಸೆಂಬ್ಲಿ ಬರ್ಕೋಬಹುದು. ಸಂಸತ್ತಿನ ಸದಸ್ಯರುಗಳು ಹಾಗೂ ರಾಜ್ಯ ಶಾಸಕಾಂಗದ ಸದಸ್ಯರುಗಳು, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್. ನೋಡಿ, ಸಂಸತ್ ಸದಸ್ಯರಿಗೂ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯರುಗಳಿಗೂ ಕೆಲವು ರಿಯಾಯಿತಿ ಕೊಡಲಾಗಿದೆ. ಈಗ ನೀವು ಅನ್ಬೋದು, ಸರ್ ಓಕೆ ಪ್ರೆಸಿಡೆಂಟ್ ಗವರ್ನರ್ ಅಂದ್ರೆ ಸರಿ, ಬಟ್ ಇವ್ರಿಗೆ ಯಾಕೆ ಕೊಡ್ಬೇಕು ಸರ್ ರಿಯಾಯಿತಿ ಅಂತ ನೀವು ಕೇಳ್ಬೋದು. ನೋಡಿ, ದೇರ್ ಇಸ್ ನೋ ಕಂಪ್ಲೀಟ್ ಎಕ್ಸೆಪ್ಷನ್ ಇಲ್ಲ, ಸ್ವಲ್ಪ ಲಿಮಿಟೆಡ್ ಇದೆ ಅವ್ರಿಗೆ. ಹೆಂಗೆ ಅಂತಂದ್ರೆ, ಸಂಸತ್ ಸದಸ್ಯರು ವಾಟ್ ಎವರ್ ದೇ ಸ್ಪೀಕ್ ಇನ್ ದಿ ಹೌಸ್, ವಾಟ್ ಎವರ್ ಡಿಸಿಷನ್ ದೇ ಟೇಕ್ ಇನ್ ದಿ ಹೌಸ್, ಸಂಸತ್ ಸದಸ್ಯರು ಸದನದಲ್ಲಿ ಏನೇ ಮಾತಾಡಿದ್ರು ಸಹ, ಏನೇ ನಿರ್ಧಾರ ತೆಗೆದುಕೊಂಡರು ಅಥವಾ ಯಾವುದ್ರ ಪರವಾಗಿನೂ ಓಟ್ ಹಾಕಿದ್ರು, ಅದನ್ನ ನಾವು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ವಿ ಕ್ಯಾನ್ ನಾಟ್ ಕ್ವಶನ್ ದಿ ವರ್ಡ್ಸ್ that a member delivers in the house. We cannot question, and we cannot question his voting in the house. We cannot question the decision of the house. ನೋಡಿ, ಅಂದ್ರೆ ಸದಸ್ಯರು ಏನೇ, ಈಗ ನಮ್ಮ ಎಂಪಿಗಳು MLAಗಳು ಸದನದಲ್ಲಿ ಮಾತಾಡ್ತಾರೆ, ತಪ್ಪಾಗಿ ಎಷ್ಟೋ ಬಾರಿ ಮಾತಾಡುತ್ತಾರೆ. ತಪ್ಪು ಮಾತಾಡಿದಾನೆ ಅಥವಾ ತಪ್ಪು ಮಾಹಿತಿ ಕೊಡ್ತಾರೆ ಕೆಲವೊಂದು ಟೈಮ್ ಸರ್ಕಾರದ ಬಗ್ಗೆ. ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅವ್ರ ವಿರುದ್ಧ ನಾವು ಯಾವುದೇ ಕೇಸನ್ನ ಹಾಕುವಂತಿಲ್ಲ. ಯಾಕೆ ಸರ್ ಈ ರೀತಿ ಅಂತ ಹೇಳಿದ್ರೆ, ದೇರ್ ವಿಲ್ ಬಿ ಎ ಪ್ರಿಸೈಡಿಂಗ್ ಆಫೀಸರ್. ಸದನದ ಮುಖ್ಯಸ್ಥ ಸ್ಪೀಕರ್ ಇರ್ತಾರೆ, ಇಲ್ಲ ಚೇರ್ಮನ್ ಇರ್ತಾರೆ, ಅವರು ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತಾರೆ. ನಾವು ಹೊರಗಿನವರು ಅವ್ರ ಮೇಲೆ ಯಾವುದೇ ಪ್ರಕರಣವನ್ನ ಹಾಕುವಂತಿಲ್ಲ. ವಿ ಕೆನಾಟ್ ಫೈಲ್ ಕೇಸ್ ಅಗೇನ್ಸ್ಟ್ ಎನಿ ಮೆಂಬರ್ ಓವರ್ ದೇರ್ ಸ್ಪೀಚ್ ಆರ್ ವೋಟಿಂಗ್ ಇನ್ ದಿ ಹೌಸ್. ಅವರ ಮಾತಾಡೋದಕ್ಕೆ ಸಂಬಂಧಪಟ್ಟಂತೆ, ಅವರ ಬಿಹೇವಿಯರ್ಗೆ ಸಂಬಂಧಪಟ್ಟಂತೆ. ನೋಡಿ, ಬಿಹೇವಿಯರ್ ಅಂದ್ರೆ ಎಂತೆಂತ ಬಿಹೇವಿಯರ್ ತೋರಿಸಿದ್ದಾರೆ ನಮ್ಮ ಮೆಂಬರ್ಸ್ಗಳು, ಗೊತ್ತಾ ನಿಮ್ಗೆ? ಎಂತೆಂತ ಬಿಹೇವಿಯರ್ ತೋರಿಸಿದ್ದಾರೆ ಅಂತ ಗೊತ್ತಿರ್ತದೆ. ಕರ್ನಾಟಕ ಅಂತೂ ಹೆಸರುವಾಸಿ, ಯಾವ್ಯಾವ ಟೈಮಲ್ಲಿ ಏನೇನು ನಡೀತಿರ್ತದೋ ಒಂದು ಗೊತ್ತಿರೋದಿಲ್ಲ. ಅಂಡರ್ಸ್ಟ್ಯಾಂಡ್? ಕ್ಲಿಯರ್ ಐಡಿಯಾ? ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ಗೊತ್ತಿರಲಿ ನಿಮಗೆ ವಿತ್ ರೆಸ್ಪೆಕ್ಟ್ ಟು ದಿಸ್. ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇದರ ವಿರುದ್ಧ ನಾವು ಕೇಸ್, ಯಾಕಂದ್ರೆ ಪ್ರಿಸೈಡಿಂಗ್ ಆಫೀಸರ್ಸ್ಗೆ ಅಲ್ಲಿ ಹೆಚ್ಚು ಅಧಿಕಾರ ಇರತಕ್ಕಂತಹದನ್ನ ನಾವು ಕಾಣಬಹುದಾಗಿದೆ. ಓಕೆ, ಸೊ ದಿಸ್ ಈಸ್ ದಿ ಒನ್. ಈಗ ನೋಡಿ, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಸ್ಟೇಟ್ ಲೆಜಿಸ್ಲೇಚರ್ ಆರ್ ಎಕ್ಸಮ್ಟೆಡ್. ಲಿಮಿಟೆಡ್ ಎಕ್ಸಮ್ಷನ್ ಕೊಡಲಾಗಿದೆ ಅವ್ರಿಗೆ, ಲಿಮಿಟೆಡ್ ಎಕ್ಸಮ್ಷನ್. ಮತ್ತೆ ಹೊರಗೆ ಬಂದ ಮೇಲೆ ಏನಾದ್ರು ಮಾಡಿದ್ರೆ ಹೆಂಗ್ ಸರ್ ಅಂತ ಕೇಳಿದ್ರೆ ಅದಕ್ಕೆ ಕೇಸ್ ಆಗ್ಬೋದು. ಇಟ್ ಈಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಪಾರ್ಲಿಮೆಂಟ್ ಅಂಡ್ ಅಸೆಂಬ್ಲಿ. ಓಕೆ, ದಿಸ್ ಈಸ್ ದಿ ಒನ್. ಕ್ಲಿಯರ್ ಐಡಿಯಾ? ನೆಕ್ಸ್ಟ್, ಇವ್ರಾದ್ಮೇಲೆ ಮತ್ತೆ ಯಾರಿಗಾದ್ರೂ ನಾವು ಎಕ್ಸೆಪ್ಷನ್ಸ್ ಕೊಡಲಾಗಿದೆ ಅಂತಂದ್ರೆ, ಅಂಬಾಸಡರ್ಸ್ ಅಂಡ್ ರಿಪ್ರೆಸೆಂಟೇಟಿವ್ಸ್ ಆಫ್ ಅದರ್ ನೇಷನ್ಸ್, ಇನ್ನಿತರ ರಾಷ್ಟ್ರಗಳಿಂದ ಬಂದಿರತಕ್ಕಂತ ರಾಯಭಾರಿಗಳು. ನೋಡಿ, ಪ್ರತಿನಿಧಿಗಳು, ವಿದೇಶಿ ಪ್ರತಿನಿಧಿಗಳು, ರಾಯಭಾರಿಗಳು, ಇವರಿಗೂ ಸಹ ನಾವು ಎಕ್ಸೆಪ್ಷನ್ಸ್ ನ ಕೊಡಲಾಗಿದೆ. ಯಾರಿಗೆ? ಯಾರಿಗೆ? ಅಂಬಾಸಿಡರ್ಸ್. ಎಕ್ಸೆಪ್ಷನ್ ಅನ್ನೋದಕ್ಕಿಂತ ಅಂತಾರಾಷ್ಟ್ರೀಯ ಒಂದು ರೂಲೇ ಇದೆ. ಏನು ಅಂತಂದ್ರೆ, ಇನ್ನೊಂದು ರಾಷ್ಟ್ರದ ಒಬ್ಬ ವ್ಯಕ್ತಿ ಇನ್ನೊಂದು ರಾಷ್ಟ್ರಕ್ಕೆ ಹೋದಾಗ ಆತನ ಅತಿಥಿ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಏನ್ ಬೇಸಿಕ್? ಅಲ್ಲ ಅಲ್ಲ ಅಲ್ಲ,
ಒಂದು. ಹಾಗಾಗಿ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಹೆಂಗೆ ಸರ್ ಇಲ್ಲ ಅಂತ ಹೇಳಿದ್ರೆ ಕೇಸ್ ಹಾಕೋದಕ್ಕೆ ಬರೋದು, ಮತ್ತೆ ಆ ರಾಷ್ಟ್ರದಲ್ಲಿ ಹೋಗಿ ಅವ್ರು ಪರ್ಮಿಷನ್ ತಗೋಬೇಕಾಗುತ್ತೆ, ವಿಚಾರಣೆ ಮಾಡ್ಬೇಕು ಅಲ್ಲಿ ಹೋಗಿ. ಮತ್ತೆ ಬರುತ್ತೆ, ಹಾ, ಸಿಟಿಜನ್ಸ್ ಅಂಡ್ ಇವನ್ ಅವ್ರು ಬಂದು ಏನೇ ತಪ್ಪು ಮಾಡ್ಬೋದಿಲ್ಲ ವಿಚಾರ, ಬಟ್ ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ಎಸ್ಪೆಷಲಿ ಅಂಬಾಸಡರ್ಸ್ ನಾನು ಹೇಳ್ತಿರ್ತಕ್ಕಂಥದ್ದು, ನಾಟ್ ಫಾರಿನರ್ಸ್ ಎಲ್ಲ ಹೇಳ್ತಿರೋದು ನಾನು. ಫಾರಿನರ್ಸ್ ಎಷ್ಟೋ ಜನ ಬರ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ನೋಡೋರು. ಅಂಬಾಸಡರ್ಸ್, ಪ್ರತಿನಿಧಿಗಳು, ರಾಯಭಾರಿಗಳು, ಅಧಿಕೃತ, ಅವ್ರ ಮೇಲೆ ಯಾವುದೇ ರೀತಿ, ಯಾಕೆ ಅಂತಂದ್ರೆ ದೇ ಆರ್ ಗೆಸ್ಟ್, ಅತಿಥಿಗಳು, ಮತ್ತು ವಿದೇಶ ನಮ್ಮ ಈ ಅಂತಾರಾಷ್ಟ್ರೀಯ ಕಾನೂನು ಸಹ ಅದಕ್ಕೆ ಸಮ್ಮತಿಸುವುದಿಲ್ಲ. ದಿಸ್ ಇಸ್ ದಿ ಒನ್. ನೋಡಿ, ಇವರೆಲ್ಲರಿಗೆ ನಾವು ಎಕ್ಸೆಪ್ಷನ್ಸ್ ಕೊಟ್ಟಿರ್ತಕ್ಕಂತಹದನ್ನ ನಾವು ಕಾಣಬಹುದಾಗಿದೆ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಇಸ್ ದಿ ಒನ್ ಆಸ್ಪೆಕ್ಟ್. ಸೊ ಇಲ್ಲಿ ಗಮನಿಸಿ, ಏನ್ ಕೇಳಿದ್ರೆ ಸರ್ ಸ್ಪೀಕರ್ ಅದು ಆಕ್ಷನ್ ತಗೋತಾರಲ್ಲ ಸರ್, ಅದೇಗೆ ಅದು ವಿನಾಯಿತಿ ಸಿಗುತ್ತೆ ಅಂತ ಹೇಳಿದ್ರೆ, ನೋಡಿ 14ನೇ ವಿಧಿಯಿಂದ ವಿನಾಯಿತಿ, ಸ್ಪೀಕರ್ ಏನ್ ಮಾಡ್ತಾರೆ, ಅಲ್ಲಿ ಏನ್ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತಾರೆ ಅವ್ರ ವಿರುದ್ಧ. ಕೋರ್ಟಿಗೆ ತಿರುಗಾಡಲ್ಲ ಅಲ್ಲಿ, ಕೋರ್ಟಿಗೆ ತಿರುಗಾಡೋದಿಲ್ಲ, ಏನು ಸಹ ಅಲ್ಲಿ ಇದ್ ಮಾಡಕ್ ಬರೋದಿಲ್ಲ. ಗೊತ್ತಿರಲಿ ನಿಮ್ಗೆ, ಕ್ಲಿಯರ್ ಐಡಿಯಾ? ನೀವು ಒಂದು ಇನ್ಸಿಡೆಂಟ್ ಕೇಳಿದ್ರೆ ನೀವು ಗಾಬರಿ, ನಮ್ಮ ಮೆಂಬರ್ಸ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಗೆಲ್ಲ ಜೂಮ್ ಮಾಡೋದು ನೋಡಿ ಕಲಿಸಿದ್ದೆ ಅವರು, ಮೊಬೈಲ್ ಯಾವ ರೀತಿ ಜೂಮ್ ಮಾಡಬೇಕು ಅಂತಕ್ಕಂಥದ್ದು. ಯು ಮೈಟ್ ಹ್ಯಾವ್ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್. ಅದರಲ್ಲೂ ಕರ್ನಾಟಕ ಮೆಂಬರ್ಸ್ಗಳು, ಅಂಡರ್ಸ್ಟ್ಯಾಂಡ್? ಸೊ ದೀಸ್ ಆರ್ ದ ಥಿಂಗ್ಸ್ ಆಲ್ವೇಸ್ ಯು ರಿಮೆಂಬರ್. ಈಗ ಬಹಳ ಕಹಿಯಾದ ಘಟನೆಗಳು ನಡೀತಾವೆ ನಮ್ಮ ಸಂಸತ್ತಿನಲ್ಲಿ, ಅನ್ವಾಂಟೆಡ್. ಎಸ್, ಏನ ಸ್ಪೀಕರ್ ಮಾಹಿತಿ ಕೊಡ್ಬೇಕಾಗುತ್ತೆ. ಹೌದೌದು, ಮಾಹಿತಿ ಕೊಡ್ಬೇಕು. ಯಾಕಂದ್ರೆ ಅವ್ರು ಸದಾ ಅಲ್ಲಿರ್ತಾರಲ್ಲ, ಅವ್ರ ಮಾಹಿತಿ ಹೊರಗೆ ಏನೇ ಆಕ್ಷನ್ ಮಾಡಿ ತಗೋಬಹುದು. ನೋಡಿ, ಎಷ್ಟೋ ಮೆಂಬರ್ಸ್ಗಳು ಅರೆಸ್ಟ್ ಆಗಿದ್ದಾರೆ, ಮಾಡ್ಬೋದು, ಅವ್ರು ಬೇರೆ ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡುವ, ಅವ್ರ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಆರ್ಟಿಕಲ್ 14, 14ನೇ ವಿಧಿಗೆ ಸಂಬಂಧಪಟ್ಟಿದ್ದು. ಈಗ 15ನೇ ವಿಧಿ ಬರ್ಕೊಂಡ್ಬಿಡಪ್ಪ, ಆರ್ಟಿಕಲ್ 15 ನೋಡಿ. 15, ಆರ್ಟಿಕಲ್ 15 ಸೆಂಟೆನ್ಸ್ ತಗೊಂಡ್ಬಿಡಿ. ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಸರ್ಟನ್ ಗ್ರೌಂಡ್ಸ್ ಅಂತ ಬರುತ್ತೆ 15ನೇ ವಿಧಿಯಲ್ಲಿ. ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಸರ್ಟನ್ ಗ್ರೌಂಡ್ಸ್ ಅಂದ್ರೆ ಕೆಲವು ಆಧಾರಗಳ ಮೇಲೆ ಮಾಡಲಾಗುವ ತಾರತಮ್ಯವನ್ನು ನಿಷೇಧಿಸಲಾಗಿದೆ. ಪ್ರೊಹಿಬಿಷನ್ ಆಫ್ discrimination on certain grounds. ಕೆಲವು ಆಧಾರಗಳ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧಿಸಲಾಗಿದೆ. ಸೆಂಟೆನ್ಸ್ ಇಸ್ ಕ್ಲಿಯರ್. ಈ ಸೆಂಟೆನ್ಸ್ ಹೆಡ್ ಸೆಂಟೆನ್ಸ್ ಆಗಿ ಬರುತ್ತೆ, ಅಂದ್ರೆ ಮೂಲ ಸೆಂಟೆನ್ಸ್ ಬರುತ್ತೆ 15ನೇ ವಿಧಿಯಲ್ಲಿ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು 3 ಪಾಯಿಂಟ್. ಪ್ರೊಹಿಬಿಷನ್, ನಿಷೇಧಿಸಲಾಗಿದೆ. ಏನನ್ನ? ತಾರತಮ್ಯವನ್ನ. ಯಾವ ಆಧಾರದ ಮೇಲೆ ಅಂದ್ರೆ ಕೆಲವು ಆಧಾರಗಳ ಮೇಲೆ ಮಾಡಲಾಗುವ ತಾರತಮ್ಯಗಳನ್ನ ನಿಷೇಧಿಸಲಾಗಿದೆ. ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಸರ್ಟನ್ ಗ್ರೌಂಡ್ಸ್ ಅಂತ ಕರಿತೀರಿ. ಅಂದ್ರೆ ಈಗ ತಾರತಮ್ಯ ಯಾರು ಮಾಡಬಹುದು ನಮ್ಮ ಮಧ್ಯೆ? ರಾಜ್ಯ. ಸ್ಟೇಟ್ ಮೇ ಡಿಸ್ಕ್ರಿಮಿನೇಟ್. ಯಾವ ಆಧಾರದ ಮೇಲೆ? ಕೆಲವು ಆಧಾರಗಳಿದಾವೆ, ನಾನು ಹೇಳ್ತೀನಿ ಆಧಾರಗಳು. ಹಂಗಾಗಿ ಸಂವಿಧಾನ ಕ್ಲಿಯರ್ ಆಗಿ ಹೇಳುತ್ತೆ, 15ನೇ ವಿಧಿ ಕ್ಲಿಯರ್ ಆಗಿ ಹೇಳುತ್ತೆ ಏನು ಅಂತಂದ್ರೆ, ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಎನಿ ಸಿಟಿಜನ್ಸ್ only on the grounds of race, religion, caste, place of birth and sex. ಅಂದ್ರೆ ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ರಾಜ್ಯವು ಯಾರ ವಿರುದ್ಧವೇ ಆಗಲಿ ತಾರತಮ್ಯ ಮಾಡುವಂತಿಲ್ಲ. ಸೆಂಟೆನ್ಸ್ ನೋಡಿ, ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್. State shall not make any discrimination against any citizens on the grounds of only religion, race, caste, sex, place of birth, ನೋಡಿ ಎಷ್ಟು ಆಧಾರ? 1, 2, 3, 4, 5 5 ಆಧಾರಗಳನ್ನ ಕೊಟ್ಟಿದ್ದಾರೆ ನೋಡಿ. ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಎನಿ ಸಿಟಿಜನ್ಸ್ ಓನ್ಲಿ ಆನ್ ದಿ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್,
ಕ್ಯಾಸ್ಟ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್. ಓಕೆ, ಕನ್ನಡದಲ್ಲಿ ನೋಡಿ, ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ರಾಜ್ಯವು ಯಾರ ವಿರುದ್ಧವೇ ಆಗಲಿ ತಾರತಮ್ಯ ಮಾಡುವಂತಿಲ್ಲ. ಇಟ್ ಶಲ್ ನಾಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್. ಸೊ ಈ ಆಧಾರಗಳು ನೀವು ನೆನಪಿಟ್ಕೋಬೇಕಾಗತ್ತೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಒನ್. ಇದಾದ ನಂತರ ಸರ ರಾಜ್ಯ ತಾರತಮ್ಯ ಮಾಡುವಂತಿಲ್ಲ ಅಂತಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಇಂಟೆನ್ಷನಲಿ ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ಪಬ್ಲಿಕ್ ರೆಸ್ಟೋರೆಂಟ್ಸ್, ಪಬ್ಲಿಕ್ ಹೋಟೆಲ್ಸ್ ಗಳಿರ್ತವೆ, ಅಲ್ಲಿ ಇವುಗಳ ಯಾವುದಾದ್ರೂ ಆಧಾರದ ಮೇಲೆ ಜನರ ಪ್ರವೇಶಾತಿಯನ್ನ ನಿರಾಕರಿಸುವಂತಿಲ್ಲ. ನೋ ಪರ್ಸನ್ ಶಲ್ ಬಿ ಡಿನೈಡ್ ಆಫ್ ಹಿಸ್ access to public restaurants, hotels and public entertainment places. ನೋಡಿ, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಸಾರ್ವಜನಿಕ ಮನೋರಂಜನಾ ಸ್ಥಳಗಳಲ್ಲಿ ಈ ಆಧಾರಗಳಲ್ಲಿ ಯಾವುದಾದ್ರೂ ಒಂದು ಆಧಾರದ ಮೇಲೆ ಯಾವುದೇ ವ್ಯಕ್ತಿಯ ಪ್ರವೇಶಾತಿಯನ್ನ ನಿರಾಕರಿಸುವಂತಿಲ್ಲ. ಕ್ಲಿಯರ್ ಐಡಿಯಾ? ಒಂದು ನೋಡಿ, ಹೋಟೆಲ್, ರೆಸ್ಟೋರೆಂಟ್ಸ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಯಾವತ್ತಿಗೂ ತಾರತಮ್ಯ ಮಾಡುವಂತಿಲ್ಲ. ಉದ್ಯಾನವನಗಳು, ಸಾರ್ವಜನಿಕ ಉದ್ಯಾನವನಗಳಾಗಿರಬಹುದು. ಕಾನ್ಸ್ಟಿಟ್ಯೂಷನ್ ಒಂದನೇ ಪಾಯಿಂಟ್ ಅಲ್ಲಿ ಬರುತ್ತೆ. ಎರಡನೇದು ಇನ್ನೊಂದು ಪಾಯಿಂಟ್ ಬರುತ್ತೆ, ಏನು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಹೋಟೆಲ್, ಸಾರ್ವಜನಿಕ ಸ್ಥಳಗಳು, ರೆಸ್ಟೋರೆಂಟ್ಸ್ ಅಂಡ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಪ್ಲೇಸಸ್, ಓಕೆ, ದಟ್ ಇಸ್ ಡಿಫರೆಂಟ್. ಅದರ ಹೊರತಾಗಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಏನು ಅಂತಂದ್ರೆ, ಎಸ್ಪೆಷಲಿ ಈ ಪಬ್ಲಿಕ್ ಘಾಟ್ಸ್ ಗಳಂತ ಬರುತ್ತಲ್ಲ, ಪಬ್ಲಿಕ್ ಬಾತಿಂಗ್ ಪ್ಲೇಸಸ್ ಆಗಿರ್ಬೋದು, ಸಾರ್ವಜನಿಕ ಸ್ನಾನಗೃಹಗಳಾಗಿರ್ಬೋದು, ಅಥವಾ ಕೆರೆಗಳನ್ನು ಉಪಯೋಗಿಸುವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿರ್ಬೋದು. ಆ ಸಂದರ್ಭದಲ್ಲಿ ಯಾವುದೇ ಆಧಾರದ, ಈ ಕೆಳಕಂಡ ಆಧಾರದ ಮೇಲೆ ಯಾವ ವ್ಯಕ್ತಿಯ ಉಪಯೋಗವನ್ನ ನಿರಾಕರಿಸುವಂತಿಲ್ಲ. ಅವುಗಳನ್ನ ಬಳಸುವುದಕ್ಕೆ ಸಂಬಂಧಿಸಿದಂತೆ ಯಾವ ವ್ಯಕ್ತಿಗೂ ಸಹ ಅನುಮತಿ ನೀಡದೇ ಇರುವಂತಿಲ್ಲ. ಅಂಡರ್ಸ್ಟ್ಯಾಂಡ್? ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಬರ್ತವೆ. ಇದರಲ್ಲೂ ಸಹ ಕೆಲವೊಂದು ಆಸ್ಪೆಕ್ಟ್ಸ್ ಗಳನ್ನ ನಾವು ನೋಡ್ತೀವಿ. ನೋಡಿ, ಲೆಟ್ ಅಸ್ ಸ್ಟಾಪ್ 15ನೇ ಆರ್ಟಿಕಲ್ಗೆ ಇಲ್ಲಿ ನಾವು ಬಿಡೋಣ. ಸೊ ಲೆಟ್ ಅಸ್ ಸ್ಟಾಪ್ ಹಿಯರ್ ಇಟ್ ಸೆಲ್ಫ್. ಮತ್ತೆ ನಾನು ನೋಡಿ 16ನೇ ವಿಧಿ ಬಹಳ ಚೆನ್ನಾಗಿರ್ತಕ್ಕಂಥ ಆಸ್ಪೆಕ್ಟ್ಸ್ ಗಳು ಬರ್ತವೆ. ಹಕ್ಕುಗಳು ಯಾವತ್ತಿಗೂ ಸಹ ಮೂಲಭೂತ ಹಕ್ಕುಗಳ ಕಾನ್ಸೆಪ್ಟ್ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಎಟ್ ಎನಿ ಕಾಸ್ಟ್ ಯು ಶುಡ್ ನಾಟ್ ಮಿಸ್ ದಿ ಫಂಡಮೆಂಟಲ್ ರೈಟ್ಸ್ ಕಾನ್ಸೆಪ್ಟ್. ಯಾಕೆ ಅಂತಂದ್ರೆ, ಎಟ್ ಎನಿ ಟೈಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ಸ್ ಫ್ರಮ್ ದಿಸ್ ಪಾರ್ಟ್. ಈ ಭಾಗದಿಂದ ಯಾವುದೇ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆಗಳು ಬರಬಹುದು. ಓಕೆ, ಆರ್ ಯು ಓಕೆ? ಎಸ್ ಆರ್ ನೋ? ಎಸ್ ಸರ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಯಾವಾಗ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಸೊ ಅದು ನೆಕ್ಸ್ಟ್ ಮಂತ್ ಅಲ್ಲಿ ಆಗ್ಬಹುದು, ಯಾವಾಗಾದ್ರೂ ಆಗುತ್ತೆ. ವಿ ವಿಲ್ ಮೀಟ್ ಯು ಒನ್ಸ್ ಅಗೇನ್. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ, ರೀಡ್ ವೆಲ್, ಆಲ್ ದಿ ವೆರಿ ಬೆಸ್ಟ್. Yes. Minus. For example, given so these are normal separate law ಇದೆ, ಅದ್ರ ಪ್ರಕಾರ ಶಿಕ್ಷೆ ಕೊಡ್ತಾರೆ. ಲಾ ಇದೆ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ತಪ್ಪು ಮಾಡಿದ್ದಾನೆ, ಜೀವನದಲ್ಲಿ ಒಂದು ಶಿಕ್ಷೆ ಕೊಡ್ತಾರೆ. ಅವಾಗ ಲಾ ಯಾವ ಅವ್ರನ್ನ ಕರೀದೆ, ಓಕೆ ಮೇಡಮ್ ಅವ್ರನ್ನ ಓದ್ರು. ಹೇಳಿ ಸರ್. ಅದೇ ಸರ್, ಈಗ ಹೇಳಿದ್ಮೇಲೆ ಸರ್, ಈಗ ಫಾರ್ ಎಕ್ಸಾಂಪಲ್ ಅವಾಗ ಹುಡುಗನಲ್ಲಿ ಹೇಗೆ ಕಮ್ಯುನಿಟಿ ಗೊತ್ತಾಗಿಲ್ಲ, ಆ ತರ ಏನೋ ಕಮ್ಯುನಿಟಿಯಲ್ಲಿ ತಪ್ಪು ಮಾಡಿದೆ, ಅವಾಗ ಅವ್ರಿಗೇನಾದ್ರು ಇದು ಸಿಗುತ್ತಾ? ಅದಕ್ಕೆ ಜುವೆನೈಲ್ ಆಕ್ಟ್ ಅಲ್ಲಿ ದೊಡ್ಡ ಶಿಕ್ಷೆ ಏನಿರಲ್ಲ, ಮ್ಯಾಕ್ಸಿಮಮ್ 2 ವರ್ಷ ಶಿಕ್ಷೆ ಅಷ್ಟೇ. ಅವ್ರು ಎಂತ ತಪ್ಪು ಮಾಡಿದ್ರು ಅಷ್ಟೇ ಶಿಕ್ಷೆ ಕೊಡೋದು, ಅದಕ್ಕಿಂತ ಜಾಸ್ತಿ ಕೊಡೋಕೆ ಬರೋದೇ ಇಲ್ಲ. ಫಸ್ಟ್ ಕೇಸ್ ಇದಾಯ್ತು. ಸೆಕೆಂಡ್ ಕೇಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೇಸಲ್ಲಿ ಏನೋ ಒಂದು ಅವ್ರ ಪ್ರೊಟೆಕ್ಷನ್ಗೋಸ್ಕರ ಅವ್ರು ತಪ್ಪು ಮಾಡ್ತಾರೆ, ಅದನ್ನ ಯಾವ ಎಕ್ಸೆಪ್ಷನ್? ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಕೋರ್ಟ್ ಅಲ್ಲಿ ಇದ್ ಮಾಡ್ತಾರೆ, ನೋಡ್ತಾ ಸಿಚುವೇಶನ್ ಹೆಂಗಿತ್ತು, ಸಂದರ್ಭ ಹೆಂಗಿತ್ತು, ಮಾನವೀಯತೆ ಹೆಂಗಿತ್ತು, ಸಂದರ್ಭ ಹೇಗಿತ್ತು. ಕೆಲವೊಂದು ಮಹಿಳೆಯರಿಗೆ ಸಮಸ್ಯೆಗಳಾದಾಗ ಇನ್ನೊಬ್ಬರಿಗೆ